ಲೋ ಗಂಡ ದಂಡಪಿಂಡ, ನಿನ್ನ ನೀವು ಸುಮ್ನೆ ಬಿಡ್ತೀನಿ ಅನ್ಕೊಂಡಿದೀಯಾ? ಅಯ್ಯೋ ಹೊಡಿಬೇಡ ಕಣೆ, ತಪ್ಪಾಗಿದೆ, ಬಿಟ್ಬಿಡೆ. ಬಿಡೆ ಪ್ಲೀಸ್, ಬಿಡೆ, ನಾನೇನು ತಪ್ಪು ಮಾಡಿಲ್ಲ, ಬಿಡೆ. ಏನು ನಾನು ಪೆದ್ಗುಂಡಿನ? ನಾನು ನಿಮ್ಗೆ ಇದನ್ ಮಾಡ್ತೀನ? ಗೀತಂದು ಅಕ್ಕ ಬಿಡಬೇಡಿ, ಗೀತಂದು ಅಕ್ಕ ಹೊಡಿರಿ, ಗೀತಂದು ಅಕ್ಕ ನಿನ್ ಗಂಡಂಗೆ ಬುದ್ಧಿನ ಕಲ್ಸಿದ ಅಕ್ಕ, ಬಿಡಬೇಡಿ. ನಿಮ್ದಕ್ಕೆ ಎಷ್ಟು ಮೋಸ ಮಾಡ್ತಿದ್ದಾರೆ ನೋಡಿ ಅಕ್ಕ, ಬಿಡಬೇಡಿ ಅಕ್ಕ. ನಿನ್ ಕೈ ಮುಗಿತೀನಿ, ನಾನೇನು ಮಾಡಿಲ್ವೇ, ಬಿಟ್ಬಿಡೆ ನನ್ನ ತಪ್ಪಾಯ್ತು, ಬಿಟ್ಬಿಡೆ, ನಾನೇನು ಮಾಡಿಲ್ವೇ. ಏನು ಏನು ತಪ್ಪೇ ಮಾಡಿಲ್ಲ ನೀನು? ಆ ಏನ್ರಿ, ಏನು ತಪ್ಪೇ ಮಾಡಿಲ್ಲ ನೀವು? ಎಷ್ಟಿಂದ ಈ ಆಟ ನಡೆಸ್ತಿದ್ರೆ ಈ ಮುದುಕಿ ಹತ್ರ ಬಂದು, ಈಕಿನ ಹತ್ರ ಬಂದು ನಾನೇನ್ರಿ ಕಮ್ಮಿ ಮಾಡಿದ್ದೆ ನಿಮ್ಗೆ? ಈಕಿನ ಹತ್ರ ಬರ್ತಿದ್ದೀರಾ? ಎಷ್ಟು ವರ್ಷ ಆಯ್ತು? ಏನೇನ್ ಆಟ ಆಡಿದ್ದೀರಾ ನೀವು? ಅಕ್ಕೋಯ್ ಬಿಟ್ಬಿಡು, ಅಕ್ಕೋಯ್ ಸತ್ತೋಗ್ತಾನೆ ನಿನ್ ಗಂಡ, ಬಿಟ್ಬಿಡು. ಯವ್ವೋಯ್ ಹೊಡಿಬೇಡ, ಬಿಟ್ಬಿಡು ಅಕ್ಕೋಯ್, ಬಿಟ್ಬಿಡು, ನನಗ್ ಬೀಳ್ತಿದೆ ಏಟು, ಬಿಟ್ಬಿಡು ಅಕ್ಕೋ. ಏನಂತಿದ್ಯಾ? ಏನೋ ಬಿಟ್ಬಿಡ್ಬೇಕಾ? ಮೊದ್ಲು ನಿನ್ನೆ ವಿಚಾರಿಸ್ ಮಾಡ್ಬೇಕು, ಆಮೇಲೆ ಯಾರು ಏನು ಅಂತ ಆಮೇಲೆ ವಿಚಾರ ಮಾಡ್ಕೊಂತ. ಏನೇ ಎಷ್ಟು ದಿನದಿಂದ ನಡೆಸ್ತಿದ್ಯಾ ಇದನ್ನೆಲ್ಲ? ವಯಸ್ಸಾದ ಮುದುಕಿ ಆಗಿದ್ಯಾ, ಇನ್ನೂ ನಿನಗೆ ಬಿಟ್ಟಿಲ್ಲ? ಗಂಡ ಹೋದ್ಮೇಲೆ ನನ್ ಗಂಡನೇ ಬೇಕಾಗಿತ್ತಾ? ಎಷ್ಟು ವರ್ಷದಿಂದ ನಡೆಸ್ತಿದ್ಯಾ? ಎಷ್ಟು ಸಂಸಾರ ಹಾಳು ಮಾಡಿದ್ಯಾ ನೀನು? ಹಾ, ಅಷ್ಟು ಬುದ್ಧಿ ಇಲ್ವಾ ನಿನ್ಗೆ? ನನ್ ಗಂಡನೇ ಬೇಕಿತ್ತ ನಿಂಗೆ? ನೋಡಿ ಅಕ್ಕರ, ಆಗಿದ ಬಿಗಿಕನ್ ಮಾತಾಡಿ ನನ್ ಕಡೆ ಮಾತಾಡ್ಬೇಕಲ್ಲ. ಏನ್ ಮಾತಾಡ್ತಿದೀರ ಅಂತ ಹೇಳಿ? ನಾನೇನ್ ಮಾಡಿನಿ ಅಂತದು? ಓ ಬಂದ್ಬಿಡ್ಲಿ ಈಕಿ. ಮಾತಾಗಿರ್ಬೇಕು, ಇಲ್ಲ ಮಾತು ಸರಿ ಇರಕ್ಕಿಲ್ಲ ನೋಡ್. ಮತ್ ನಂಗ ನಿಂಗ ಪರಕ ಆಗತ್ತೆ ಮತ್ತೆ ಪರಕ. ಏನಂದೆ ನೀನು? ಎಷ್ಟಿಂದ ನಡೆಸ್ತಿದ್ದೆ ನನ್ ಗಂಡನ್ ಜಡಿ? ಫಸ್ಟ್ ನಿನ್ನನ್ ಬಿಡಬಾರ್ದು. ಹೋಗ್ಲಿ ಬಿಡು, ನಮ್ ಹೊಲದಂತ ಕೈತಿ ಮನಿ ಅಂತ ನಾ ಇಷ್ಟ ದಿವ್ಸ ಸುಮ್ಮಿದ್ರ ಇಂತ ಎಲ್ಲ ಕಳ್ಳಾಟಗಳು ನಡೆಸಿರಿ ನೀವು. ಒಂದ್ 4 ಸರ್ಗ ಬಿತ್ನಿ ಅಂದ್ರೆ ಅವಾಗ ಗೊತ್ತಾಗತ್ತೆ ನಿಮ್ಗೆ ಎಲ್ಲ ಬುದ್ಧಿ ಬರೋದು. ಫಸ್ಟ್ ನೀನೇನ್ ಮಾಡ್ಬೇಕು ನಿನ್ಗೆ? ಏನ್ ಮಾಡಿದೀನಿ ನಾನು? ನನ್ ತಂಟೆಗೆ ಬರ್ತಿದ್ಯಾ ನೀನು? ನಾನೇನ್ ಮಾಡಿದೆ ನಿಂಗೆ? ಅರೆ ನೋಡ್ದಾಗೀತಕ್ಕ ನಿಂಗು ಎಲ್ಲ ಮಾಡಿಬಿಟ್ಟು ನಿಂಗೆ ಏನು ಮಾಡಿಲ್ಲ ಅಂತ ಬರ್ತಿದ್ದಾಳೆ ಅಕ್ಕಯ್ಯೋ. ಹೆಂಗೆ ಮಾತಾಡ್ತಿದ್ದಾರೆ ನೋಡು. ಈ ಅಕ್ಕನ್ನು ಬಿಡ್ಬೇಕು ಹೋಗ್ಬೇಡ ಗೀತಕ್ಕ ನೀನು. ಸುಮ್ನೆಗೆ ಬಿಡ್ಬೇಡಿ, ಸರಿಯಾಗಿ ಬಾರಿಸಿ ಅವ್ರನ್ನ. ಏನ್ಗೆ ಮಾಡಿದ್ದಾರೆ ಅಂತ ಅವಾಗ ಗೊತ್ತಾಗುತ್ತೆ. ಒಂದು ಸರ್ದ್ ಬಿಡಿ, ನೋಡಿ ಹೆಂಗೆ ಮಾತಾಡ್ತಾರೆ, ನಿಮ್ಗೆ ವಾಪಸ್ ಮಾತಾಡ್ತಿದ್ದಾರೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಮಳ್ಳಿ ಹೆಂಗೆ ಮಂಚಕ್ಕೆ 3 ಕಾಲು ಅನ್ನೋ ತರ ಮಾತಾಡ್ತಿದ್ಯಾ? ಎಲ್ಲ ನಿನ್ ಕಳ್ಳಾಟಗಳು ನಾನು ಸೈಡಿಂಗ್ ನಿಂತ್ಕೊಂಡು ನೋಡಿಲ್ಲ ಅಂತ ಇಟ್ಕೊಂಡಿದೀಯೇನ? ನನ್ ಗಂಡನ ನಂತರ ಇವಾಗ ಸೀರೆ ತರಿಸ್ಕೊಂಡಿದೀಯಾ, ಆಮೇಲೆ ಇವಾಗ ಬಂಗಾರ ಮಾಡಿಕೊಡು ಅಂತ ಕೇಳ್ತಿದ್ದೆ. ಯಾವಳೆ ನೀನು ನನ್ ಗಂಡನ ಹತ್ರ ಕೇಳೋದಕ್ಕೆ? ನಿನ್ಗೆ ಏನೇ ಅಧಿಕಾರ ಇದೆ? ನನಗೆ ನನ್ ಗಂಡ ಒಂದ್ ಚೂರ್ ಜಂಪರ್ ಪೀಸ್ ತಂದು ಕೊಟ್ಟಿಲ್ಲ, ನಿನಗೆ ಯಾಕೆ ತಂದು ಕೊಡ್ಬೇಕು? ನೀನ್ ಕೇಳ್ದೆ ಏನ್ ಇವಾಗ? ಏನ್ ತಪ್ಪಿದೆ? ನೀನ್ ಹೆಂಗೋ ನಿನ್ ಗಂಡಂಗೆ, ನಾನು ನಿನ್ ಗಂಡಂಗೆ ಹಂಗೇನೆ. ಏನು ನನ್ ಗಂಡಿಗೆ ನಾ ಹೆಂಗೋ ನೀನು ಹಂಗೇನಾ? ಅಂದ್ರ ನೀನ್ ನನ್ ಗಂಡಗೆ ಹೆಂಡ್ತಿನಾ? ಅಯ್ಯೋ ಶಿವನೇ, ಇದು ಎಲ್ಲೆಲ್ಲಿ ಹೋಗುತ್ತೋ ಯಪ್ಪ. ಇವಳು ನೋಡಿದ್ರೆ ನನ್ನ ಹೆಂಡತಿಗೆ ನಾನೇನು ಹೆಂಡತಿ ಅಂತಿದ್ದಾಳೆ. ನನ್ ಕತೆ ಮುಗೀತು. ಅಯ್ಯೋ ಕ್ಯಾಲ್ಲ. ಗೀತಂದು ಅಕ್ಕ ಕೇಳಿಸ್ಕೊಂಡ್ರೆ ಎಂತ ಮಾತು ಗೀತಂದು ಅಕ್ಕ. ಅವಳು ನಿಮ್ ಗಂಡನ್ಗೆ ಹೆಂಡತಿ ಅಂತೆ ಅಕ್ಕ. ಅಯ್ಯೋ ನಿಮ್ದಕ್ಕೆ ತಂಗಿ ಅಂತೆ ಅವರು. ಗೀತಂದು ಅಕ್ಕ ನೀವು ಸುಮ್ದಕ್ಕೆ ಬಿಡಬೇಡಿ, ನಿಮ್ದಕ್ಕೆ ತಂಗಿ ಅಂತೆ. ಅಲ್ಲ ಗೀತಂದು ಅಕ್ಕ, ನಿಮ್ದಕ್ಕೆ ಸ್ಥಾನನ ಕಿತ್ಕೋತಿದ್ದಾರೆ ಗೀತಂದು ಅಕ್ಕ. ನೀನನ್ ಮಾತ್ರ ಸುಮ್ನೆ ಬಿಡಲ್ಲ ಕಣೆ. ಯಾವಳೆ ನೀನು? ಏನ್ ಮಾಡ್ತೀಯ? ನಿಜಾನೇ ಹೇಳ್ತಾ ಇರೋದು. ಏನ್ ಮಾಡ್ತೀಯ? ಮಾಡ್ಕೋ ಹೋಗೆ. ಏನಂದೆ? ಏನೋ ನೀನು ನನ್ ಗಂಡನ ಹೆಂಡ್ತಿನ? ಯಾವಾಗ ತಾಳಿ ಕಟ್ಟಿಸ್ಕೊಂಡೆ? ಯಾವಾಗ ಮದುವೆ ಆದೆ? ಬೊಬ್ಳಿ ಬಂದ್ಬಿಡು ನೀನು. ಬಿಟ್ರಿ ನೀನ್ ನನ್ ಗಂಡ ಹೆಂಡ್ತಿನ? ಬಾಲೆ ನಿನಗೆ. ಬಿಡ್ಬೇಡ ಗೀತಂದು ಅಕ್ಕ, ನಿಮ್ಮ ಗಂಡಂಗೆ ಎಷ್ಟು ದಿನದಿಂದ ಹೆಂಡತಿ ಆಗಿದ್ದಾರೆ ಕೇಳು ಗೀತಂದು ಅಕ್ಕ. ಇಂಥ ನಾಟಕಗಳು ಬಿಡಬೇಡ ಗೀತಂದು ಅಕ್ಕ. ಬಿಡೆ ನನ್ನ, ಬಿಡೆ. ಲೇ ಬಂಗಾರಿ, ಬಿಡೆ ಬಿಡೆ ಅವಳನ್ನ, ಹೋಗ್ಲಿ ಬಿಡೆ. ಲೇ ಕುಡುಕ, ಸುಮ್ನೆ ಇದ್ರೆ ಪಾಡು. ಇಲ್ಲ ಈಕಿನ ಎಷ್ಟು ಧೈರ್ಯ ಈಕಿಗೆ ನನ್ನ ಮುಂದೆ ಇಷ್ಟೆಲ್ಲ ಮಾತಾಡ್ತಾಳೆ ಇವಳು. ನೀನ್ ಹೆಂಡತಿ ಅಂತ ಹೇಳ್ತಿದ್ದಾಳೆ. ಯಾವಾಗ ತಾಳಿ ಕಟ್ಟಿದೆ ಲೋಟ? ಎಷ್ಟು ಸುಳ್ಳು ಹೇಳ್ತಿದ್ದಾಳೆ ನೀನ್ ಹೆಂಡತಿ ಅಂತ. ಇವಳನ್ನ ಸುಮ್ನೆ ಬಿಡ್ಬೇಕಾ? ಬಿಡಿಸೋ ಕುಡುಕ. ಲೋ ಈಕಿ ನನ್ನ ಸಾಯಿಸ್ಬಿಡ್ತಾಳೆ, ಬಿಡಿಸೋ, ನನ್ ಸಾಕಾಗಿದೆ. ಬಿಡ್ಬೇಡಿ ಅಜ್ಜಿ, ಬಿಡಬೇಡಿ. ಅರೆ ಗೀತಂದು ಅಕ್ಕ, ಬಿಡ್ಬೇಡಿ ಗೀತಂದು ಅಕ್ಕ. ನಿಮ್ದಕ್ಕೆ ಸ್ಥಾನನ ಕಟ್ಕೊಂತಿದ್ದಾರೆ, ನೀವು ಬಿಡಬೇಡಿ ಗೀತಂದು ಅಕ್ಕ. ನೀವ್ ಬಿಟ್ರೆ ತಪ್ಪಿಸ್ಕೊಂಡ್ ಬಿಡ್ತಾರೆ. ಇವತ್ತೇ ಎಲ್ಲ ಗೊತ್ತಾಗಿದೆ ಗೀತಂದು ಅಕ್ಕ. ನೀನು ನನ್ನ ಗಂಡನ ಹೆಂಡ್ತಿನ? ಯಾವಕ್ಕೆ ನೀನು? ಯಾವಾಗಿಂದ ಬಂದಿ ನೀನು? ಏನಂತೀಯ? ಹೌದು ಕಣೆ, ಹೌದು ಕಣೆ. ಏನಂತೀಯ? ಲೇ ಬಿತ್ರಿ, ನಿನ್ ಛತ್ರಿ ಆಟಗಳೆಲ್ಲ ಬಿಟ್ಬಿಡೆ. ನನ್ ಗಂಡನ ಬಿಟ್ಟಿ ಚಲೋ ಆಗತ್ತೆ, ಇಲ್ಲ ಅಂದ್ರೆ ನಿನ್ ಕತ್ರಿನೇ ಮಾಡ್ತೀನಿ ನಿನ್ನ. ಬಿಡೆ ನನ್ ಕೂದಲ, ಬಿಡೆ. ಬಿಡ್ಬೇಡಿ ಗೀತಕ್ಕ ನೀನು, ಬಿಡ್ಬೇಡ. ಎಷ್ಟು ದಿನದಿಂದ ಈ ಆಟ ಇದೆ ಕೇಳಿ ಗೀತಕ್ಕ, ನೀನು ಬಿಡ್ಬೇಡ ಗೀತಕ್ಕ. ಬಿಡೆ ನನ್ನ, ಬಿಡೆ. ನನ್ ಬಂಗಾರಿ ಗೀತು ಅಲ್ಲ, ಬಿಡಿ ಅವಳನ್ನ, ಬಿಡೆ ಪ್ಲೀಸ್, ಬಿಡೆ. ಲೇ ಕುಡುಕ, ಸುಮ್ನಿದ್ರೆ ಪಾಡು. ಇಲ್ಲ ಅಂದ್ರೆ ನಿನ್ನನ್ನು ಇವಳು ಜೋಡಿ ಸೇರಿ ದಮಕ್ ತಿನ್ಕಂಡ್ಲ. ಸುಮ್ಮ ಹೋಗು ಇವಾಗ.
ಅದ್ ಯಾವಾಗ್ಲ ನನಗ್ ಗೊತ್ತಿಲ್ದೆ ಇವಳು ತಾಳಿ ಕಟ್ಟಿ ಮದ್ವೆ ಆಗಿದ್ಯಾ ಕಣ್ಲ. ನಾನ್ ಇವತ್ ಬಿಡಂಗಿಲ್ಲ ಇವಳನ್ನ. ಇಲ್ಲ ನನ್ ಮುಂದೆ ಹೇಳ್ತಾಳೆ ನಾನು ಹೆಂಡ್ತಿ ಇವಳು ಅಂತ. ನಾನ್ ಇವನ್ ಗಂಡ ಅಂತ ಹೇಳ್ತಾಳೆ. ಎಷ್ಟು ಸುಲಭವಾಗಿ ಹೇಳ್ತಾಳೆ ಇವಳು. ಇವಳಿಗೆ ಒಂದ್ ಗತಿ ಕಾಣಿಸ್ಲಾರ್ದ ನಾ ಬಿಡಂಗಿಲ್ಲ ಇವತ್ತು. ನನಗೆ ನನ್ ಮುಂದೆನೆ ನಾಟಕ ನಡೆಸ್ತೀಯ ನೀನು ಬಿಡ್ತೀನಿ ಬಾ. ಲೋ ಬಿಡಿಸೋ ನನ್ನ. ಇವಳಿಲ್ಲ ಅಂದ್ರೆ ನನ್ನನ್ನು ಸಾಯಿಸ್ಬಿಡ್ತಾಳ್ರು. ಗೀತಂದೋಕ ಬಿಡ್ಬೇಡ, ಗೀತಂದೋಕ ಒಟ್ಟೆ ಬಿಡ್ಬೇಡ ಗೀತಂದೋಕ. ಅಯ್ಯಯ್ಯೋ ಅಯ್ಯೋ ನನ್ನ ಹೆಂಡತಿ ಚಾಮುಂಡಿ ಅವತಾರ ತಾಳ್ಬಿಟ್ಟಾಳಲ್ರು. ಏನ್ರೋ ಮಾಡೋದು ಇವಾಗ. ಇವಾಗ ಅಯ್ಯಯ್ಯೋ ಅಯ್ಯಯ್ಯೋ ಅಂತೀಯಲ್ಲ ಸೋಮಣ್ಣ. ನಿಮ್ದಕ್ಕೆ ಇದು ಬೇಕಾಗಿತ್ತ ಸೋಮಣ್ಣ? ಇದು ಈ ತರ ಎಲ್ಲ ಕೆಲಸ ಮಾಡ್ತಿರಲ್ಲ, ನಿಮ್ದಕ್ಕೆ ಬುದ್ಧಿ ಇಲ್ವಾ ಸೋಮಣ್ಣ? ಇವಾಗ ಹೆಂಡತಿ ಪರವಾಗಿ ಬರ್ತಿದ್ಯಲ್ಲ ಸೋಮಣ್ಣ ನೀನು. ಇಂಥದ್ದೆಲ್ಲ ಕೆಲಸ ಮಾಡದ ಸೋಮಣ್ಣ? ಗೀತಂದು ಅಕ್ಕಂಗೆ ನೀವು ತುಂಬಾ ಮೋಸ ಮಾಡಿಬಿಟ್ಟಿದ್ದೀರ. ಅದು ಹೋಗಿ ಹೋಗಿ ಇಂಥವಳನ್ನ ಇದನ್ ಮಾಡಿದೀರಾ ನೀವು. ಹೋಗಿ ಹೋಗಿ ಇವಳ ಜೊತೆ ಇದೀರಲ್ಲ ನೀವು. ನಿಮ್ಗೆ ಬುದ್ಧಿನೇ ಇಲ್ವಾ ಸೋಮಣ್ಣ? ಅಯ್ಯೋ ಪತಿಮೋಕ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಕೋ ಇರುವ. ನಂಗೀಗ ಜೀವ ಬಾಯಿ ಬಂದಿದೆ, ನೀ ಸ್ವಲ್ಪ ಸುಮ್ಮಿರು. ತಪ್ಪಿಗೆ ಮಾಡಿದ್ದು ನೀವು. ನಿಮ್ದಕ್ಕೆ ನೀವು ಸರಿ ಇದ್ದಿದ್ರೆ ನಮ್ದಕ್ಕೆ ಯಾಕೆ ಹಿಂಗ ಮಾತಾಡ್ತಿತ್ತು? ನೀವು ಸರಿ ಇಲ್ಲ, ನಿಮ್ದಕ್ಕೆ ಸರಿ ಮಾಡ್ಕೊಳ್ಳಿ ಫಸ್ಟು. ಗೀತಾವಕ್ಕ ಬಿಟ್ಟು ಬಿಡಿ ಆಕಿನ್ನ. ಅಕ್ಕಿ ಇನ್ಯಾವತ್ತೂ ಈ ಕೆಲಸ ಮಾಡಕ್ಕಿಲ್ಲ. ನಿನ್ ಕಾಲ್ ಮುಗಿತೀನಿ ಬಿಟ್ಟು ಬಿಡಿ ಯವ್ವ. ಏನೋ ಇವತ್ತ ಮುಕ್ಕೋಡಿ ದೇವರ್ತಗಳು ಬಂದ್ರು ನಾನು ಇವ್ಳು ಬಿಡಾಕಿಲ್ಲ. ಆಕಿ ಯಾವ ಧೈರ್ಯದ ಮೇಲೆ ಹೇಳ್ತಿದ್ದಾಳೆ? ನೀನ್ ಹೆಂಡತಿ ಅಂತ ಇವಳು ಹೆಂಡತಿ. ಗೀತಂದಕ್ಕ ಬಿಡ್ಬೇಡಿ, ಗೀತಂದಕ್ಕ ಗುಮ್ಮಿ ಬಿಡಂಗಿಲ್ಲ ಕಣೆ ನಿನ್ನ. ಇವತ್ ಮಾತ್ರ ಬಿಡಂಗಿಲ್ಲ. ಬಿಡ್ಬಿಡೆ, ಬಿಡ್ಲಿಲ್ಲ ಅಂದ್ರೆ ನಿನಗೆ ಪರ್ಕಾಗುತ್ತೆ ಕಣೆ. ನಿನಗೆ ಒಂದೊಂದ್ ಗತಿ ಕಾಣ್ಸೆ ನಾನು ಇವತ್ತು ಹೋಗೋದು. ಅಯ್ಯಯ್ಯೋ ಯವ್ವ ಕೂದಲುಳ್ತೈತೆ ಬಿಡಿ ಯವ್ವ. ನೀನ್ ಇಂಥದೆಲ್ಲ ಮಾಡಿದ್ಯಲ್ಲ, ನನಗೆ ಎಷ್ಟು ಹೊಟ್ಟೆ ಉರಿಬಾರ್ದು. ನನಗೇ ಗೊತ್ತಿಲ್ಲದೆ ನನ್ನ ಮನೆ ಹಾಳು ಮಾಡಾಕೊಂಡು ನಿಂತಿದ್ದಲ್ಲಿ. ನೀನ್ ನೆಟ್ಗಿದ್ರೆ ನಿನ್ ಗಂಡ ಯಾಕೆ ನನ್ನ ಹತ್ರ ಬರ್ತಿದ್ದ? ಮಾಡೋದೆಲ್ಲ ಮಾಡಿ ನಾನ್ ನೆಟ್ಗಿದ್ರೆ ಅಂತ ಹೇಳ್ತೀಯ? ಬಾಲೆ ನೀನ್ ಇವತ್ತು ಯಾವಾಗ ನೋಡ್ತೀಯ ಗಂಡನ ಜಡಿ ಸಿಡಿ ಅಂತಿರ್ತೀಯ. ಮತ್ತೆ ನೀನ್ ನೆಟ್ಗಿದ್ರೆ ನನ್ನ ಹತ್ರ ಯಾಕೆ ಬರ್ತಿದ್ದ ನಿನ್ ಗಂಡ? ಏನಂತೀಯ? ನಾನ್ ನಿನ್ ನೆಟ್ಗಿರ್ಬೇಕಂತೀಯ? ನೀನ್ ನೆಟ್ಗಿರೇ ಮೊದ್ಲು. ಯಾವಾಗ ನೋಡ್ತೀಯ ಅವಾಗ ಸಿಡಿ ಮಾಡಿರ್ತೀಯ ಅವನ್ಗೆ. ಅದಕ್ಕೆ ನನ್ನ ಹತ್ರ ಬಂದಾನೆ. ಅರೆ ಗೀತಂದು ಅಕ್ಕ ನೋಡಿ, ಗೀತಂದು ಅಕ್ಕ ನಿಮ್ದಕ್ಕೆ ನೀವು ನಿಮ್ ಗಂಡನ್ನೇ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತೆ. ಅದಕ್ಕೆ ಅವ್ರ ಹತ್ರ ಹೋಗಿದಾರಂತೆ. ನೋಡಿ ಗೀತಂದಕ್ಕ ಮೈರಿ ಗೀತಂದಕ್ಕ. ಏನೇ ಬಿತ್ರಿ ನಾನ್ ಸರಿ ಇಲ್ಲ ಅಂತ ಹೇಳ್ತೀಯ? ನಿಂಗೆ ಏನ್ ಮಾಡ್ತೀನಿ ನೋಡಿ ಇವಾಗ. ಯವ್ವ ನಾನು ಸತ್ತೇನೆ, ಬಿಡ್ಲೆ. ಅಯ್ಯೋ ಬಿಡೆ ಯವ್ವ, ಬಿಡೇಲೆ. ನಿನ್ ಕೈ ಮುಗಿತೀನಿ, ಬಿಟ್ಬಿಡೆ. ನಿನ್ ಗಂಡನ್ ತಂಟೆಗೆ ಹೋಗಲ್ಲ, ಬಿಟ್ಬಿಡೆ ನನ್ನ. ಅಯ್ಯಯ್ಯೋ ನನ್ನ ಸೊಂಟ ಹೋತಲ್ಲೇ, ನನ್ ಕಾಲ್ ತುಡಿಬೇಡ್ವೆ, ನನ್ ಕೈ ಬಿಡ್ವೆ. ಲೋ ಕುಡ್ಕ ನಿಂತಿಯಲ್ಲೋ, ಹಂಗೆ ಬಿಡಿಸೋ ನನ್ನ. ಗೀತಾ ಬಿಡೆ, ಸಾಕ್ ಬಿಟ್ಬಿಡೆ, ಹೋಗ್ಲಿ ಬಿಟ್ಬಿಡೆ. ಯಾಕೆ ಇದನ್ ಮಾಡ್ತಿದೀಯಾ? ಮಾಡೋದೆಲ್ಲ ಹಲ್ಕಟ್ಟಿದ್ದೀರಿ ಮಾಡ್ಬಿಟ್ಟು ಈಗ ಬಿಡು ಅಂತ ಹೇಳ್ತೀಯ? ನೀನ್ ನೆಟ್ಗಿದ್ರೆ ಯಾಕೋ ಇವಳು ನನಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ಲು, ಇಷ್ಟೆಲ್ಲ ಅಂತಿದ್ಲು. ಗೀತಂದು ಅಕ್ಕ ಸುಮ್ನೆ ಬಿಡ್ಬೇಡಿ, ನೋಡಿ ಹೆಂಗೆ ಮಾಡ್ತಿದ್ದಾರೆ. ಎಲ್ಲ ತಪ್ಪು ಮಾಡು ಮಟ ಮಾಡಿ ಈಗ ನಿಮ್ಗೆ ಸುಮ್ನೆ ಬಿಡಿ ಅಂತ ಹೇಳ್ತಿದ್ದಾರೆ. ನೀವು ಕೈ ಬಿಡ್ಬೇಕು ಹೋಗ್ಬೇಡಿ. ನೀವು ಅವನೇ ಶಾರ್ಟ್ ಕೊಡಿ, ಶಾರ್ಟು ಹಂಗೆ ಬಿಡ್ಬೇಡಿ. ಇವಾಗ ಇವಳು ನಟ್ಟೆ ಹೊಡಿತೀನಿ ಅಂತ ತಿಳ್ಕೊಂಡಿದ್ಯಾ? ಈಗ ನಿನ್ನೂ ಸೇರ್ಸಿ ಗುಮ್ತೀನಿ ಸದ್ಯ. ಗುಮ್ತೀನಿ ನೋಡ್ತಿರು ನಿಮ್ಮನ್ನ. ಬೇಡ ಕಣೆ, ಬಿಟ್ಬಿಡಿ. ನಿನ್ ಕಾಲ್ ಮುಗಿತೀನಿ, ಬಿಟ್ಬಿಡಿ ಕಣೆ. ನನ್ಕಿತ ನನ್ನಿಂದ ತಪ್ಪಾಗಲ್ಲ ಕಣೆ, ಪಾಪ ಕಣೆ. ಹೋಗ್ಲಿ ಬಿಟ್ಬಿಡಿ ಅವಳನ್ನ. ಎಷ್ಟೊಂದ್ ಸಂಕಟ ಪಡ್ತಿದ್ದಾಳೆ, ಬಿಟ್ಬಿಡಿ ಅವಳನ್ನ. ಯಪ್ಪೋ ನನ್ನ ಕಾಲು ಕೈ ನನ್ನ ಸೊಂಟ ಬಿಟ್ಬಿಡೆ. ನನ್ನ ಪಾಡಿ ಬಿಟ್ಬಿಡೆ. ನನ್ ಕೂದ್ಲು ಕೆತ್ತ ಕೈಯ ಬರ್ತಾವೆ. ಇನ್ನ ಸ್ವಲ್ಪ ಬಿಟ್ಬಿಡೆ ನಿನ್ನ. ಏನು ಇವಳಿ ಸಂಕಟ ಆಗೋದ್ ನಿನಗ್ ಕೇಳ್ತಿದ್ದೆ, ನನಗ್ ಸಂಕಟ ಆಗೋದ್ ನಿನ್ ಕೇಳ್ತಿಲ್ವಲ್ಲೇ? ನನ್ ಗಂಡ ಮಾರ. ಹಾವಾದ್ರೂ ಕಚ್ಚಬಾರ್ದ, ಚೇಲಾದ್ರೂ ಕಚ್ಚಬಾರ್ದ, ಹೊಟ್ಟಿಯ ನೋವು ಬಂದು ಗಟ್ಟಿಯ ಸೇರಬಾರ್ದ. ನನ್ ಗಂಡ ಕುಡ್ಕಂಡ ಸಮಾಧಾನದಿಂದ ಇರ್ತಾನೆ, ಮನೆಗೆ ಬರ್ತಾನೆ ಅನ್ಕೊಂಡೆ. ಆದ್ರೆ ಇಂತ ಹಲ್ಕಟ್ಕಿರಿ ಕೆಲಸ ಮಾಡ್ತಾನಂತ ನಾ ಯಾವತ್ತೂ ಅನ್ಕೊಂಡಿದ್ದಿಲ್ಲ. ನಾನ್ ನೋಡಿದ್ರೆ ಮನಿ ಅಂತ ಸಾಯ್ತಿದ್ದೆ. ಗೀತಂದೋಕ ಬಿಡ್ಬೇಡ, ಗೀತಂದೋಕ ನೋಡಿ ಗೀತಂದೋಕ. ನಿಮ್ಗೆ ಫೀಲಿಂಗ್ ಅವ್ರಿಗೆ ಫೀಲಿಂಗೇ ಅಲ್ಲ, ಅವರು ಫೀಲಿಂಗ್ ಅವ್ರಿಗೆ ಫೀಲಿಂಗ್ ಆಗ್ತಿದೆ ನೋಡಿ. ಅವ್ರು ಕಷ್ಟ ಪಡ್ತಿದ್ದಾರೆ ಅಂತ ಅವ್ರು ಎಷ್ಟು ಖುಷಿಲಿ ಹೇಳ್ತಿದ್ದಾರೆ ನೋಡಿ. ಗೀತಂದೋಕ ನಿಮ್ಗೆ ಸಂಕಟ ಆಗಿದ್ದು ಅವ್ರ ಕಣ್ಣಿಗೆ ಕಾಣ್ತಾನೆ ಇಲ್ಲ. ಗೀತಂದೋಕ ಬಿಡ್ಬೇಡಿ, ಗೀತಂದೋಕ ನೋಡು. ಗೀತಂದೋಕ ಬಿಡ್ಬೇಡ, ಗೀತಂದೋಕ ನೋಡಿ. ನಿಮ್ ಸಂಕಟ ಅವ್ರಿಗೆ ಅರ್ಥನೇ ಆಗ್ತಿಲ್ಲ. ಅಣ್ಣಂಗೆ ಅಕ್ಕಂದೇ ಚಿಂತೆ. ಯವ್ವ ಹೆಂಗ ಗೋಳಾಡ್ತಾವಳೆ ಅಂತ ಚಿಂತೆ ಮಾಡ್ತಿದ್ದಾಳೆ. ನಿನ್ ಮಂಚಲ್ಲಿ ಎಷ್ಟು ಸಂಕಟ ಪಡ್ತಿದ್ದೀರಾ ಅಂತ ಅವ್ರಿಗೆ ಏನು ಗೊತ್ತು. ನೀವು ಮಾಡಿ ಅಕ್ಕ. ಅಲ್ಲ ಅದೇನೋ ಹಾಡ ಆಡ್ತಿದ್ರಲ್ಲ ಗೀತಂದಕ್ಕ, ಆ ಹಾಡ ಆಡ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ಗೀತಂದಕ್ಕ. ಬಿಡ್ಬೇಡಿ ಗೀತಂದಕ್ಕ, ಗುಮ್ಮಿ. ಯಮ್ಮ ಸುಮ್ ಕೂತ್ಕೊಳ್ಳು ಯವ್ವ. ಇದೆಲ್ಲ ಹಚ್ಕೊಂಡು ಯಾಕೆ ನಮ್ಮಿಬ್ಬರು ನಡುವೆ ಜಗಳ ಆಗ್ತಿದ್ಯಾ? ಅಲ್ಲೋ ಏನೋ ನಿಮ್ದಕ್ಕೆ ತಪ್ಪು ಮಾಡಿ ನಮ್ದಕ್ಕೆ ಕೇಳೋದಕ್ಕೆ ಬರ್ತಿದ್ದೀರಲ್ಲ. ನಮ್ದಕ್ಕೆ ಏನು ಫಿಟ್ಟಿಂಗ್ ಇಟ್ಟಿದ್ರು ನಿಮ್ದಕ್ಕೆ ತಪ್ಪು ಮಾಡಿ ನಿಮ್ದಕ್ಕೆ ಅನ್ಬೇಕು. ನಮ್ದಕ್ಕೆ ಯಾಕೆ ಬರ್ತಿದ್ದೀರಾ ನೀವು? ಮೊದ್ಲು ನಿಮ್ದಕ್ಕೆ ನೀವು ಸರಿಯಾಗಿ ಮಾಡ್ಕೊಳ್ಳಿ. ನಿಮ್ದಕ್ಕೆ ಸರಿ ದಾರಿ ಹೋಗಿ. ಪಾಪ ನಮಗೆ ಗೀತಂದು ಅಕ್ಕ
ಎಷ್ಟು ಕಷ್ಟಪಡುತ್ತೆ ನನಗೆ ಗೊತ್ತು. ನಾನು ನೋಡಿದ್ದೀನಿ ಮನೆ ನಡೆಸೋದಕ್ಕೆ. ನಿಮ್ದಕ್ಕೆ ನೀವು ಫಸ್ಟ್ ನೆಟ್ಗಿರಿ, ಆಮೇಲೆ ನಮ್ದಕ್ಕೆ ಹೇಳೋಕೆ ಬನ್ನಿ. ಬಿಟ್ಬಿಡೆ ಹೋಗ್ಲಿ, ನಿನ್ ಕಾಲ್ ಹಿಡ್ಕೊಂತೀನಿ ಬಿಟ್ಬಿಡೆ. ಇವಳಿಗೆ ಒಂದ್ ಗತಿ ಕಾಣಿಸ್ಲಾರ್ದೆ ಇವತ್ ನಾ ಬಿಡದೇ ಇಲ್ಲ. ಅವಾಗ್ಲೇ ಏನೋ ಹಾಡ ಆಡ್ತಿದ್ದೆಲ್ಲ, ಯಾವ ಈಕಿ ಚಿನ್ನದ ಮಲ್ಲಿಗೆ ಹೂವ ಏನೇನೋ ಆಡ್ತಿದ್ದೆಲ್ಲ. ನಮ್ಮ ಮನೇನಿರೋ ಎಲ್ಲ ಸೀರೆ ತಗೊಂಡ್ ಬಂದು ಇವಳಿಗೆ ಇಟ್ಟಿದೀಯಲ್ಲ. ನನಗೊಂದು ಬ್ಲೌಸ್ ಪೀಸ್ ಕದ ಕೊಡಕ್ಕಾಗಿಲ್ಲ, ಮಗಂಗೆ ಒಂದ್ ಚಡ್ಡಿ ಕೊಡಕ್ಕಾಗಿಲ್ಲ. ಆ ಗೀತಂದಕ್ಕ ರೇಷ್ಮೆ ಸೀರೆ ಕೊಟ್ಟಿದ್ದಾನೆ ಗೀತಂದಕ್ಕ. ಇವಳೊಬ್ಳು ಮಧ್ಯ ಬಂದು ಉಪ್ಪು ಖಾರ ಹಂಗೆ ಹಾಕಿ ಹಾಕ್ತಾಳೆ. ಯವ್ವ ತಾಯಿ ಕೈ ಮುಗಿತೀನಿ ಹೋಗ ಯವ್ವ. ನನ್ ಗಂಡನ ಕಡೆ ಏನೇನ್ ಇಸ್ಕೊಂಡಿದೀಯ ಎಲ್ಲ ಸರಿಯಾಗಿ ನನ್ಗೆ ಹತ್ರ ಬರಬೇಕು. ಆ ಸೀರೆ, ಒಡವೆ, ಎಲ್ಲ ವಸ್ತ್ರಗಳು, ಬಾಂಡೆ ಸಾಮಾನು ಏನೇನಿದೆ ನಮ್ಮ ಮನೇಲಿ ಏನೇನೋ ಮಿಸ್ಸಿಂಗ್ ಆಗಿದೆ. ಅದೆಲ್ಲ ಇವಾಗ ನನ್ನ ಹತ್ರ ಬಂದು ಕುತ್ಕೋಬೇಕು. ಹಾಗೇನೆ 2 ನಿಮಿಷ ಕಾಲಾವಕಾಶ ಕೊಡ್ತೀನಿ ನಿಂಗೆ. ನೀನ್ ಜಾಗ ಖಾಲಿ ಮಾಡಿ ಈ ಊರು ಬಿಟ್ಟು ಓದಿ ಪಾಡಾಗುತ್ತೆ. ಇಲ್ಲ ಅಂದ್ರೆ ನಿನ್ನನ್ನ ರುಬ್ಬಿ ರುಂಡ ಮಾಡಿ ಹಾರ ಹಾಕೊಂಡ್ಬಿಡ್ತೀನಿ, ಮಾಲೆ, ರಕ್ತ ಮಾಲೆ ಹಾಕೊಂಡ್ಬಿಡ್ತೀನಿ. ಹೋಗೆ ತಗೊಂಡ್ ಬರೋದು. ಏನೇನ್ ಕೊಟ್ಟಿದ್ದಾನೆ ನನ್ ಗಂಡ, ತಗೊಂಡ್ ಬರೋಗೆ ಮೊದ್ಲು. ನೋಡು, ನಿನ್ ಗಂಡ ಯಾವ ಸೀರೆನೂ ಕೊಟ್ಟಿಲ್ಲ, ಯಾವ ಚಿನ್ನನೂ ಕೊಟ್ಟಿಲ್ಲ ಅಂತ ಹೇಳು. ಇಲ್ಲೇ ಇದ್ದಾನೆ ನಿನ್ ಗಂಡ. ನೋಡಿ ಗೀತಂದು ಅಕ್ಕ ಇವಾಗ್ಲೇ ಸುಳ್ಳೆ ಮಾತಾಡ್ತಿದ್ದಾರೆ. ಏನು ಇಸ್ಕೊಂಡೇ ಇಲ್ವಂತೆ. ಅವೇನೇ ಹೇಳೋದು ನನ್ ಕುಡುಕ್ ಗಂಡ. ನಾನೇ ಇವಾಗ ಕಿವಿಯಾರೆ ಕೇಳಿಸ್ಕೊಂಡಿದ್ದೀನಿ. ಏನ್ ಸರ ಮಾಡಿಸ್ಕೊಂಡಿದ್ಯಾ, ಏನು ಇದು ಸೀರೆ ತಗೊಂಡಿದ್ಯಾ ಅಂತ. ಮತ್ತೆ ಇವಾಗ ನನ್ಗೆ ಸುಳ್ಳು ಹೇಳ್ತೀಯಾ? ಅವ್ ತಂದಿಡ್ಲಿಲ್ಲ ಅಂದ್ರೆ ನಾನು ಬಿಡದೇ ಇಲ್ಲ. ನೋಡ್ಕಣವ, ಆಕಿ ಏನು ಕೊಟ್ಟಿಲ್ಲ ನಂಗೆ. ನನ್ ಕಡೆ ಅಂತೂ ಏನೇನು ಇಲ್ಲ. ನಾ ಇವಾಗ್ಲೇ ಹೇಳ್ತಿದ್ದೀನಿ, ಸುಮ್ನೆ ನನ್ ಮೇಲೆ ಅಪವಾದ ಹೊರಿಸ್ಬೇಡ. ನನ್ ಕಡೆ ಏನು ಇಲ್ಲ. ನನ್ ಕೂದಲ ಬಿಡು ಫಸ್ಟ್ ನೀನು. ನಂಗೆ ನೋವಾಗ್ತಿದೆ ಜಾಸ್ತಿ. ಲೋ ಕುಡ್ಕ ಸೌಮ್ಯ, ಹೇಳಲೋ ನಾನು ಏನು ಇಸ್ಕೊಂಡಿಲ್ಲ ಅಂತ. ಹೇಳಲೋ, ಹೊಡಿತಾಳೆ ನನ್ನಿಲ್ಲ ಅಂದ್ರೆ ಸಾಯಿಸೇ ಬಿಡ್ತಾಳೆ ಕಣೋ. ಅಯ್ಯೋ, ಯಾರ ಕಡೆ ಮಾತಾಡ್ಬೇಕು ಇವಾಗ? ಇವ್ರ ಕಡೆ ಮಾತಾಡ್ತೀನಿ, ಇವಳು ಹೊಡಿತಾಳೆ. ಏನೋ ಒಂದು ಇಲ್ಲ ಕಣೆ ಗೀತಾ, ನಾ ಏನು ಕೊಡ್ಸಿಲ್ಲ ಕಣೆ ಅವಳಿಗೆ. ಏನೇನು ಕೊಡ್ಸಿಲ್ಲ ಕಣೆ ಅವಳಿಗೆ. ಯಾಕೋ ಕಾಲ್ ನೋವು ಅಂತ ಅಂತಿಲ್ಲ. ಅದಕ್ಕೆ ಅವಾಗ ಬರ್ತಿದ್ದೆ ಹೋಗ್ತಿದ್ದೆ, ಒಂದ್ ಸ್ವಲ್ಪ ಹಣಕಾಸು ಕೊಟ್ಟಿದ್ದೆ ಆರಾಮಿಲ್ಲ ತೋರ್ಸ್ಕೊಳೋದಕ್ಕೆ. ಅಷ್ಟ್ ಬಿಟ್ರೆ ನಾ ಅವಳಿಗೆ ಏನು ಕೊಟ್ಟಿಲ್ಲ ಕಣೆ, ನಿಜ ಕೊಟ್ಟಿಲ್ಲ ಕಣೆ. ಅವಾಗ ಆರಾಮಿಲ್ಲ, ಒಬ್ಬಂಟಿ ಹೆಣ್ಣು ಅಂತ ಪಾಪ ವಿಚಾರಿಸ್ಕೊಳಕ್ ಬಂದಿದ್ದೆ ಹೆಂಗಿದ್ದಾಳೆ ಅಂತ. ಅದ್ ಬಿಟ್ರೆ ನಾ ಅವಳಿಗೆ ಏನು ಕೊಡ್ಸಿಲ್ಲ ಕಣೆ. ಬಿಟ್ಬಿಡೆ ಹೋಗ್ಲಿ ಪಾಪ ಅವಳು. ನೋಡಿ ಗೀತಂದು ಅಕ್ಕ ಎಷ್ಟಿಗೆ ಸುಳ್ಳು ಹೇಳ್ತಿದ್ದಾರೆ. ನಾವು ಇಲ್ಲಿ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದು ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ಆವಾಗ್ಲೇ ಹೇಳಿದ್ರಲ್ವಾ ಗೀತಂದು ಅಕ್ಕ, ಏನಂದ್ರು ಒಂದು ಸೀರೆ ಕೊಡ್ತಿದ್ದೀನಿ, ಆಮೇಲೆ ಇವಾಗ ಸರ ಮಾಡಿ ಕೊಡ್ತಿದ್ದೀನಿ ಅಂತ. ನೋಡಿ, ನಮ್ದಕ್ಕೆ ಇವಾಗ ಸುಳ್ಳು ಹೇಳಿ ನಾವೇನೋ ನಿಮ್ಗೆ ಹಚ್ಚಿ ಕೊಡ್ತಿದೀವಿ ಅಂತೆ. ನನ್ನ ಮಾತು ನೀವು ಕೇಳ್ತಿದ್ದೀರಿ ಅಂತೆ ಗೀತಂದು ಅಕ್ಕ. ನನ್ನ ಮಾತು ಅಲ್ಲಾಗೆ ಸಮಗ ಹೇಳ್ತೀನಿ, ನೀವು ಬಿಡೋದಕ್ಕೂ ಹೋಗಬೇಡಿ. ಬಿಟ್ರೆ ನೀವು ತಪ್ಪಿ ಹೋಗುತ್ತೆ ನಿಮ್ಮ ಗಂಡ. ಗೀತಂದಕ್ಕ ಅವರು ನಿಮ್ ತಪ್ಪಿಗೆ ಒಪ್ಕೋತಾ ಇಲ್ಲ. ಅವ್ರಿಗೆ ಬಿಡಿ, ನಿಮ್ಮ ಗಂಡನ್ಗೆ ಹಿಡಿದು ಸರಿಯಾಗಿ ಧಮ್ಕಿ ಅಂದೇ ಗೊತ್ತಾಗತ್ತೆ ಅವ್ರದ್ದು. ಸತ್ಯ ಕಕ್ಕುತ್ತಾನ ಹೊರಗಡೆ. ಬಿಡಿ ಒಂದ್ ನಾಲ್ಕು. ನಾನೇ ಇವಾಗ್ಲೇ ಎಲ್ಲ ಕೇಳಿಸ್ಕೊಂಡಿದ್ದೀನಿ. ನನ್ ಮುಂದೆ ಸುಳ್ಳು ಹೇಳ್ತೀಯಾ? ಅವಳಿಗೆ ಏನೇನ್ ಕೊಟ್ಟಿದ್ಯಾ ಅಂತ ಎಲ್ಲ ಕೇಳಿದೆ. ನನಗೆ ಬಾಯಿ ಬಿಟ್ರೆ ಸರಿ ಆಯ್ತು, ಇಲ್ಲ ಅಂದ್ರೆ ಬಾಯಿಗೆ ಬಲ್ಗಿ ಹೊಡೆದು ತಿನ್ಬಿಡುತ್ತೆ. ಗೀತಂದು ಅಕ್ಕ ಮತ್ತೆ ಸುಳ್ಳು ಬಿಡ್ಬಿಡಿ ಗೀತಂದು ಅಕ್ಕ. ಯಪ್ಪ ಸತ್ಯ ನಾನು. ಮುಂದಕ್ಕೆ ಬೇಕಿತ್ತ ಸೊಮ್ಮಣ್ಣು ಅನ್ನ. ಚಂಡಿ ಅವತಾರ ನೋಡಿ ರುಂಡಿ ಆಗುತ್ತೆ ಈಗ ನಿಮ್ಮ ತಲಿ. ವಾಪಸ್ಸು ಹೊಂಟೋಗು ಅನ್ನ, ಇಲ್ಲ ಅಂದ್ರೆ ಬೀಳುತ್ತೆ ಗೂಸ ಗುಮ್ಮ. ಅಲ್ಲ, ಕಟ್ಕೊಂಡಿರೋ ಹೆಂಡತಿ ಗುಡ್ಕಲ್ ತರ ನಿಂತಿದ್ದೀನಿ, ಅವಳನ್ನ ಬಿಟ್ಬಿಡು ಅಂತೀಯಲ್ಲ. ಫಸ್ಟ್ ನೀನು ಹಿಡ್ಕೊಂತೀನಿ. ನಿನ್ನ ಕುಂತಿದ್ರೆ ಅಲ್ಲಿ ಎಲ್ಲಿಂದ ಎಲ್ಲಿ ಬರ್ಬೇಕು ಅನ್ನೋದು ಗೊತ್ತಾಗುತ್ತೆ. ಹಾಗೆ ಮಾಡಿ ಗೀತಂದು ಅಕ್ಕ. ಗುಮ್ಮಿ. ಯವ್ವೋ, ಈ ಅಮ್ಮ ಇರು ತನಕ ಈಕಿದು ಕೋಪ ಕಡಿಮೆ ಆಗದಂತ ಸಾಧ್ಯನೇ ಇಲ್ಲ. ಇವಳನ್ನ ತಣ್ಣಗೆ ಮಾಡೋದಕ್ಕೆ ಆಗೋದಿಲ್ಲ. ಏನಂದಿ? ನನ್ನನ್ನು ತಣ್ಣಗೆ ಮಾಡ್ತೀಯ? ನೀನು ಹೆಂಗೆ ಬಿಸಿ ಮಾಡ್ತೀನಿ ಇವಾಗ ನೋಡು ನೀನು. ಗೀತಾ ಬ್ಯಾಡ್ಕನೆ, ನಾ ನಿನ್ ಮಗನ್ ತಂದೆ ಕಣೆ. ನಾಳೆ ನಿನ್ ಮಗಗೆ ತಂದೆ ಅಂತ ಹೇಳೋದಕ್ಕೆ ಒಬ್ಳು ಯಾರಾದ್ರೂ ಬೇಕು ಅಲ್ವೇ? ಬಿಟ್ಬಿಡೆ ನನ್ನ, ಸಾಕು ಕಣೆ, ಬಿಟ್ಬಿಡೆ. ಹೆಂಗೋ ಬಿಡೋದು, ಕಟ್ಕೊಂಡಿರೋ ಹೆಂಡತಿ ಇಟ್ಟು ಸುಂದರವಾಗಿದ್ರೆ ಇಟ್ಕೊಳ್ಳೋಳ ಹತ್ರ ಹೋಗ್ತೀಯಾ? ಬರೇ ಬಂದಿರೋ ರೇಷ್ಮೆ ಸೀರೆ ಬೇರೆ ಕೊಡ್ತೀಯಾ? ನಾನು ನೋಡು ಅರ್ಕ ಸೀರೆ ಹಾಕೊಂಡು ಅಡ್ಡಾಡ್ತೀನಿ, ಅವಳಿಗೆ ರೇಷ್ಮೆ ಸೀರೆ ಬೇರೆ ಕೊಡ್ತೀಯಾ? ಮನೇಲಿರೋ ಪಾತ್ರೆ ಪಗಡೆಗಳು ಕಾಣ್ತಿಲ್ಲ ಅಂತ ನಾನು ಯೋಚನೆ ಮಾಡಿದ್ರೆ, ನೀನ್ ನೋಡಿದ್ರೆ ಎಲ್ಲ ಪಾತ್ರೆಗಳು ಇಲ್ಲೇ ಇದೆ. ಅಲ್ಲಿ ಒಳಗಡೆ ನೋಡಿದೆ ನಾನು. ಹೊಂಡಿ ಎಲ್ಲೇ ಇದೆ. ನಿನ್ನನ್ ಬಿಡ್ತೀನ? ಸರಿಯಾಗಿ ಮಾಡ್ತಿದ್ರ ಗೀತಂದಕ್ಕ. ಮಾಡಿ. ನೀನ್ ಅನ್ಕೊಂಡಿರೋ ತರ ಏನು ಇಲ್ಲ ಕಣೆ. ಏನು ಇಲ್ಲ ಕಣೆ. ಈ ಅಮ್ಮನ ಮಾತು ಕೇಳ್ಕೊಂಡು ಗಂಡನ್ನೇ ಹೊಡಿತೀಯಲ್ಲೇ, ಪಾಪದವನೇ ನಾನು. ಅಂತ ಕೆಲಸ ಮಾಡೋದಿಲ್ಲ ಕಣೆ. ಯಾವತ್ತಾದ್ರೂ ನಿಂಗೆ ಮೋಸ ಮಾಡಿದೀನಿ? ನಾನು ಮಾಡೋದಿಲ್ಲ ಕಣೆ. ಕುಡಿಯೋದೊಂದೇ ನನ್ನ ತಪ್ಪು. ಅದು ಬಿಟ್ರೆ ಇಂಥವೆಲ್ಲ ಮಾಡೋದಿಲ್ಲ ಕಣೆ. ನಿಜ ಕಣೆ. ಈಗಿನ ಮಾತು ಕೇಳಿ ನನ್ನನ್ನ ಗೋಳೈಕೋಬೇಡವೆ. ಅವಳಿಗೆ ಮಾಡೋ ಕೆಲಸ ಇಲ್ಲ, ಸುಮ್ಮನೆ ಫಿಟ್ಟಿಂಗ್ ಹಚ್ತಿದ್ದಾಳೆ ಕಣೆ. ಅವಳು ಮಾತು ಕೇಳ್ಬೇಡ್ವೆ. ಬಂದ್ಬಿಡು ಸೊಮ್ಮನ್ನು ಅನ್ನ. ನನ್ಗೆ ಕೆಲಸ ಇಲ್ವಾ ಮಾಡೋದಕ್ಕೆ? ಇಟ್ಟುದ್ದಕ್ಕೆ ಆಮೆ ಇದೆ ನಂಗೆ. ನಿಮ್ದಕ್ಕೆ ಮಾಡಿದ್ದು ತಪ್ಪು, ನಮ್ದಕ್ಕೆ ಹೇಳೋದಕ್ಕೆ ಬಂದ್ಬಿಟ್ರಿ ನೀವು. ನಾನು ಇಂಥ ತಪ್ಪೆಲ್ಲ ಮಾಡಿಲ್ಲ. ನಮ್ದಕ್ಕೆ ಶಾನ ಮರ್ಯಾದೆ ಉಂಟು.
ನೀವು ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋದಕ್ಕೆ ನಮ್ದಕ್ಕೆ ಕೆಲಸ ಇಲ್ಲ ಅಂತೀರಾ? ನಿಮ್ದಕ್ಕೆ ಕೆಲಸ ಇಲ್ಲ, ನೀವು ಮಾಡ್ತಿರೋ ತಪ್ಪು. ಅವಳಿಗೇನೆ ಹೇಳೋದು, ನಿನಗ್ ಮಾಡೋದೇ ಕೆಲಸ ಇಲ್ವಾ? ನಿನಗೆ ಇಂಥದ್ದು ಮಾಡದೆ ಹೇಳಿದ್ದ ನಿನಗೆ? ಗೀತು ಗೀತು ಬಂಗಾರಿ, ನಾನು ಹಿಂಗೆ ಇವಾಗ ಏನ್ ಹೇಳಿದ್ರು ನೀನ್ ನಂಬಕ್ಕಿಲ್ಲ ಕಣೆ. ನನ್ ಮೇಲೆ ನಿನ್ಗೆ ಅನುಮಾನ ಬರ್ತಿದೆ ಕಣೆ. ಬಿಡೆ ಕೈ ಕೈ ನೋತಿದೆ ಕಣೆ, ವಯಸ್ಸಾಗಿದೆ ಕಣೆ ನನ್ಗೂನು. ನಾಳೆ ಮೂಲೆಯಲ್ಲಿ ಕುಂತ್ರೆ ನಿನ್ಗೆ ಕಷ್ಟ ಅಲ್ವೇನೆ? ದುಡ್ಡು ತಂದಾಕೊಂಡು ನಾನು ಒಬ್ನೇ ಅಲ್ವೇನೆ? ನಿಜ ಕಣೆ, ಮನೆಗೆ ಹೋದ್ಮೇಲೆ ಇಬ್ರು ಕೂತ್ಕೊಂಡು ಸಮಾಧಾನವಾಗಿ ಮಾತಾಡೋಣ ಕಣೆ. ಬಿಟ್ಬಿಡೆ ಕಣೆ ಪ್ಲೀಸ್. ಅರೇ ಗೀತಂದು ಅಕ್ಕ, ಬಿಡ್ಬೇಡಿ ಗೀತಂದು ಅಕ್ಕ. ಮನೆಗೆ ಹೋದ್ಮೇಲೆ ನಿಮ್ಮನ್ನ ಐಸ್ ಮಾಡಿ ಬಿಡ್ತಾರೆ. ಎಲ್ಲೇ ಇರ್ಬೇಕು ಅಲ್ಲೇ ಇರ್ಬೇಕು ಎಲ್ಲ. ಗೀತಂದು ಅಕ್ಕ, ಇವ್ರಿಗೆ ನೀವು ಇವಾಗ ಬಿಟ್ರಿ, ನೀವು ಕೆಟ್ರಿ ಅಂತಾನೆ ಅರ್ಥ. ಈ ಅಮ್ಮಗೆ ಏನಾಗಿತ್ತು ಏನೋ ಕಂಟ್ರೋಲ್ ಮನೆ ವಿಷಯ ಅಂದ್ರೆ ಎಷ್ಟು ಖುಷಿನೇ ಮಾಡ್ತಿದ್ದಾಳೆ, ಎಲ್ಲ ಹಲ್ಕಿಸಿದ್ದಾಳೆ ನೋಡು. ಯಪ್ಪ. ಅಯ್ಯೋ, ಇವಳು ಮಾಡ್ತಿರೋದೆಲ್ಲ ನೋಡ್ತಾ ಇದ್ರೆ ಇವಳು ನಾನು ಇಲ್ಲಿದ್ರೆ ನನ್ನನ್ನು ಬಿಡಕ್ಕಿಲ್ಲ. ಇಲ್ಲಿಂದ ಎಲ್ಲ ತಪ್ಪಿಸ್ಕೊಂಡು ಓಡ್ಬೇಕು, ಇಲ್ಲಾಂದ್ರೆ ನನ್ನನ್ನು ಸಾಯಿಸಿ ಬಿಡ್ತಾಳೆ ಇವಳು. ಇನ್ನೇನ? ಅರೆ ಅರೆ ಗೀತಂದು ಅಕ್ಕ, ನೋಡಿ ಇಲ್ಲಿ ಕುಂಡ್ಕೊಂತ ಇವ್ರು ಓಡ್ಕೊಂಡು ಹೋಗ್ತಿದ್ದಾರೆ, ನಿಮ್ಮನ್ನ ತಪ್ಪಿಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಬನ್ನಿ ಗೀತಂದು ಅಕ್ಕ. ಎಲ್ಲಿಗೆ ಹೋಗ್ತಿದ್ಯಾ? ನಿಂತ್ಕೊಳೆ. ಅಯ್ಯೋ ಈಕಿ ನನ್ನನ್ನು ಸಾಯಿಸ್ತಾಳೆ. ಬಿಡೋದಿಲ್ಲ ಈಕಿ. ಮೊದ್ಲು ಓಡ್ಬೇಕು, ತಿರುಗ್ಬಿಟ್ಲಿ ಈಕಿ. ಓಡೋಣ ನಡಿ. ಎಲ್ಲಿಗೆ ಓಡ್ತಿದ್ಯಾ? ಬರ್ತೀನಿ ತಾಳೆ ನಿನಗೆ. ಎಲ್ಲಿ ಓಡ್ತಿದ್ಯಾ? ನಿನ್ನನ್ನು ಬಿಡೋದಿಲ್ಲ ಕಣೆ. ನನ್ನ ಕೈಯಿಂದಾನೇ ತಪ್ಪಿಸ್ಕೊಂಡು ಎಲ್ಲಿ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಕಣೆ. ನಿನ್ನೆ ಇವತ್ತ ಬಿಡೋ ತನಕ, ಹಿಡಿಯೋ ತನಕ, ನಿನ್ನ ಗುಮ್ಮೋ ತನಕ ನಾನು ಬಿಡೋದಿಲ್ಲ ಕಣೆ. ಈ ಊರು ಬಿಟ್ಟು ಹೋಗೋ ತನಕ ನಾನು ನಿನ್ನನ್ನು ಬಿಡೋದಿಲ್ಲ. ಅಯ್ಯೋ ಗೀತಂದು ಅಕ್ಕ, ಓಡಿ ಗೀತಂದು ಅಕ್ಕ. ಇಲ್ಲಾಂದ್ರೆ ಅವ್ರಕ್ಕೇನ್ ತಪ್ಪಿಸ್ಕೊಂಡು ಓಡಿ ಹೋಗ್ಬಿಡ್ತಾರೆ. ನಿಮ್ದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೋಗಿ ಗೀತಂದು ಅಕ್ಕ, ಬಿಡ್ಬೇಡಿ. ಏನು ನಾನು ಅವಳನ್ನ ತಪ್ಪಿಸ್ಕೊಂಡು ಹೋಗ್ಬಿಡ್ತೀನಿ. ನೋಡಿ ಇವಾಗ ಹೆಂಗ್ ಓಡ್ತೀನಿ ಅಂತ. ಮಾಡ್ತೀನಿ ಇವಾಗ. ಬಿಡಲ್ಲ ಕಣೆ ನಿನ್ನ. ಇವತ್ತು ನಿನ್ಗೊಂದ್ ಗತಿನೇ ಕಾಣಿಸ್ತೀನಿ ನಿನಗೆ. ಬರ್ತೀನಿ ತಾನೆ, ಬರ್ತೀನಿ. ಅರೆ 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 ಗೀತಂದು ಅಕ್ಕ, ಎಷ್ಟು ಚೆನ್ನಾಗಿ ಓಡ್ತಿದ್ದಾರೆ, ಎಷ್ಟು ಸ್ಪೀಡಾಗಿ ಓಡ್ತಿದ್ದಾರೆ. ಎಷ್ಟು ತಮಾಷೆ ಆಗಿದೆ ಇದು. ಖುಷಿಯಾಗಿದೆ. ಅಯ್ಯೋ ನನಗೆ ಇವತ್ತು ಎಷ್ಟು ಖುಷಿಯಾಗಿದೆ ಅಂದ್ರೆ ಅಷ್ಟು ಖುಷಿ ಆಗ್ತಿದೆ. ಇವಳಿಗೆ ಖುಷಿ ಆಗ್ತಿದೆ. ಇವಳಿಗೆ ತಂದಿಟ್ಟು ಎಲ್ಲಾನು ಇದನ್ ಮಾಡ್ಬಿಟ್ಲಿ, ಎಲ್ಲ ಕೆಡಿಸ್ಬಿಟ್ಲಿ ಇವತ್ತು. ಅಯ್ಯೋ ನನ್ಗೆ ಈ ಓಡ್ತಿದೆ ಅಲ್ಲೇ ಅವಳು ಹಿಡ್ಕೊಳ್ಳೋದಕ್ಕೆ ಏನ್ ಮಾಡ್ತಾಳೋ ಏನೋ. ಏನಾಗಿದೆ ಆಕಿದ್ ನೋಡಿದ್ರೆ ಕಾಲ್ ನೋವಾಗಿದೆ. ಇವಳು ನೋಡಿದ್ರೆ ಇಂಥ ಪರಿ ಓಡ್ತಿದ್ದಾಳೆ. ಏನಾಗುತ್ತೆ? ಅರೆ 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 ಸೋಮಣ್ಣು ಅಣ್ಣ, ಹಿಂಗೆ ಚಳ್ಕೊಂತ ಬಂದ್ರೆ ಆಗೋದಿಲ್ಲ. ಎದ್ದೇಳಿ ಓಡಿ. ಇಲ್ಲ ಅಂದ್ರೆ ನಿಮ್ಮ ಗೀತಂದು ಅಕ್ಕ ಮತ್ತೆ ನಿಮ್ಮ ಪೆಂಡು ಇಬ್ರು ಕೂಡಿ ಗುದ್ದಾಟ ಸ್ಟಾರ್ಟ್ ಆಗುತ್ತೆ ಇವಾಗ. ಹೋಗಿ ಇಬ್ರಾಗೊಬ್ಬರನ್ನ ಕಾಪಾಡ್ಕೊ ಹೋಗಿ, ಇಲ್ಲಾಂದ್ರೆ ಮುಗೀತು ನನ್ ಕತೆ. ಯವ್ವ ಏನ್ ಚಂದಾಗಿ ಅಲ್ಬಿಡ್ತೀಯವ್ವ. ಸಾಕ್ಬಿಡಿ ಯವ್ವ, ನಿನ್ನಿಂದಾನೇ ನನ್ ಮನೆ ಹಾಳಾಯ್ತು ಇವತ್ತು. ಏನ್ ಖುಷಿನ ಏನೇ ಯವ್ವ ನಿನಗೆ? ಮೂವತ್ತಾರು ಅಲ್ಬಿಟ್ಟು ಹಿ 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 ಅಂತ ಅಕ್ಕಂತ ಹೆಂಗ್ ನಿಂತಿದ್ಯಾ ನೋಡು. ಜನ್ಮಕ್ಕಿಷ್ಟು ನಿನ್ನಂತವಳು ಇದ್ಬಿಟ್ರೆ ಊರು ಉದ್ಧಾರ ಕಣೆ. ಗೀತಾ ನಿಂತ್ಕೊಳ್ಳೆ, ಬಂದೆ, ಓಡ್ಬೇಡ್ವೆ. ಆಹಾಹಾ, ಇವ್ರಿಗೆ ಎಲ್ಲ ತಪ್ಪು ಮಾಡಿಬಿಟ್ಟು, ಇವ್ರಿಗೆ ಎಲ್ಲ ಕಳ್ಳ ಸಂಬಂಧ ಇಟ್ಟುಕೊಂಡು ಬಿಟ್ಟು, ಈಗ ನಮ್ದಕ್ಕೆ ಹೇಳ್ತಾರೆ ನಾವು ಮಾಡಿದ್ದು ತಪ್ಪು ಅಂತ. ನಾವು ಸರಿ ಮಾಡೋದಕ್ಕೆ ಹೋಗಿದ್ದೀವಿ ಗೀತಂದು ಅಕ್ಕನ ಜೀವನನ. ನಿಮ್ದಕ್ಕೆ ಇನ್ನು ಎಷ್ಟಿಗೆ ತಪ್ಪು ಮಾಡ್ತಿದ್ರ ಗೊತ್ತಿಲ್ಲ. ನಿಮ್ದಕ್ಕೆ ಎಲ್ಲ ತಪ್ಪು ಮಾಡಿ ನಮ್ದಕ್ಕೆ ಹೇಳ್ತಿದ್ದೀರಾ. ನಮ್ದಕ್ಕೆ ಒಂದು ಜೀವನನ ಸರಿ ಮಾಡ್ತು ಉಂಟು. ನಿಮ್ದಕ್ಕೆ ಯಾಕೆ ಹಿಂಗೆ ಮಾಡ್ತಿದ್ದೀರಾ? ನಮ್ದಕ್ಕೆ ಎಲ್ಲ ಸರಿ ಮಾಡ್ತಿದ್ದೀವಿ. ಇನ್ನು ಎಷ್ಟು ನಿಮ್ದಕ್ಕೆ ತಪ್ಪು ಮಾಡ್ತಿದ್ರು ಏನು? ಕೋಯ್ ಗೀತಂದು ಅಕ್ಕ, ಬಿಡ್ಬೇಡಿ ಗೀತಂದು ಅಕ್ಕ. ನಿಮ್ದಕ್ಕೆ ಯಾಕೆ ನನ್ನ ನೋಡ್ತಿದ್ರ? ಬನ್ನಿ ನಮ್ದಕ್ಕೆ ಹೋಗಿ ನೋಡ್ಕೊಂಡು ಬರೋಣ ಏನೇನ್ ಆಗ್ತಿದೆ ಅಂತ. ಯವ್ವ ಈಕೆ ನನ್ ಬಿಡೋ ಹಂಗ ಕಾಣ್ತಾನೆ ಇಲ್ಲ. ಬೆನ್ನಿಗೆ ಹತ್ತಿದ್ ಬೇಕಾಳ್ತಾನ, ನನ್ನ ಬಿಡ್ತಾ ಇಲ್ಲ. ಎಲ್ಲಿಗೋ ಓಡ್ಲಿ ಇವಾಗ. ನಿಂತ್ಕೊಳ್ಳೆ ಎಲ್ಲಿಗೆ ಹೋಗ್ತೀಯ? ಬಿಡಂಗಿಲ್ಲ ಕಣೆ ಇವತ್ತು ನಿನ್ನ. ಈ ಅಮ್ಮ ನನ್ನ ಬಿಡೋ ಹಂಗೆ ಕಾಣ್ತಿಲ್ಲ ಇವತ್ತು. ಯಪ್ಪ, ಎಲ್ಲಾದ್ರೂ ಹೋಗಿ ಔತ್ಕೋಬೇಕು. ಯವ್ವ ಈಗ ಓಡೋದ್ ನೋಡಿದ್ರೆ ಒಲಿಂಪಿಕ್ದಾಗೆ ಫಸ್ಟ್ ಬರ್ತಿದ್ಲ ಅನ್ಸುತ್ತೆ. ಇವಳು ಇವತ್ತು ನಾನು ಬಿಡೋದಿಲ್ಲ. ನನ್ನ ಜೀವ ಹಿಂಡೋದಂತ್ರೂ ಪಕ್ಕ. ಎಲ್ಲಾದ್ರೂ ಓಡಿ ತಪ್ಪಿಸ್ಕೋಬೇಕು, ನನ್ನ ಜೀವ ಉಳಿಸ್ಕೋಬೇಕು ಇವತ್ತು ನಾನು. ನಿಂತ್ಕೊಳ್ಳೆ ನಿನ್ನನ್ನು ಮಾತ್ರ ಬಿಡಂಗಿಲ್ಲ. ನಿಂತ್ಕೊಳ್ಳೆ ಇವತ್ತ. ನೀ ಬಿತ್ರಿ ಓಡ್ಬೇಡ ಕಣೆ, ನಿನ್ಗೆ ಹಾಕ್ತೀನಿ ನಾನು ಕತ್ರಿ. ಅರೆ ಗೀತಂದು ಅಕ್ಕ, ಓಡಿ ಬಿಡ್ಬೇಡಿ ಅವಳನ್ನ. ಗೀತು ಬಿಟ್ಬಿಡಿ, ಓಡ್ಬಿಡ್ವೆ, ಸಾಕೆ, ನಿಂತ್ಕೊಳ್ಳೆ. ನೀನ್ ಹೆಂಗ ಜಂಪ್ ಮಾಡೋದು ಇದನ್ನ? ಬಿಡ್ಬೇಡಿ ಗೀತಂದು ಅಕ್ಕ, ನಾವು ಬಂದ್ವಿ, ಬಿಡ್ಬೇಡಿ. ತಾಯಿ, ನಿಮ್ ಮನೆಗೆ ಹೋಗು. ನಿಮ್ ಸಾಹೇಬ್ರು ಫೋನ್ ಮಾಡಿದ್ರು, ನಿಮ್ದು ಕಲಿತಿದ್ದಾರಂತೆ. ಹೋಗು ಯವ್ವ ತಾಯಿ, ಹೋಗು. ಯಾಕೆ ನನ್ ಜೋಡಿ ಓಡ್ ಬರ್ತಿದ್ಯಾ ಸಾಯೋದಕ್ಕೆ? ಇದಕ್ಕೆ ಮೊದ್ಲು ನಿಮ್ಮ ಎರಡನೇದಕ್ಕೂ ಉಳಿಸ್ಕೊ ಹೋಗಿ ನಿಮ್ಮ ಸ್ಟೆಪ್ನಿನ. ನಂದಕ್ಕೆ ಏನು ಬರಬೇಡಿ. ಹೋಗಿ ಓಡಿ. ಹಿಂಗೆ ಸ್ಲೋ ಆಗಿ ಹೋದ್ರೆ ಎಲ್ಲಿ ನಡೆಯೋದಿಲ್ಲ. ನಡೀರಿ. ಇವ್ರದಕ್ಕೆ ನೋಡೋದ್ ಬಿಟ್ಟು ನಮ್ದಕ್ಕೆ ಬಂದಿದ್ದಾರೆ ಹೇಳೋದಕ್ಕೆ. ಗೀತಾ ನಿಂತ್ಕೊಳ್ಳೆ. ಗೀತಾ. ಅಯ್ಯೋ ಗೀತಂದು ಅಕ್ಕ ಓಡೋದ್ ನೋಡಿದ್ರೆ ಒಲಿಂಪಿಕ್ ಅಲ್ಲೇ ಫಸ್ಟ್ ಬರ್ತಾಳೆ ನಮ್ ಗೀತಂದು ಅಕ್ಕ. ಸಭಾಷ್ ಗೀತಂದು ಅಕ್ಕ. ರನ್ ಮಾಡು. ರನ್ನು ಟೆಂಪಲ್ ರನ್ನು. ಆಗ್ತೀಯ ನೀನು ಇವತ್ತು ವಿನ್ನು. ಮುಚ್ಚ ಬಾಯಿ. ಏನೇ ಅಕ್ಕ ನಿಂದು? ಯಾಕೆ ನನ್ ಜೀವನದಲ್ಲಿ ಇಟ್ಟು ಕಾಟ ಕೊಡ್ತಿದೀಯಾ? ಹೆಂಗೋ ಹೊಂಟಿತ್ತು ನನ್ ಜೀವನ, ಅದ್ರಲ್ಲಿ ಬಂದು ಕಡ್ಡಿ ಹಾಕಿದೆಯಲ್ಲೇ. ಯವ್ವ ಈಕೆ ಓಡೋದ್ ನೋಡಿದ್ರೆ ನನ್ನನ್ನ ಎಲ್ಲೋ ಬಿಡಂಗಿಲ್ಲ. ಇವ ಸುಸ್ತಾಗ್ತಿದೆ. ನಾನಿವತ್ ಸತ್ತೆ. ನನ್ನನ್ನ ಅಪ್ಪಾಜಿ ಮಾಡೋದಂತೂ ಖಂಡಿತ ಐತಿ. ನಿಂತ್ಕೊಳ್ಳಿ. ಓಡಿ ಗೀತಂದು ಅಕ್ಕ, ಬಿಡ್ಬೇಡಿ. ಓಡಿ ಗೀತಂದು ಅಕ್ಕ. ಓಡಿ ಗೀತಂದು ಅಕ್ಕ. ಇನ್ನೂ ಫಾಸ್ಟ್ ಆಗಿ ಓಡಿ. ತಪ್ಪಿಸ್ಕೊಂಡ್ಲು ನೋಡಿ. ಓಡಿ.
ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ಆಹಾ, ನೋಡಕ್ಕೆ ಎರಡು ಕಣ್ಣುಗಳು ಸಾಲ್ತಿಲ್ವಲ್ಲೇ ನಿಮ್ಗೆ. ಗೀತಂದಕ್ಕ ನಿಮ್ದಕ್ಕೆ ನನ್ನ ಸಲಾಮು ಗೀತಂದಕ್ಕ. ಎಷ್ಟು ದಿನ ಆಗಿತ್ತು ಗೀತಂದಕ್ಕ ಇಂಥವೆಲ್ಲ ನೋಡಿ. ನಂಗೆ ಹೊಟ್ಟೆ ತುಂಬಾ ನಗು ಬರ್ತಿದೆ. ಆಹಾ, ಹೊಟ್ಟೆ ತುಂಬಾ ಆಗ್ತಿದೆ. ಅಯ್ಯೋ, ಇನ್ನು ಏನೇನೋ ಸಾಂಗ್ಗಳು ಬರ್ತಿದೆ. ರನ್ನಿಂಗ್ ರನ್ನಿಂಗ್, ನಾನು ರನ್ನಿಂಗ್ ನೀನು ರನ್ನಿಂಗ್, ಟೆಂಪಲ್ ರನ್ನಿಂಗ್ ರನ್ನಿಂಗ್ ರನ್ನಿಂಗ್. ಮಜಾಕು ಆಗ್ತಿದೆ ನಂಗೆ, ಮಜಾಕು. ಏನೋ ಮಿಸ್ಸಿಂಗ್, ಇನ್ನು ಬೇಕು ಇನ್ನು ಬೇಕು. ಗೀತಂದಕ್ಕ ಓಡಿ ಓಡಿ ಓಡಿ, ಜೋರಾಗಿ ಓಡಿ ಗೀತಂದಕ್ಕ. ಜೋರಾಗಿ ಓಡಿ ಓಡಿ ಓಡಿ. ಶಂಭೋ ಶಿವಕಗ ಶಂಭೋ ಶಿವನಿಗೆ ಶಂಭೋ, ಶಂಭೋ ಶಿವ ಶಂಭೋ ಶಿವನಿಗೆ ಶಂಭೋ. ಶಿವ ಶಿವ ಓಂ ಶಿವ. ಇವತ್ತಿದೆ ಇವ್ರಿಗೆ ಗತಿ. ಶಂಭೋ. ಮುಚ್ಚೆ ನಿನ್ ಬಾಯಿ, ಆಗ್ತೀನಿ ನಿನಗೆ ಒಂದು ಕಾಯಿ, ಹೋಗೆ ನೀನು ಮನೆ ದಾರಿಗೆ. ಶಂಭೋ ಶಿವ ಶಂಭೋ ಶಿವನಿಗೆ ಶಂಭೋ. ಗೆಲುವು ನಿಮ್ದೇ ಆಗಿರಲಿ, ನಮ್ಮ ಗೀತಕ್ಕ ಜಯವಾಗಿರಲಿ. ಜೈ ಜೈ ಗೀತಕ್ಕ, ಜೈ ಜೈ ಗೀತಕ್ಕ. ಗೀತಂದಕ್ಕ ಓಡಿ ಓಡಿ ಓಡಿ, ನಿಮ್ಗೆ ಜಯ ಆಗ್ಲಿ. ಅವಳನ್ನ ಈ ಊರು ಬಿಟ್ಟು ಓಡಿಸತನ ಓಡಿ ಓಡಿ. ನಿನ್ ಬಾಯಾಗ ಒಂದು ರೊಟ್ಟಿ ತುರ್ಕ. ಇದ್ನೇನ್ ಪಿಕ್ಚರ್ ಮಾಡಿ ಏನೇ ಯವ್ವ? ತಂದಿಕ್ಕುದಲ್ದೆ ನನ್ ಜೀವನ ಹಾಳು ಮಾಡೋದಲ್ದೆ ಹಾಡ ಬೇರೆ ಆಡ್ತಿದೀಯಾ, ನನ್ನ ಹೆಂಡತಿಗೆ ಪ್ರೋತ್ಸಾಹ ಬೇರೆ ಕೊಡ್ತಿದೀಯಾ. ಯವ್ವ ನಿನ್ ಮನೆ ಕಾಯುವಾಗ ಹೋಗ. ನಿನ್ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕಚ್ಚಬಾರ್ದ, ಹೊಟ್ಟಿಯ ನೋವು ಬಂದು ಹಟ್ಟಿಯ ಸೇರಬಾರ್ದ. ಪಕ್ಕ ನಮ್ಮ ವಂಶಕ್ಕೆ ಗತಿ ಕಾಣ್ಸಂಗವಳೆ ಇವಳು ಇವತ್ತು. ಏನಾದ್ರೂ ಅನಾಹುತ ಆಗೋ ಮುಂಚೆ ಹೋಗ್ಬೇಕು. ಹೋಗಿ ಹೋಗಿ, ನಿಮ್ದಕ್ಕೆ ಏನೇ ಮಾಡಿದ್ರು ಇವತ್ತು ಗೀತಂದಕ್ಕ ಬಿಡೋದಿಲ್ಲ ನಿಮ್ದಕ್ಕೆ. ಹೋಗ್ತಿ ನಿಂತ್ಕೊಳ್ಳೆ, ನೀನ್ ಎಲ್ಲೋದ್ರು ನಾನು ಇವತ್ತು ನೀನ್ ಬಿಡಂಗಿಲ್ಲ. ಇವಳು ಎಲ್ಲೋದ್ರೂ ಬಿಡಕ್ಕಿಲ್ಲ ನನ್ನ. ನನ್ನ ಬೆನ್ನಿಗೆ ಬೇಕಾಗ್ತಾಳೆ, ಹಿಂದೆನೆ ಬರ್ತಿದ್ದಾಳೆ. ಇವಳನ್ನ ಈ ದಾರಿಲಿ ಹೋದ್ರೆ ಹಿಡಿಯಕ್ಕಾಗಲ್ಲ. ಇವಳಿಗೆ ಬೇರೆ ದಾರಿನೇ ಹುಡುಕೋಬೇಕು. ಹಬ್ಬ ಹೋಗ್ತಿದ್ದಾಳೆ, ಇಲ್ಲೇ ಎಲ್ಲೇ ತಪ್ಪಿಸ್ಕೊಂತೀನಿ ನಿಂದ್ರು. ಈ ದಾರಿಲಿ ಹೋಗೋದೇ ಸರಿ ಇವಳನ್ನ ಹಿಡಿಯೋದಕ್ಕೆ. ಯವ್ವ ಹಿಂದೆ ಬರ್ಲಿಲ್ಲ. ಇವೇನ್ ಎತ್ತುಗಳು ಮೈ ಮೇಲೆ ಬರ್ತಿದಾವಲ್ಲ, ಇಲ್ಲೇ ಎಲ್ಲರೂ ತಪ್ಪಿಸ್ಕೊಂಡ್ರೆ ಸಾಕು. ಅಪ್ಪ ಏನೋ ಬದುಕುಳಿತು ಜೀವ ಇವತ್ತು. ಒಂದ್ಕಿತ ಹಿಂತಿರುಗಿ ನೋಡ್ಲಾ, ಬಂದಾಳೆ ಇಲ್ಲ ಅಂತ. ಒಂದ್ ಹಾವು ಬೆನ್ನತ್ತಿದೆ ಇಲ್ಲ ನೋಡಿದ್ರೆ ಆ ಎತ್ತುಗಳು ಬರ್ತಿದಾವೆ. ಅಬ್ಬ ತೇಕ್ ಬರ್ತಿದೆ, ನೀರು ಬೇಕಾಗಿದೆ. ಎಲ್ಲಿ ಕಾಣ್ತಿಲ್ಲ. ಅಪ್ಪ ಬದುಕಳ್ಕೊಂಡೆ ಇವತ್ತ. ಬಡ ಜೀವ ಬದುಕ್ತಿವತ್ತ. ಮಾಡಿದ್ವು ಅಂತ ತಪ್ಪಿಗೆ ನೂರು ಜನ್ಮ ಹುಟ್ಟಿ ಬಂದಂಗಾಯ್ತು ಯವ್ವ ಇವತ್ತು. ಅಯ್ಯೋ ಸಮಾಧಾನ ಆಗ್ತಿದೆ ಒಂದಿಟ್ಟು. ಇಲ್ಲಿ ಎಲ್ಲಾದ್ರೂ ಕುತ್ಕೊಳ್ಳ, ಏನ್ ಬಡ ಬಡ ಇನ್ನು ಸ್ವಲ್ಪ ಮುಂದೆ ಹೋಗಿ ಎಲ್ಲಾದ್ರೂ ಡಕ್ಕಲ್ಲ. ನಿಂದ್ರ ತೇಕ್ ಬಾಳ ಆಗ್ತಿದೆ. ಮತ್ತೆ ಪ್ರಾಣಗಿನ ಓದಿತ್ತು ಮೇಲೆ ದೇವ್ರ ಕಡೆ. ಸುಮ್ಮನೆ ಇಲ್ಲೇ ಎಲ್ಲಾದ್ರೂ ಒಂದಿಟ್ಟು ಕುಂತ್ಕೊಂಡು ಸಮಾಧಾನ ಮಾಡ್ಕೊಂಡು ಆಮೇಲೆ ಓಡೋಣ. ಇಲ್ಲ ಅಂದ್ರೆ ದೇವ್ರು ಕರ್ಕೊಂಡೇ ಬಿಡ್ತಾನೆ ನನ್ನ. ಹೋಗದೆ ಹೋಗುತ್ತೆ. ಇನ್ನು ಏನೇನೋ ಆಸೆಗಳಿದೆ. ಬಂಗಾರ ಬಳಿ ಹಾಕೋಬೇಕು, ರೇಷ್ಮೆ ಸೀರೆ ಉಟ್ಕೋಬೇಕು ಅಂತ. ಹೆಂಗೋ ಒಂದು ಆಸೆ ತೀರಿಸ್ಕೊಂತಿದೆ. ಅಯ್ಯೋ ಇವಳು ಬಂದು ಎಲ್ಲಾ ತಟ್ಲಾಕ್ಬಿಟ್ಲಲ್ಲ ಇವತ್ತು. ಯಪ್ಪ ಬದುಕುಳಿತು ಜೀವ. ಯಪ್ಪ ಏನದಳ ಯವ್ವ ಈಕಿ, ರೌದ್ರ ತಾಳ ತಾಳಿದ್ಲು ಅಲ್ಲ. ಎಷ್ಟು ಸೌಮ್ಯ ಅನ್ಕೊಂಡಿದ್ದೆ. ಏನು ಮಾಡಂಗಿಲ್ಲ, ನಮ್ ಕಳ್ಳಾಟಗಳೆಲ್ಲ ಗೊತ್ತಾಗಂಗಿಲ್ಲ. ಹೆಂಗೋ ನಡ್ಸ್ಕೊಂಡು ಹೋದ್ರಾತು, ಏನೇನು ಬರುತ್ತೆ ಬಾಚ್ಕೊಂಡ್ರಾತು ಅನ್ಕೊಂಡೆ. ಆ ಯಪ್ಪ ಕೂಡ ಸುಮ್ನೆ ನಿಂತಿದ್ದಾನೆ. ಒಂಚೂರು ಹೇಳ್ಬೇಕಲ್ವಾ. ಬೇಡ ಬಿಡು, ಅವಂಗಾರ ಏನ್ ಮಾಡುದು. ಅವಂಗೂ ಅದೇ ಗತಿ ಆಗಿತ್ತಲ್ಲ, ನನಗೆ ಇಕ್ಕಿದಂಗೆ ಅವನಿಗೂ ಇಕ್ತಾ ಇದ್ಲು. ಏನ್ ಮಾಡೋದು. ಯವ್ವ ಹೆಂಗ್ ಬೇಕಾದಂಗೆ ಹೊಡೆದ್ಬಿಡ್ತಾಳೆ. ನನ್ನ ಕೂಲೆಲ್ಲ ನೋಡ್ತಿದೆ, ನಡ ನೋಡ್ತಿದೆ. ಯಪ್ಪ ಇದನ್ನೆಲ್ಲ ಕವರ್ ಮಾಡ್ಕೊಳಕ್ಕೆ ಒಂದ್ ತಿಂಗಳು ಬೇಕಾಗುತ್ತೋ ಏನೋ ನನ್ಗೆ. ರಾಕ್ಷಸಿಗೆ ಹುಟ್ಟಿದವಳು ಅನ್ಸುತ್ತೆ. ರಾಕ್ಷಸಿ ತರ ಆಡ್ತಿದ್ಲು. ಚಂಡಿ ಚಾಮುಂಡಿನೇನು ಕಂಡಂಗಾಯ್ತು ನನ್ಗಂತ್ರು. ಯವ್ವ ಸಾಕತಿ ಯವ್ವ ಬದುಕ್ತು. ಇನ್ನೇನ್ ಮಾಡ್ಬೇಕು. ಇವಳ ಕೈಯಾಗಿಲ್ಲಿ ಸಿಗಂಗಿಲ್ಲ. ಈ ಊರಿಗೆ ಬಿಡ್ಬೇಕಾಗತ್ತೆ. ನಾ ಇನ್ನು ಬಿಡ್ಲಿಲ್ಲ ಅಂತಂದ್ರೆ ಈಕಿ ಹೆಂಗಾದ್ರೂ ಮಾಡಿ ಅವ್ನ ಫೋನ್ ನಂಬರ್ ಇದೆಯಲ್ಲ ಮತ್ತೆ ಕಾಂಟ್ಯಾಕ್ಟ್ ಮಾಡೋಣಂತೆ. ಇವಾಗ ಸದ್ಯದ ಮಟ್ಟಿಗೆ ಇಲ್ಲಿ ರೆಸ್ಟ್ ತಗೊಂತೀನಿ. ಆಮೇಲೆ ವಾಕ್ ಮಾಡಿ ಪಾಕು ಮಾಡ್ಬಿಡ್ತೀನಿ. ಇಲ್ಲ ಅಂದ್ರೆ ಇವಳು ನನ್ನನ್ನ ಹೊರದು ಮುಕ್ತಾಳೆ. ಗೊತ್ತಾಗ್ಬಿಟ್ಟಿದೆ ನನಗೆ. ಇವಳು ನನ್ನನ್ನು ಸುಮ್ಮನೆ ಬಿಡೋದೇ ಚಾನ್ಸಕ್ಕೆ ಇಲ್ಲ. ನೀವು ತಗೊಂಡಿರೋ ರೌದ್ರಾತಾಳ ಇವ್ರು ಊರನ್ನವ್ರಿಗೆ ಬಿಟ್ರೆ ನನ್ನ ಕತೆ ದೋಗತೆ ಗತೆನೇ ಕತೆ ಆಗತ್ತೆ. ನಾನ್ ಬೇಗ ಇಲ್ಲಿಂದ ತಪ್ಪಿಸ್ಕೋಬೇಕು. ಇವಳು ಗೆಳತಿಯಾರಿಗೆ ಗೊತ್ತಾಯ್ತಂದ್ರೆ ಅವ್ರು ಹಾಕಿ ಧಮ್ಕಿ ಬಿಟ್ರೆ ನನ್ನನ್ನು ಯಾರೇವ ನೋಡ್ಕೊಳ್ಳೋದು. ನಾನು ಇಲ್ಲಿಂದ ಪರಾರಿ ಆಗ್ಬೇಕು ಮೊದ್ಲು. ಅಯ್ಯಯ್ಯೋ ನೀನಾ? ಅಯ್ಯವ್ವ ಏನು ಮಾಡ್ಬಿಡಿ ಯವ್ವ ನನ್ನ ಪ್ಲೀಸ್ ಯವ್ವ. ಯವ್ವ 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 ಏನು ಮಾಡ್ಬಿಡಿ, ನನ್ನ ಬಿಟ್ಬಿಡಿ ಯವ್ವ. ಸಾಕು ಬಿಟ್ಬಿಡಿ, ನಾನೇನು ಮಾಡ್ಬಿಡಿ, ಬಿಡೆ. ಏನೇ ನನ್ನಿಂದ ತಪ್ಪಿಸ್ಕೊಂಡು ಓಡೋಗ್ತೀಯಾ? ನೀ ಪಾತಾಳಲ್ಲ, ತಳ ಪಾತಾಳದಲ್ಲಿದ್ರು ಆಕಾಶದಲ್ಲಿದ್ರು ಭೂಮಿ ಮೇಲಿದ್ರು ನೀನು ಹುಡುಕಿ ನಾನು ಬಿಡ್ತೀನಿ ಅಂತ ತಿಳ್ಕೊಂಡಿದ್ದೀಯಾ? ನಿನ್ನನ್ನು ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನನ್ನ ಗಂಡ ನಿನಗೆ ಏನೇನು ಕೊಟ್ಟಿದ್ದಾನೆ ಎಲ್ಲ ಕೊಟ್ಟು ನೀನು ಊರು ಬಿಟ್ಟು ತಪ್ಪಿಸ್ಕೊಂಡು ಹೋದ್ರೆ ಪರವಾಗಿಲ್ಲ. ಇಲ್ಲ ಅಂದ್ರೆ ನಿಂದಿವತ್ತು ಸಮಾಧಿನೇ. ನಿಂದಿವತ್ತು ಇಲ್ಲೇ ಗೋರಿ ತೋರ್ತೀನಿ. ಇಲ್ಲೇ ನೆಗ ಆಗೋದು ನಿನ್ನನ್ನು ಇಲ್ಲೇ ಹೂತ್ ಹಾಕಿಬಿಡ್ತೀನಿ ಇವತ್ತು. ನೋಡು ಗೀತಕ್ಕ, ನಂಗೂ ಬೇಡ ನಿಂಗೂ ಬೇಡ, ನಂಗೂ ಬೇಡ ನಿನ್ಗೂ ಬೇಡ. ನಿನ್ನೆ ಇದನ್ನ ಇಲ್ಲಿಗೆ ಬಿಟ್ಬಿಡು. ಸುಮ್ಮನೆ ಇಲ್ಲ ಅಂದ್ರೆ ದೊಡ್ಡ ಜಗಳ ಮಾಡ್ತಿದ್ದೆ. ನಾನು ಊರವ್ರನ್ನ ಕರೆಸ್ಬೇಕಾಗತ್ತೆ ನೋಡು. ಮತ್ತೆ ಸುಮ್ಮನೆ ನನ್ನ ಮೇಲೆ ಅಪವಾದ ಹೊರಿಸ್ತಿದ್ಯಾ ಅಂತ. ಆಮೇಲೆ ನಾನು ನಿನ್ ಮನೆಗೆ ಬಂದು ಕುಂತು ಬಿಡ್ತೀನಿ ನೋಡು. ಆಗ್ಲಿ ಕಣೆ, ಜಗಳ ಮಾಡ್ತೀಯಾ ಮಾಡ್ಕಣೆ.
ನಾನು ಅದಕ್ಕೆ ನಿಂತಿದ್ದೀನಿ. ಊರವ್ರು ಕರೆಸ್ತೀಯಾ ಕರ್ಸು, ನನ್ನ ಮನೆಗೆ ಬರ್ತೀಯಾ ಬಾ ಬಾ. ಏನೇನ್ ತಗೊಂಡಿದ್ಯಾ ನಿನ್ ಕಡೆ ಎಲ್ಲ ಕಿತ್ತುಕೊಂಡು ಇಟ್ಟುಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಗೀತಾವಣೆ ಅಲ್ಲ. ಬಾಲೆ ನನಗೆ ಅಂಜಿಸ್ತೀಯಾ? ಅಂಜಿಸ್ತೀನಿ ಅಂತ ತಿಳ್ಕೊಂಡಿದ್ಯಾ? ಊರವ್ರು ಕರೆಸ್ತೀನಿ ಅಂತ ಭಯ ಪಡ್ತೀಯ? ನನ್ನ ಮನೆಗೆ ಬಂದು ಕುದಿರ್ತೀನಿ ಅಂತ ಭಯ ಪಡ್ತೀಯ? ಮೂರು ಬಿಟ್ಟವ್ರೆ ಚೆನ್ನಾಗಿದ್ದಾರೆ, ಇನ್ನು ನಾನು ಮೂರು ಬಿಡ್ದಾರೆ ಚೆನ್ನಾಗಿರೋರು ನನಗೆ ಅದನ್ನ ಮಾಡ್ತೀಯ? ನೋಡ್ತಾ ಇರೋ ನಿನ್ಗೆ ಹೆಂಗೆ ಬದ್ನಿಗೂಟ ಇಡ್ತೀನಿ ಅಂತ. ಬಾರಿ ಜಗಳ ಮಾಡಿ ಎಷ್ಟು ಮಾಡ್ತೀಯ? ಬಾರಿ ಬಾರಿ ನಾನೇ ಕರೆಸ್ತೀನಿ ಬಾರಿ. ಓಡು ಓಡು, ಎಲ್ಲಿಗೆ ಓಡ್ತೀಯ? ಓಡು. ಅಯ್ಯೋ ಅಯ್ಯೋ ತಪ್ಪಾಯ್ತು, ಬಿಟ್ಬಿಡೆ ನನ್ನ. ನಾ ಯಾರನ್ನ ಕರ್ಸೋದಿಲ್ಲ, ಏನು ಮಾಡಂಗಿಲ್ಲ, ನನ್ನ ಪಾಡಿಗೆ ನಾನು ಹೋಗ್ತೀನಿ, ಬಿಟ್ಬಿಡೆ ನನ್ನ. ಎಲ್ಲ ಹೋಗಿ ಜೀವ ಬದುಕಂತೆ, ಜೀವ ಬದುಕ್ತೆ ಸಾಕು ತಾನೆ ನನಗೆ, ಬಿಟ್ಬಿಡೆ ನನ್ನ. ಏನೇ ಇನ್ನು ಬದುಕ್ಬೇಕಂತ ಮಾಡಿಯ? ಇನ್ನು ಎಷ್ಟು ಸಂಸಾರನ ಹಾಳು ಮಾಡ್ಬೇಕಂತ ಮಾಡಿದ್ಯಾ? ನಿನ್ ಇವತ್ತು ಬಿಡಂಗಿಲ್ಲ ನಾನು. ಲೇ ಗೀತಾ ಬಿಟ್ಬಿಡೆ, ಎಲ್ಲಿಂದ ಎಲ್ಲಿ ಓಡಿ ಬಂದಿದೆ? ಬ್ಯಾರೆ ಊರಿಗೆ ಬಂದಿದೀವಿ ಕಣೆ ನಾವು, ಓಡಿ ಓಡಿ ಓಡಿ. ಬಿಟ್ಬಿಡೆ ಹೋಗ್ಲಿ, ಏನೋ ಒಂದು ಬದುಕೊಂತಾಳೆ. ಇನ್ಮೇಲಿಂದ ನಾನು ತಪ್ಪು ಮಾಡಲ್ಲ, ಅವಳು ತಪ್ಪು ಮಾಡಲ್ಲ, ಆಯ್ತಾ? ಬಿಟ್ಬಿಡೆ ಹೋಗ್ಲಿ ಬಿಡು. ಅಯ್ಯೋ ಗೀತಂದು ಅಕ್ಕ, ನೀವು ಕಡೆಗೂ ಹಿಡಿದು ಬಿಟ್ರಲ್ಲ ಗೀತಂದು ಅಕ್ಕ, ನೀವು ವಿನ್ನರ್ ಅಕ್ಕ, ವಿನ್ನರು. ನೀವು ಬಿಡ್ಬೇಡಿ ಗೀತಂದು ಅಕ್ಕ, ಇದೇ ಸರಿಯಾದ ಚಾನ್ಸ್ ಗೀತಂದು ಅಕ್ಕ. ತೀರಿಸ್ಕೊಳ್ಳಿ ತೀರಿಸ್ಕೊಳ್ಳಿ ನಿಮ್ಮ ಕೋಪನ, ಇಸ್ಕೊಳ್ಳಿ ಇಸ್ಕೊಳ್ಳಿ ಎಲ್ಲವನ್ನು. ಇವಳನ್ನ ಹಂಗೆ ಬಿಡ್ತೀನ? ಬಿಡುವ ಚಾನ್ಸೇ ಇಲ್ಲ, ಸಿಕ್ಕಿರೋ ಇಲಿನ ದಮ್ಕೋದೆ ದಮ್ಕೋದೆ. ಅಲ್ಲ ತಂಗಿ, ಕೂಸ್ ಆರಾಮಾಯ್ತಿಲ್ಲ? ಹೂನವ ಆರಾಮೈತಿ. ಇವತ್ತು ದವಾಖಾನಿಗೆ ಹೋಗಿ ತೋರಿಸ್ಕೊಂಡ್ ಬಂದೆ. ಏನಿಲ್ಲ, ಎಕ್ಸ್ರೇ ತೆಗ್ದಾರ, ಏನಿಲ್ಲ ಕಫ ಆಗೈತೆ ಅಂತ ಹೇಳಕತ್ತಾರ. ಆರಾಮದಾನ, ಚಲೋ ಆತು ಬಿಡು. ಹುಡುಗ ಆರಾಮದಾನ ಅಂದ್ರ ಮಕ್ಕೊಂತೈತಿಲ್ ರಾತ್ರಿ? ಅಯ್ಯ ನೋಡುವ, ರಾತ್ರಿ ಅಲ್ಲಾದ್ರೆ ಮಕ್ಕೊಂತಿದ್ದಿಲ್ಲ, ಇಲ್ಲಿ ಒಂದ್ 2 ತಾಸರ ಮಕ್ಕೊಂತೈತಿ ಒಂದಿಟ್ಟು. ಇರ್ಲಿ ಬಿಡು, ಮಕ್ಕಳು ಹೆಂಗಾರ ಆಯ್ತು. ನಾನು ಒಂದಿಟ ಹೊಲದ ಕಡೆ ಹೋಗ್ಬೇಕು, ಹೋಗಿ ಬರ್ತೀನಿ. ಸರಿಯವ, ನಾ ಮತ್ತೆ ಹಚ್ತೀನಿ ತಗೋ. ಆಯ್ತಾಳು ಇಲ್ಲ. ಕಾಯಿಪಲ್ರಿ ಕಾಯಿಪಲ್ಲಿ ಕಾಯಿಪಲ್ಲಿ. ಅಯ್ಯ ಏನ್ ತಂಗಿ ನೀ ಬಂದಿಯಲ್ಲ, ನಿಮ್ಮವ್ವ ಯಾಕ ನೀ ಬಂದಿ ಕಾಯಿಪಲ್ಲೆ ಮರಕ? ಅಯ್ಯ ಆಂಟಿ ಅವಾಗ ಆರಾಮಿಲ್ಲ, ನಾನ ಸಾಲಿಗೆ ಹೋಗಿನ ಮುಂಚೆ ಇದನ್ನೆಲ್ಲ ಕೊಟ್ಟು ಹೋಗ್ಬೇಕಂತ ಬಂದೆ. ಕಾಯಿಪಲ್ಲೆ ನೀ ತಂದೇನ? ಸ್ವಲ್ಪ ಜನಕ್ಕ ನನ್ ಮನೆಯಿಂದನ ಕಾಯಿಪಲ್ಲೆ ನಿಂದಿರ್ಸಿದ್ರ ತಗೊಂಡಂಗಾಗತ್ತ ಅವ್ರಿಗೆ. ನನ್ ಮನೆ ಮುಂದೆ ನಿಂದಿರ್ಬೇಕೆಲ್ಲ. ನನ್ ಮನೆ ಮುಂದೆ ನಿಂತು ನಾ ಎಷ್ಟು ಸಾವುಕಾರ ದಿನ ತೋರಿಸ್ಕೋಬೇಕಲ್ಲ. ಅಯ್ಯಯ್ಯೋ, ನಿನ್ ಮನೆ ಮುಂದೆ ನಿಂತು ನಾನ್ ಯಾಕೆ ತಗೊಳ್ಳಿ? ಇವ ನಂದ ಹೊಲದಾಗ ರಗಡ್ ಬೆಳಿತಾವ. ನನ್ನ ಹೊಲದಾಗ ಬದ್ನಿಕಾಯಿ, ಗಜ್ರಿ, ಹಾಗಲಕಾಯಿ ಎಲ್ಲ ಹಾಕಿನಿ ನಾನು. ನನ್ಗೆ ಯಾಕೆ ಕಾಯಿಪಲ್ಲೆ? ಏನೋ ಹುಡುಗಿ ಬಂದೈತೆ ಅಂತ ಮಾತಾಡ್ಸಕತ್ತೀನಿ. ಅದೇನೋ ಅಂತಾರಲ್ಲ, ಜಗಳ ಮನಿ ಮುಂದೆ ಬಂದು ಜಗಳ ತಗದು ಕಾಲಿ ಕೆರೆದು ಜಗಳಕ್ಕೆ ಬರ್ತಾರಂತಾರಲ್ಲ, ಇದಕ್ಕ ಅಂತಾರ ಅನ್ಸುತ್ತೆ. ಬಂದ್ಬಿಡು ಬಂದ್ಬಿಡು, ನನಗೇನ್ ಕೆಲಸ ಇಲ್ಲ ನೋಡು, ನಿನ್ನ ಕಾಯ್ಕೊಂತ ಕುಂತೀನಿ ಜಗಳ ಮಾಡಕ್. ಸರಿ ನವ, ನನ್ ಕೆಲಸ ಐತೆ ತಂಗಿ, ನಾ ಬರ್ತೀನಿ. ಹೊಂಟ್ಲೋಡು, ಏನಾರ ಹೇಳಾನ ತಗೋಬೇಕ್ರಿ ಅಕ್ಕಾರ. ಏ ತಂಗಿ, ನಮ್ ತೋಟದಾಗ ರಗಡೆ ಐತಿವಾ, ಏನೇನ್ ತಂದಿ ಹಂಗ? ಗಜ್ರಿ, ಮೆಣಸಿನ್ಕಾಯಿ, ಸೌತೆಕಾಯಿ, ಕ್ಯಾಬೇಜಿ ಎಲ್ಲ ತಂದಿನಿ. ಏ ತಂಗಿ, ನಮ್ಮ ಹೊಲ್ದಾಗ ಅದಾವ. ಬರ್ತೀನಿ ಹಂಗಾರ. ಆಹಾ ಹೊಂಕಳ್ ನೋಡಿ ಹೆಂಗ್ ಹೊಂಕಳ. ನಾನ್ ಹೊಲ್ದಾಗ ಎಲ್ಲ ಬೆಳೆದಿನಂತೆ, ನನ್ ಮುಂದೆ ಡೆವಲಪ್ ಮಾಡಕ್ ಬರ್ತಾ ಡೆವಲಪ್. ಅಕ್ಕರ ಇಳಿಸ್ಲೇನ? ನಿಟ ಹೆಲ್ಪ್ ಮಾಡ್ರಲ್ಲ ಇಳ್ಸಾಕ್. ಅಲ್ಲ ಬೇಕಾ ಬೇಡ? ಅಯ್ಯ ಬೇಕ್ ಬಾರ ಯವ್ವ, ಇಲ್ಲಿ ಬಾ, ಇಲ್ಲಿ ಇಳಿಸ್ವಾ ಇಲ್ಲಿ. ಮತ್ತೆ ಎಷ್ಟು ರೂಪಾಯಿ ಕೆಜಿ ಮಾಡಿ? ಟಮಾಟಿ 30 ರೂಪಾಯಿ ಕೆಜಿ, ಕ್ಯಾರೆಟ್ 40 ರೂಪಾಯಿ ಕೆಜಿ, ಆಮೇಲೆ ಬೀನ್ಸ್ ಅವೆಲ್ಲ 80 ರೂಪಾಯಿ ಕೆಜಿ, ಆಮೇಲೆ ಉಳ್ಳಾಗಡ್ಡಿ 30 ರೂಪಾಯಿ ಕೆಜಿ ಮಾಡಿ ನೋಡು. ಅವ್ವ ನೀ ಸಾಲಿ ಕಲ್ತಿ ಅಂತ ನಂಗೆ ಗೊತ್ತೈತಿ, ನಂಗ ಟಸಪಸ ಎಲ್ಲ ಬರಂಗಿಲ್ಲ, ಕನ್ನಡದಾಗ ಹೇಳ. 30 ರೂಪಾಯಿ ಕೆಜಿ ಏನ್ ಮಾಡ್ತಿ? ಬಾಳ ತುಟ್ಟಿ ಕಡಿಮೆ ಮಾಡು. 30 ರೂಪಾಯಿ ಬಿಟ್ಟು ಏನ್ ಕೊಡಂಗಿಲ್ಲ, ಸರಂಗಿಲ್ಲ. ನಮ್ಮವ್ ಏನ್ ಹೇಳ್ಕಶ ಅದನ್ನ ಮಾಡಕ್ ನಾನು. ಅಂದಂಗ ಯಾವ್ ತಗೊಂತೇನಿಲ್ಲ, ಇಲ್ಲಾಂದ್ರೆ ಬುಟ್ಟಿಯರಿ ಹೊರಸ್. ಸುಮ್ನ ಬುಟ್ಟಿ ಹೊರಸ್ಕೊಂಡ್ ನಿಂತ್ ನೋಡ. ಅಯ್ಯ ತಗೊಂತೀನಿ ನಿಂದ್ರು. ಮತ್ತೆ ಈಗ ಹೋದ್ಲಲ್ಲ ಯಾರಂತ ಗೊತ್ತಾತಿಲ್ಲ, ನನ್ನ ಏಂತಿಕಿ ಅಟ್ಟು ಗೊತ್ತಿಲ್ಲ ನಿಂಗ? ಅಯ್ಯೋ ಅಕ್ಕ, ನಾನು ನಮ್ಮ ಅವ್ವನ್ ಜೋಡಿ ಕಾಯಿಪಲ್ಲೆ ಮಾರಕ್ ಬರ್ತೀನಿ, ಇಡೀ ಊರ ಅಡ್ಡಾಡ್ತೀನಿ, ನನ್ಗೆಲ್ಲ ಗೊತ್ತೈತಿ. ತಗೋ ನಿಂಗೆ ಏನ್ ಬೇಕದು. ಹಂಗಿದ್ರೆ ಹೋಗಿ ಇಸ್ಕೊಂಡ್ ಬರ್ಬೇಕಿಲ್ಲ ಅವ್ರ ಹೊಲ್ದಾಗ ಹೋಗಿ. ಬೇಡ ಯವ್ವ, ಅವ್ರ ಋಣ ಬೇಡ ಅಂತೆ, ಅವ್ರ ಮನಿ ಬಿಟ್ಟು ಇಟ್ಟು ದೂರ ಬಂದದೀನಿ ನಾನು. ಮತ್ತೆ ಇನ್ನು ಅವ್ರ ಮನಿಗೆ ಹೋಗಿ ನಾನು ಭಿಕ್ಷೆ ಬೇಡ್ಲೇನು? ಇಲ್ಲ ಯವ್ವ ಇಲ್ಲ, ಎಲ್ಲಾ ಆಸ್ತಿಗೂ ತಂದ್ರ ಪಟ್ಟಿ ಜರ್ಸ್ ಬಂದಿನಿ, ಹಂಗೇನಿಲ್ಲ. ಕೊಡು, 10 ರೂಪಾಯಿ ಕೆಜಿ ಮಾಡ್ಕೊಡು. ಅಯ್ಯೋ ಅಕ್ಕ ಆಗಂಗಿಲ್ಲಕ್ಕ, 10 ರೂಪಾಯಿ ಕೆಜಿ ಏನಾಗಲ್ಲ. ನಿಂಗೆ ಬೇಕಾದ್ರೆ ನೋಡು, ಕಡಿಮೆ ಮಾಡೋಣ ಮಾಡ್ತೀನಿ. 10 ರೂಪಾಯಿ ಕೆಜಿ ಏನಾಗಂಗಿಲ್ಲ. ಬೇಕಾದ್ರೆ ನಾಳೆ ಮಾರ್ಕೆಟ್ ಐತೆ ನೋಡು, ಹೋಗಿ ತಗೊಂಡ್ ಬಾ. ಏಯ್ಯಯ್ಯೋ ಏನ್ ಮಾತಾಡ್ತೀವ? ಮಾತಿನ ಮಲ್ಲಿ ನೋಡಿ ನೀನು. ನಿಮ್ಮ ಕರೆಕ್ಟ್ ಆಗಿಟ್ಟ ಮಲ್ಲಿ ಅಂತೇಳಿ ನಿಮ್ಮವ್ವ ಮಾತ್ನಾಗ ಮರಸ್ತೀಯಲ್ಲ. ಸಾಲಿ ಕಲ್ತ ಮೇಲಂತ್ರು ಏನೇನ್ ಮಾತಾಡಕತ್ತೀವೋ ಏನೋ. ಇರ್ಲಿ, 15 ರೂಪಾಯಿ ಮಾಡ್ಕೊಡು. ಅಲ್ಲ ಯಾಕ, ಇದೇನು ಸೀರೆ ವ್ಯಾಪಾರನ? 10 ರೂಪಾಯಿ ಕೊಡು, 15 ರೂಪಾಯಿ ಕೊಡು. ಅಲ್ಲ, ನಾವು ರೈತರ ಮಕ್ಕಳು ಎಷ್ಟು ದುಡಿತೀವಿ ಅಷ್ಟು ಮಾಡಿ ತಂದು ಕೊಡ್ತೀವಿ. ನೀ ಅದ್ರಾಗ ಚೌಕಾಸಿ ಮಾಡಕತ್ರ ಇರೋದೊಂದು 4 ರೂಪಾಯಿ, ಅದನ್ನು ನೀವು ಕಸ್ಕೊಂತೀನಿ ಅಂದ್ರೆ ಅದು ಅಲ್ಲ. ಎಲ್ಲಾನು ನಾನು ತೋಟದಾಗ ಬೆಳೆದಿರಂಗಿಲ್ಲ, ಒಂದಿಟ್ಟು ರೊಕ್ಕ ಕೊಟ್ಟು ತಗೊಂಡ್ ಬರ್ಬೇಕು ನಾನು. ಅಲ್ಲೇ ನನಗೆ ಉಳಿದು 1 ರೂಪಾಯಿ, ಅದ್ರಾಗ ನೀ 10 ರೂಪಾಯಿ ಬಿಡಿಸ್ತೀನಿ ಅಂತಂದ್ರ ಈಗೇನು 15 ರೂಪಾಯಿ ಕೆಜಿ ಕೊಡ್ತೀವೋ ಇಲ್ಲೋ? ನಾಳೆನ ಸಂತೆ ಐತಿ, ನಾ ಹೋಗಿ ಎಲ್ಲ ತಗೊಳಕ್. ಮತ್ತೆ ಹೋಗ್, ಇಲ್ಲಾಂದ್ರೆ ತಗೊಂಡೋಗಿ ನೀನ್ ಬುಟ್ಟಿ ನೀನ್. ಅದೇ ಅನ್ಕೊಂಡೆ ನೀನು ಅವ್ರ ಜೋಡಿ ಜಗಳ ಮಾಡೋದು ನೋಡಿ. ನಮ್ಮವ್ ಹೇಳಿದ್ಲು, ನಿನ್ನ ಮನಿ ಮುಂದೆ ಮಾತ್ರ ಫಸ್ಟ್ ಇಳಿಸ್ಬೇಡ, ಬೋಣಿಗೆ ಆದ್ರೆ ಆಗಂಗಿಲ್ಲ, ಅವತ್ತಿನ ದಿನ ಕೆಡತ್ತ ಅಂತೇಳಿ. ಹಂಗ ಆತ್ ನೋಡು, ನಮ್ಮವ್ ಹೇಳಿದಂಗ. ಅವಂಗ್ ತಕ್ಕಂಗ ಮಗಳದಿ ನೋಡ್ ನೀನು. ಏನ್ ಬಾಯಿ ಮಾತಾಡ್ತೀವ? ನೀನು ಬೇಡ, ನೀನ್ ಕಾಯಿಪಲ್ಲೆ ಬೇಡ, ತಗೊಂಡೋಗಿ ಹೋಗು. ಕಾಯಿಪಲ್ಲೆ ರೀ ಕಾಯಿಪಲ್ಲೆ, ಬದ್ನಿಕಾಯಿ, ಟಮಾಟಿ, ಈರುಳ್ಳಿ. ಹೋದ್ ನೋಡು, ಹೋಗ್ಲಿ ಬಿಡು. ಕಾಯಿಪಲ್ಲೆ ಕಾಯಿಪಲ್ಲೆ ಹುಂಚೆನಾಕಿ ಮಾಡಿದ್ರತ್ತಾಗಿ. ಏನ್ ಒಂದಿಟ್ಟು ಹಿಟ್ಟು ಐತಿ, ಅದನ್ನ ಕಲಿಸಿ ಮಾಡಿರತ್. ಬಟ್ ಹುಂಚೆನ್ ಹಾಕಿದ್ರೆ ಚಲೋ ಆಗಲ್ಲ. ನನ್ನ ಮಗ ಬಂದು ತಿನ್ನವ ಅಂತ ನಾನು. ಎಲ್ಲಿ ತಗೋ, ಏನಾಗಲ್ಲ. ಅಲ್ಲ, ನನ್ನ ಮಗ ಬೇರೆ ಹೇಳಿ ತಗೊಂಡ್ ಬಾ ಅಂತ ಹೇಳಿ. ಬ್ಯಾಡ ಬಿಡು, ಅವನು ಕೆಲಸದಾಗಿರ್ತಾನ. ಅಲ್ಲ ಈಗ ಹೋದ್ಲಲ್ಲ, ಈಕಿನ ಹೊಲ್ದಾಗ ಎಲ್ಲ ಬೆಳೆದಿರ್ತಾರಲ್ಲ,
ಹೋಗಿ ಆಕಿನ ಹೊಲ್ದಾಗ ತೊಗೊಂಡು ಬಂದಿರತ್ತೆ. ಈಗ 9 ಆಗೈತಿ, 9 10 ಆಗಿರ್ಬೇಕು. ಹೋಗಿ ಬಡ ಬಡ ಆಕಿನ ಹೊಲ್ದಾಗ ತೊಗೊಂಡು ಬರ್ತೀನಿ. ಯಾರು ಇರಲ್ಲ, ಮೆಲ್ಕ ಹೋಗಿ ತೊಗೊಂಡು ಪಟಕ್ನ ವರ್ತ್ ಬಂದಿರತ್ತೆ. ಸುಮ್ಮನೆ ಯಾಕೆ ರೊಕ್ಕ ಅಲ್ಲ ಅದೇನು ಯಾರು ಹೊಲ ನಾನು ಬಿಟ್ಟು ಕೊಟ್ಟಿನಲ್ಲ ಇನ್ನ, ನನಗೇನೇನು ಬೇಕು ಎಲ್ಲ ಹರ್ಕೊಂಡು ಬಂದ್ಬಿಡು. ನಾ ಯಾಕೆ ಅಂಜಲಿ, ನಮ್ಮ ಅಪ್ಪನ ಹೊಲ ಆಯ್ತದು, ಹೋಗಿ ಕೊಡ್ರಿ ನಂದೈತಂತೆ ಕಿತ್ಕೊಂಡು ಬರ್ತೀನಿ. ಧೈರ್ಯದಿಂದ ಹೋಗ್ಬೇಕು, ಇಲ್ಲಾಂದ್ರ ನಾನೇ ನಂಗ ಬಂದಿಲ್ಲಲ್ಲ ಪಾಲ್ ಹಾಕ್ಬೇಕು ಅದ್ರಾಗ. ಅಬ್ಬಾ ಏನ್ ದೊಡ್ಡ ಗಿಡಗಳು ಬೆಳೆದಾವು. ಎದ್ರದಿದ್ದು ಬದ್ನಿಕಾಯಿ ಹಾಕ್ಯಾಳು ಏನ್ ದೊಡ್ಡ ಮೆಣಸಿನ್ಕಾಯಿ ಹಾಕ್ಯಾಳು. ಆದ್ರೂ ಭಾರಿ ಐತೆ ಬಿಡು. ಯಾರ ಕಂಡ್ರಂದ್ರ ಹರಿದ್ ಕೊಡು ಅಂತ ಹೋದ, ಇಲ್ಲಾಂದ್ರೆ ನಾನು ಬಡವರ ಹರ್ಕೊಂಡು ಹೋದ್ರತ್ರ. ಅಲ್ಲ ಯಾರು ಇಲ್ಲ ನೋಡು, ಇಷ್ಟೊತ್ನ್ಯಾಗ ಬಂದ್ರೆ ಯಾರು ಇರಂಗಿಲ್ಲ ಅನ್ಸುತ್ತೆ. ಅಲ್ಲ ಬೆಳಿಗ್ಗೆ ಬಂದು ಇಷ್ಟೊತ್ನ್ಯಾಗ ಒಂದ್ ಚೀಲ ತಗೊಂಡೋದ್ರ ಸಂತ್ಯಾಗ ಹೋಗಿ ಮಾರ್ಕೊಂಡ್ ಬಂದ್ರ ರೊಕ್ಕರ ಆಗತ್ ನನಗ. ಎಷ್ಟು ಚಲೋ ಅದಾವ ಅಯ್ಯೋ ಬಳ್ಳಿ, ಭಾರಿ ಅದ ಬಿಡು. ಅಲ್ಲ ಬದ್ನಿಕಾಯಿನೂ ಅದಾವು, ತೊಂಡಿಕಾಯಿನೂ ಅದಾವು, ಹಾಗಲಕಾಯಿನೂ ಹಾಕ್ಯಾಳ, ಎಲ್ಲಾನು ಹಾಕ್ಯಾಳ ನೋಡು. ಯಾವ್ದ ಒಟ್ಟು ತಗೊಂಡೋದ್ರತ್ ನಿಂದ್ರ, ಯಾರು ಇಲ್ಲ ತೋಟದಾಗ ಎಲ್ಲ ತಗೊಂಡೋದ್ರತ್. ತೊಂಡೆಕಾಯಿ ಬೆಂಡೆಕಾಯಿ ಮಸ್ತ್ ಅದಾವಲ್ಲ. ಅಬಾಬಾಬಾ ಟಮಾಟಿ ಹಣ್ಣು ಕೆಪಾಗ ಲಾಲಿಗ್ಯಾವ. ಮಸ್ತ್ ಆಗತ್ತೆ ಚಟ್ನಿ ಸಾಂಬಾರು ಮಾಡಿದ್ರೆ ಕಿತ್ಕೊಂಡು ಹೋಗತ್ತೆ ನಿಂದ್ರ. ಇಲ್ಲೋಡು ಹಸಿ ಉಳ್ಳಾಗಡ್ಡಿ ಸಮೇತ ಹಾಕ್ಯಾಳ. ಅಬಾಬಾಬಾ ಒಂದ್ ತಿಂಗಳು ಪೂರ್ತಿ ಕೈಪಲ್ಲೆ ತಗೊಂಡು ಹೋದ್ರತ್ ನಿಂದ್ರ. ಉಳ್ಳಾಗಡ್ಡಿ ತಪ್ಲ ರೊಟ್ಟಿ ತಿನ್ನಕ್ ಮಸ್ತ್ ಇರ್ತೈತಿ. ಇದ್ರೊಳಗ ಹಾಕ್ಯಾಳ ನೋಡು ಚೌಳಿಕಾಯಿನೂ ಹಾಕ್ಯಾಳ. ಅಲ್ಲ ಒಂದ್ ಚೀಲ ತರ್ಲಿಲ್ಲ ನೋಡಿ ಅಂತ ಮಬ್ಬದೀನಿ. ಹೆಂಗ್ ತಗೊಂಡ್ ಹೋಗೋದೀಗ? ಚೀಲ ಇಟ್ಟಾರ್ನ ನಾ ನೋಡಿ ಎಷ್ಟೊಕೊಂಡು ಗುಳಿ ಹಾಕೊಂಡಿನಿ. ಇಂದ್ರ ಅಲ್ಲೇನೋ ಗೋಣಿ ಚಿಲ್ಕೊಂಡಂಗೆ ಕಾಣಕತ್ತೈತಿ, ತಗೊಂಡ್ ಬರೋಣ ಅಂದಿದ್ದ. ಅವ್ವ ನನ್ನ ಮಗ ಸ್ಪ್ಲಿಂಕ್ಲಿಂಗ್ ಪಿಂಕ್ಲಿಂಗ್ ಅಂತೇಳಿ ಎಲ್ಲ ಮಾಡಿ ಎಲ್ಲ ತರಕಾರಿ ಹಾಕಿ ಚಂದಂಗೆ ಬ್ಯಾಳೆ ಮಾಡಕತ್ತಾನ. ಭಾಳ ಚಲೋ ಆತವ. ಹಿಂಗರಾಗಿ ಒಂದಿಟ್ಟು ನಮ್ಮ ಸಾಲುಗಳೆಲ್ಲ ತೀರಿದ್ರ ಭಾಳ ಚಲೋ ಆಗುತ್ತೆ. ಈ ಥರ ಬೆಳೆ ಬಂದ್ರೆ ಹೆಂಗ್ ಮಾಡಕ್ಕೂ ಚಂದ ಅನಿಸ್ತೈತಿ. ಬಡ್ಡಿ ಬಂಗಾರ ಮುಂದೆ ಸಾಲ ತೀರಿದ್ರೆ ಸಾಕಾಗೈತಿ. ನಾವು ತಗೊಂಡಿದ್ದಕ್ಕೂ ಮಾಡೋದಕ್ಕೂ ಕರೆಕ್ಟ್ ಹೊಂದಾಕತೈತಿ. ಲಗು ಸಾಲ ತೀರಿಸಿ ಇದೊಂದಿಟ್ಟು ಮುಗಿಸ್ಬಿಡ್ತೀನಿ. ಅಲ್ಲ ನಮ್ಮ ಊರಾಗು ಬಿತ್ರ್ಯಾರ ಅದರ ಮೊದ್ಲು ಬೇಲಿ ಹಾಕಂತ ಎಷ್ಟು ಸಲ ಹೇಳಿ ನನ್ನ ಮಗಗ. ಎಲ್ಲಿ ಹೋಗ್ಯಾರೋ ಏನೋ ಕೆಲಸದವನು ಇಟ್ಟೀನಿ ಅಂತಾರ. ಎಲ್ಲಿ ಹೋಗ್ಯ ನೀವು ಕೆಲಸದವ? ಓ ಗುಂಡಣ್ಣ ಎಲ್ಲದಿ ಬಾರೋ ಇಲ್ಲಿ. ಅಲ್ಲಲ್ಲಿ ಯಾರಪ್ಪ ಇಷ್ಟಕೊಂಡು ನಮ್ಮ ಹೊಲ್ದಂದ ಎಲ್ಲ ಕೈಪಲ್ಲಿ ಹರಿದು ಇಲ್ಲಿಟ್ಟಾರ. ಏ ಗುಂಡಣ್ಣ ಬಾ ಇಲ್ಲೇ ನೋಡ್ ಬಾ ಇಲ್ಲಿ ಏನಾಯ್ತು. ಅಲ್ಲ ಕೆಲಸದವನ್ ಇಟ್ಟಾನ ಅಂತ ಹೇಳ್ತಾನ ನನ್ನ ಮಗ. ಎಲ್ಲೂ ಕಾಣವಲ್ಲ, ಯಾರು ಇಲ್ಲ ಇಲ್ಲಿ, ನನ್ನ ಮಗನೂ ಬಂದಿಲ್ಲ. ಏನಿದು ಎಷ್ಟಕೊಂಡು ಕೈಪಲ್ಲಿ ಹರಿದಿಟ್ಕೊಂಡ್ರೆ ಇವ್ವ ನಾನು ಹೊಟ್ಟೆ ಉರಿಯಾಕತೈತಿ. ಯಾವಾಗ ಬಂದಾಳ ನೋಡು ನಿಂದ್ರಕಿನ. ಅವ್ನ ಅವ್ರ ಹೆಣ ಚಂದ ಮಾಡಿ ಅವ್ರ ಹೆಣ ಎತ್ಲಿ, ಇವ್ರಿಗೆ ಹಾವರ ಕಡ್ಲಿ. ನೋಡು ಎಷ್ಟಕೊಂಡ ನಾನ್ ನನ್ನ ಮಗ ಕಷ್ಟಪಟ್ಟು ಮಾಡಕತ್ತೀವಿ ಅಂತದ್ರಾಗ ಇವ್ರು ನೋಡು ಎಲ್ಲ ತುಂಬ್ಕೊಂಡು ಹೋಗಕ್ ನಿಂತಾರ. ಬಾಯಾಗರ ಸಗಣಿ ಹಾಕ್ಲಿ, ಯಾವಾಗ ಬಂದಾಳ ನೋಡು ನಿಂದ್ರ ಮಾಡೋಣಿಕಿ. ಬರ್ರಿ ಯಾವಾಗ ಬರ್ತೀರಿ ಬರ್ರಿ. ಅಲ್ಲಿ ಯಾವಾಗ ಕಾಣಕತ್ತ ಬರ್ಲಿ ಇಲ್ಲಿ ನಿಂದ್ರು. ಯಾವಾಗ ಬಂದಾಯ್ಕಿ, ಯಾವಾಗಿದೋ ಕೈವಾಡ ಐತಿ. ಕಂಡಪಡಿ ಕಾಯಿಪಲ್ಲೆ ಎಲ್ಲಿ ಯಾವ ಪದ್ಯಾಗ ಹೊತ್ಕೊಂಡ್ ಕುಂತಾಳಿಕಿ ಸಿಗ್ಲಿಕ್ಕೆ ನನ್ನ ಕೈಯಾಗ. ಸೊಕ್ಕವ್ರ ಮೈಯಾಗ ಒಂದು ನಿಮಿಷ ಲೇಟಾಗಿ ಬಂದ್ರೆ ಮನಿ ಅನ್ನೋದು ಇದು ಹೊಲ ಅನ್ನೋದು ಹರಿದು ಚಿಪ್ಪಿ ಮಾಡಿಬಿಡ್ತಾರೆ ನೋಡು. ಅದೆಲ್ಲ ತಗೊಂಡಾಳ. ಎಷ್ಟರ ಇರ್ಬೇಕಾಕಿಗೆ. ನನ್ನ ಮಗ ಸ್ಪ್ರಿಂಕ್ಲಿಂಗು ಪಿಂಕ್ಲಿಂಗು ಅಂತೇಳಿ ಆ ಬಡ್ಡಿ ಬಂಗಾರಮ್ಮನ ಕಡೆ ಸಾಲ ಮಾಡಿ ಇಟ್ಕೊಂಡನ. ಇವ್ರು ನೋಡಿದ್ರೆ ಬಂದು ಇಷ್ಟೆಲ್ಲ ಮಾಡಕತ್ತಾರ. ಇದನ್ನ ಗೊಬ್ಬರ ತರಕ ಬೀಜ ತರಕ ಹೆಣ ಬೀಳ್ತೀವಿ ನಾವು. ಆಳ್ ಕಳ್ಕೊಂಡು ನಾವೆಲ್ಲ ಕೆಲಸ ಮಾಡಿದ್ರೆ ಕಸ ತೆಗಿಯಾಕನು ಆಳ್ ಸಿಗವಲ್ಲು. ಈಗ ಅಂತ ಟೈಮ್ದಾಗ ನಾವೆಲ್ಲ ಸ್ವಚ್ಛಂಗ್ ಇಟ್ಕೊಳಕತ್ರ ಇವ್ರು ಬಂದು ನೋಡಿದ್ರೆ ಇಲ್ಲಿ ಇಷ್ಟೆಲ್ಲ ಹರ್ಕೊಂಡು ಹೋಗ್ತಾರ. ಊರ್ ಬಿತ್ರ್ಯಾರು ಬರ್ಲಿಂದ. ಅಲ್ಲಪ್ಪ ಗುಂಡನ ಎಲ್ಲಿ ಹೋಗಿದ್ದೇವಪ್ಪ? ಅಯ್ಯ ಅಕ್ಕಾರ ಚಾ ಕುಡಿಬೇಕಂತ ಹೋಗಿದ್ದೀನ್ರಿ. ಅಲ್ಲ ಕೈಪಲ್ಲೆ ಹಾಕೊಂಡ್ರಿ ಚೀಲ ತಂದಿಲ್ಲನ್ರಿ, ಹಾಕೊಳ್ಲೇನ್ರಿ? ಅಯ್ಯಯ್ಯಪ್ಪ ಈ ಕಾಯಿಪಲ್ಲೆ ನಾನು ಯಾಕೋ ಹರ್ಕೊಂಡು ಹೋಗ್ಲಿ. ಮನಿಗ್ ಬಂದು ಬಿದ್ದಿರ್ತೈತಿ, ನಾನು ಅಲ್ಲಿ ಕುತ್ಕೊಂಡು ಮಾರಂಗಿಲ್ಲೇನು? ಅಲ್ಲ ಇಷ್ಟುಕೊಂಡ ಕಾಯಿಪಲ್ಲೆ ಹರ್ಕೊಂಡಾರ. ನೀ ಎಲ್ಲಿ ಹೋಗಿದ್ದಿ? ನಿಂಗೇನು ಹೇಳಿ ನಾನು ಹೊಲ ಕಾಯಕ್ ಹೇಳಿನಿಲ್ಲ. ನನ್ನ ಮಗ ನಿನ್ಗೇನು ಎದಕ್ಕೆ ರೊಕ್ಕ ಕೊಡ್ತಾನ? ಏನಪ್ಪ ನೀ ಹಿಂಗೆ ಮಾಡಿದ್ರೆ? ನಮ್ಮ ಗೆಳತಿ ಗಂಡಂತೆ ಕರ್ಕೊಂಡು ಇಟ್ಕೊಂಡಿನಿ ನಾನು. ನೀ ನೋಡಿ ಹಿಂಗ ಮಾಡುದು ಹೋಗ್ಲಿ ಬಿಡಪ್ಪ. ಏನ್ ನೀನು ಹೊಲ ಕಾಯ್ಬೇಕಪ್ಪ ಅಂದಿಟ್ಟೆ. ನೀವು ಇಲ್ದೇ ಇರೋ ಟೈಮ್ ಬಂದು ನೋಡಿ ಎಷ್ಟೊಂದು ಹರ್ಕೊಂಡು ಇಟ್ಕೊಂಡಾರ. ಅಲ್ಲ ರೊಕ್ಕ ನೋಡು 1000 ರೂಪಾಯಿ 2,000 ರೂಪಾಯಿ ಇವು ರೊಕ್ಕ. ನಾನು ಮೊದ್ಲ ಬಡ್ಡಿಗೆ ಒದ್ದಾಡ್ತೀನಿಯಪ್ಪ. ಅಯ್ಯ ಅಕ್ಕಾರ ನಾವು ದಿನ ಹೋಗಂಗಿಲ್ರಿ. ಇವತ್ತು ಯಾಕೆ ಭಾಳ ತಲೆ ನುಸಾಗತೈತಿ ಒಂದ್ ರೌಂಡ್ ಆಗೋಗಿ ಬಂದ್ ನೋಡ್ರಿ ಅಷ್ಟೇ ರೀ. ನಾನು ದಿನ ಯಾವತ್ತೂ ಹೋಗಂಗಿಲ್ರಿ ಯಾಕಾರ ಇವತ್ತು ಭಾಳ ಅಂದ್ರೆ ಭಾಳ ತಲೆ ನುಸಾಗತೈತ್ರಿ. ಯಾಕೋ ತಡ್ಕೊಳಕ್ ಆಗ್ಲಿಲ್ಲ, ಅದಕ್ಕೆ ಹೋಗಿದ್ದೆ. ದಿನ ಏನು ಹೋಗಂಗಿಲ್ರಿ, ಇವತ್ತು ಹೋಗಿ ನೋಡ್ರಿ ಅಕ್ಕಾರ. ಯಾ ಬೋಸ್ಡಿ ಬಂದಾಳು ಏನೋ ಎಷ್ಟೊಂಡು ಮಾಡ್ಯಾಳ ನೋಡು. ಅಲ್ಲ ಇದನ್ನೇನು ತಿನ್ನಕ್ ಹೋಯ್ತಾಳು ಏನ್ ಮಾರಕ್ ಹೋಯ್ತಾಳು ನೋಡಿ. ಎಷ್ಟೊಂಡು ತಂದಾಳ ನೋಡು ಒಂದಿಟ್ಟು. ನೀನ ನೋಡು ಒಂದಿಟ್ಟು. ಹೌದ್ರಿ ಅಕ್ಕ ಎಷ್ಟಕೊಂಡಾರ ನೋಡ್ರಿ. ನೋಡು ಕಣ್ಣು ತೆಲ್ ತುಂಬಾ ಇರ್ಬೇಕು ಏನ. ಇರ್ಲಿ ಬಿಡಿ ಈಗ ಬಾ ಯಾವಾಗ ಬಂದಾಳ ನೋಡು. ಅಲ್ಲೇ ಮರಿಯಾಕ ಬಂದ್ರು ಬಾ ಒಂದಿಟ್ಟ ಆ ಗಿಡ ಮರಿಯಾಗ ಯಾವಾಗ ಬಂದ್ ಮತ್ತೆ ಕಟ್ ನಾವು ಬಂದಿದ್ ನೋಡಿ ಹೆಂಗ ಓಡಿ ಹೋಗ್ತಾರ ಅವ್ರು. ಬಾ ಈಗ ಅಲ್ಲಿ ಕುತ್ಕೊಂಡು ನೋಡು. ಇಲ್ಲ ಅಂತಂದ್ರ ಎಲ್ಲ ಯಾರು ಅನ್ನೋದು ಗೊತ್ತಾಗಲ್ಲ. ಬಾ ಒಂದ್ ಚೀಲ ತರಬೇಕಾಗಿತ್ತು. ಅಲ್ಲಿ ಆಚೆ ಚಲ ಇದ್ದಿದ್ದಿಲ್ಲ ಹರ್ದಂಗಿತ್ತದ. ಮತ್ತೇನು ಶರಣ್ಯ ಕಟ್ಕೊಂಡು ಹೋಗ್ಲಿ ಸುಮ್ಮನೆ. ಅಷ್ಟ ಮಾಡಿದ್ರಾತ, ಎಷ್ಟಾಗತ್ತೆ ಅಷ್ಟು ಕಟ್ಕೊಂಡು ಹೋದ್ರಾತ. ನೋಡು ತಗೋ ಒಂದ್ ಚೀಲ ಏನಾರು ಕೊಡ್ಲೇನೆ? ಏನ್ ಆ ಕೈಯಾಗ ಕೊಟ್ಟು ಕಳಿಸ್ಲಿ, ಹೊತ್ಕೊಳ್ಲೇನೆ ಏನ ಹೊರಸ್ಲಿ ಮತ್ತೆಲ್ಲ ಪಾಪ ಒಜ್ಜಕತ್ತಲ್ಲ. ನಿಂದ್ರ ಗುಂಡನ ಕೊಟ್ಟು ಬರಪ್ಪ ಮನಿಗೆ ಹೋಗಿ. ಐಕೆ ನಾನು ಹಿಂದೆ ಬಂದ ಈಕಿ. ನಾನು ನೋಡೇ ಇಲ್ಲಲ್ಲ. ಈಗ ಓದಂತ ಮಾಡಿದ್ದೆ ಮನಿಗೆ. ಅಯ್ಯೋ ಕೆಲಸ ಕೆಡ್ತಿದ್ದು ಏನ್ ಮಾಡಿದೀಗ?
ಲೇ ಬೋಸ್ರಿ, ಆ ನನ್ನ ಮನಿಗ್ ಕೈಪಲ್ಲೆ ತಗೊಳಕ್ ಬಂದಿಯಾ? ಮತ್ ದೊಡ್ಡದಾಗಿ ಮಾತಾಡ್ತಿ, ನಮ್ಮ ಅಣ್ಣನ ಋಣ ನನಗ್ ಬ್ಯಾಡ, ನಾನು ಏನು ಋಣದಾಗಿಲ್ಲ, ಯಾರು ಋಣದಾಗಿಲ್ಲ ಅಂತೆ. ಅಲ್ಲಿ ನೋಡಿದ್ರೆ ಕೈಪಲ್ಲೆ ನನ್ನ ಮನಿ ಮುಂದೆ ಹಾದೋಕರ್ ನಾನು ಕೈಪಲ್ಲೆ ತಗೊಳಕ್ ಅನ್ನಕತ್ತಿದ್ದಿ, ಇಲ್ಲಿ ಬಂದು ಏನಂತ ಕಿತಾಪತಿ ಮಾಡಕತ್ತಿ? ಅಯ್ಯೋ ನಾನ್ ಯಾಕೆ ಕೈಪಲ್ಲೆ ತಗೊಳ್ಳಿ ನಿಮ್ಮ ಮನಿದ? ನಾನು ಕೈಪಲ್ಲೆ ತಗೊಂಡ್ ಬರಕ್ ಹೊಂಟಿದ್ನೆ, ಇಲ್ಲಿ ಯಾರೋ ಏನೋ ಹರಿದಿಟ್ಟಾರಲ್ಲ ನೋಡಿದ್ರಾತಂತೆ ಕುಂತ ನೋಡು. ಅಲ್ಲ ನನ್ನ ತೋಟಕ್ಕೆ ಬಂದು ನನ್ನ ಕೈಪಲ್ಲೆ ಹರ್ಕೊಂಡು ಹೋಗುವಟ್ಟು ಧೈರ್ಯ ಯಾರಿಗೈತಿ, ಯಾ ಬೋಸಡಿಗೆ ಐತಿ ಅಂತ ನನಗೂ ಗೊತ್ತಾಗ್ಲಿಲ್ಲ, ನಿನಗೈತೆ ಅಂತ ನನಗೆ. ನಿನ್ನ ಮನಿ ಮುಂದೆ ನಾನು ಈಗ ಹಾದು ಬಂದಿನಿ, ಅಲ್ಲಿ ಕೈಪಲ್ಲೆ ತಗೊಳಾರಕತ್ತೆ ನಾಟಕ ಮಾಡಿ ಇಲ್ಲಿ ನನ್ನ ತೋಟಕ್ಕೆ ಬಂದು ಕಾಯಿಪಲ್ಲೆ ತಗೋಕತ್ತೆ, ಎಟ್ಟರ ಧೈರ್ಯ ಇರ್ಬೇಕು ನಿನಗೆ? ಹಡಿಬಿಟ್ಟಿ ನಮ್ಮ ತೋಟನ ಬೇಕಾಗಿತ್ತ ನಿನ್ನ ಕರಿಯಾಕ? ಎಷ್ಟ್ ನೀರಾಗರ ಮುಳುಗ್ತೀನಿ ನೀನು? ಮನ್ಯಾಗಿದ್ದಾಗ ಕಾಟ ಕೊಟ್ಟಿದ್ದು ಸಾಲದಂತ ಈಗ ಮತ್ತೆ ಹೊಲ್ದಾಗ ಬಂದು ಕಾಟ ಕೊಡಕತ್ತಿ. ಹಾಗ ಇದು ನಿನ್ ಹೊಲ ಅಂತ ಗೊತ್ತಾಗಿದ್ರೆ ಇಲ್ಲಿ ಒಂದ್ ತುಟ್ಟು ನೆಲನೂ ಇಡ್ತಿದ್ದಿಲ್ಲ ನಾನು. ನಮ್ಮ ಅಪ್ಪನ ಹೊಲ ಆಚ ಕಡೆ ಐತಿ, ನಾಲ್ ಹೋಗಿ ತಗೊಂತಿದ್ದೆ. ನಿನ್ ಹೊಲಕ್ಕೆ ಯಾಕೆ ನಾನ್ ಬರ್ಲಿ? ನೀನಿದ್ದ ಜಾಗದಾಗ ನಿನ್ ನೆಳ್ಳ ಸತಿಗೆ ನಾ ಅಡ್ಡಾಡಕ್ ಒಲ್ಲೆ ಅಂತೀನಿ. ಬಂದ್ಬಿಡು, ಗೆಣಸು ಕೇಳಕ್ ಬರ್ಬೇಕಿತ್ತಿಲ್ಲ, ಗೆಣಸು ಒಂದ್ ಇದ್ದಿತ್ತು ಅಂದ್ರೆ ಅದನ್ನ ಕಿತ್ಕೊಂಡು ಹೋಗಿದ್ದೇನ? ನಿನ್ಗೆ ಬಗ್ಗೆ ಗೊತ್ತಿಲ್ಲನ, ನಾ ಅದ್ನ್ಯಾರ ಬುದ್ಧಿ ಕದ್ಕೊಂಡು ಹೋಗೋದಂತೆ ತೋರ್ಸಿ ಬಿಟ್ಟಿ ನೋಡಿ. ನೀನ್ ಅತ್ತಾಗ ಹೋಗಿ ಚೀಲ ತಗೊಂಡು ಇತ್ತಾಗ ಸೌಂತಿಕಾಯಿ ಕೇಳುದನ್ನ ನಾನ ಕಣ್ಣಾರೆ ನೋಡಿನಿ, ಅಲ್ಲಿ ನಿಂತ್ಕೊಂಡ ಕುಂಬಳಕಾಯಿಗೋಸ್ಕರ ನೀ ಆಚ ಕಡೆ ಹೋದಿ. ಅದನ್ನ ನೋಡು ಮಟ ನೋಡಿನ್ ನಾನು, ಆದ್ರೂ ನನಗ ಮಾತಾಡ್ತೀನಿ ನೀನು. ಶೆಡ್ ಹೊಡೆದ ಆಸ್ತಿ ತಗೊಳಕತ್ತಿ, ನಿಮ್ಮ ಅಣ್ಣನ ಮನೆ ಅಲ್ಲಿ ಇದನ್ನ ವ್ಯವಸಾಯ ಮಾಡಕ್ ಬಿಡವಲ್ಲಿ ನನಗ. ಅಂತ ಈಗ ನಾವು ಬ್ಯಾರೆ ಹೊಲ ತಗೊಂಡ್ ನಾವ್ ಮಾಡಕತ್ರ ನಮ್ಮ ಹೊಲಕ್ಕ ಬಂದು ನನಗ ಹಚ್ಚಕತ್ತಿ. ಅಲ್ಲ ಇಷ್ಟ ದಿನ ಆದ್ರೂ ನನ್ನ ಹೊಲ್ದನ್ನ ನಾನು ಇನ್ನೂ ಸ್ವಲ್ಪ ಬೆಳಿಲಿ ಚಲೋ ತಂಗಿ ಅಂತೇಳಿ ಬಿಟ್ಟಿನಿ. ಆ ಕುಂಬಳಕಾಯಿ 4 ದಿನ ಆತ್ ನಾನು ಬಂದು ನಿಂದು ನೋಡಿ ಚಂದಂಗಿ ಬೆಳೆಸ್ಕೊಂತ ಹೊಂಟಿನಿ. ನೀ ನೋಡಿದ್ರೆ ಅದನ್ನ ಎತ್ಕೊಂಡು ಓಡಿಂಟಿ. ಇಲ್ಲ ಇರುವಾರ ಇಬ್ರ ನೀನು ನಿನ್ನ ಮಗ ಅಷ್ಟಕ್ಕೆ ಇಷ್ಟಕೊಂಡು ಕೈಪಲ್ಲೆ ಬೇಕಾ ನಿನಗೆ? ಇದೇನಿದೆ ಒಂದು 3-4 ತಿಂಗಳದ ದೊಡ್ಡ ಮಣಿತನ ಸಂತಿನ ಆಗಿತ್ತದ. ಹೋಗ್ಲಿ 1-2 ಕಿತ್ಕೊಂತಾಳ ಹೋಗ್ಲಿ ಬಿಡು ಅಂತ ಅನ್ಕೊಂಡ್ರ ಇದೇನಿದೆ ದಿನ ಒಂದಕ್ಕೂ ಆಟ ಹಚ್ಚೇನಿ ಇಲ್ಲಿ. ಗುಂಡನ ಕರಿ, ಊರ್ ಮಂದಿನ ಕರಿ, ಇಲ್ಲ ಪೊಲೀಸರನ್ನ ಕರಿ, ಹಿಡಿದುಕೊಡೋಣಿಕಿಗೆ. ನಮಗ್ ನೋಡಿದ್ರ ಹೊಲ ನೇಗೆ ಮಾಡಕ್ ಬಿಡವಳಿಕಿ ಆಸ್ತಿ ಬೇಕಂತೆ ಒಂದ್ 6 ವರ್ಷದಿಂದ ನನ್ ಕಾಡಕತ್ತಾಳ. ನನ್ ಕಾಡದಲ್ಲ ನನ್ನ ಮಕ್ಕಳನ್ನ ಇವ್ರ ಮಗ ಕಾಡ್ತಾನ, ಬಿಡಕ್ ಹೋಗ್ಬೇಡ್ರಿಕಿನ್ನ. ಕರೀರಿ ಪೊಲೀಸನ್ ಕರಿ. ಏನಾತೀಗ ಕಿತ್ತಿದ್ದೇನಾತ? ನೀ ನಿನ್ನ ಹೊಲ್ದಾಗ ಕಾದು ಬಂದ್ಬಿಡು. ಪೊಲೀಸ್ ಕೊಡ್ತಾನ ಪೊಲೀಸ್. ನಡಿ ಮಣ್ಣನ್ ಹೊಲ ಅಂತ ಬಂದಿನ, ನಿನ್ನ ಹೊಲ ಅಂತ ಬಂದಿಲ್ಲ. ಏನ್ ತಪ್ಪಾತೀಗ? ಏನಾಗೈತಿ ಹೇಳ? ಹಡಿಬಿಟ್ಟಿ, ನನ್ನ ಹೊಲಕ್ಕ ಬಂದ ನತ್ ನಿಮ್ಮ ಅಣ್ಣನ ಹೊಲ ಅಂತ ಹೇಳ್ತೀಯ? ನಿಮ್ಮ ಅಣ್ಣನ ಹೊಲ ನಾನು ರೊಕ್ಕ ಕೊಟ್ಟು ತಗೊಂಡು ಬೆಳೆ ಮಾಡಕತ್ತೀನಿ. ನಿಮ್ಮ ಅಣ್ಣನ ಹೊಲ ಬಂದ ಹೋಗಿ ಕೇಳು ನಿಮ್ಮ ಅಣ್ಣಗ. ನನ್ನ ಹೊಲ ತಗೊಂಡ್ ಮತ್ತೆ ಅದು ಸುಳ್ಳು ಹೇಳಿ ಮತ್ತೆ ಈಗ ನನಗ ಬಾಯಿ ಮಾಡ್ತಿ. ಈ ಬಿಡೇ ನನ್ ಜೊತೆ ನಿನ್ ಸಂಬಂಧನ ಬ್ಯಾಡಂತೆ ನಿನ್ ದೂರ ಇಟ್ಟಿವಿ, ಮತ್ತೆ ಕಟ್ಟಿ ಈಗ ಬಂದಿಯೇನ? ಬಿಡ್ಲೇ ನಿಂತ್ಕೊಲೆ, ಓಡಾಕತ್ತಿಯಲ್ಲ. ನೀನು ಬೇಡ, ನಿನ್ ಕೈಪಲ್ಯನು ಬೇಡ, ಅಲ್ಲೇ ಇಟ್ಕೊಂಡು ಸಾಯಿ. ಆಸ್ತಿ ತಗೊಂತೀನಿ, ನೀವು ಬಿಡಂಗಿಲ್ಲ ನಿಮ್ಮನ್ನ ಯಾರು. ಆ ಮನ್ಯಾಗೂ ಆಸ್ತಿ ತಗೊಂತೀನಿ, ಹೊಲದಾಗೂ ಆಸ್ತಿ ತಗೊಂತೀನಿ. ನಿಮ್ಮನ್ನ ನೋಡ್ತೀರ ನನ್ನ ಮಗಗ ಇಷ್ಟೇ ಸುಮ್ಮಿರ ಅಂತ ಇದ್ದೆ, ಇನ್ನು ಮನೆ ಸುಮ್ಮಿರಕ್ಕೆ ಹೇಳಂಗಿಲ್ಲ. ನಿಮ್ಮ ಮನ್ಯಾಗ ನಿನ್ ಲಾಸ್ಟ್ನ ಮಗಳಾಯ್ತು ನಿನ್ ಕತಿ. ಹೋಗ ಖಂಡಿ ನಿನ್ನಂತಕೇನು ಆಗತ್ತಿಯಲ್ಲ, ನಿಂತ್ಕೋ. ಗುಂಡನ ಒಂದ್ ಕೈಪಲ್ಲೆ ಚೀಲಿ ಇದ್ರ ತಗೊಂಡ್ ಬಾ, ಇವನಷ್ಟು ಹಾಕೊಂಡು ಮನಿ ತಗೊಂಡ್ ಬಾ. ಅಡ್ಬಿಟ್ಟಾರ ಬಂದು ಹೊಲ ಎಲ್ಲ ಗುಡಿಸ್ ಗುಂಡಾಂತರ ಮಾಡ್ತಾರ ಇಂತಾರ. ನೋಡ್ ಗುಂಡನ, ನಮ್ಮ ಊರಾಗ ಬಾಳ ಜನ ಇಂತಾರ ಅದಾರ ನೋಡು. ಚಲೋನಾ ಕಾಯಿ, ಆಮೇಲೆ ಫೋಟೋ ಹೊಡ್ಕೊಂಡು ಹೋಗ್ಬೇಕಾಗತ್ತ. ನೀನು 24 ತಾಸು ಇಲ್ಲೇ ಇರು, ನಿನಗೇನು ಪಗಾರ ಕಡಿಮೆ ಕೊಡಕತ್ತಿಲ್ಲ ನಾವು. ಕಳೆ ಕಳ್ಕೊಂತನ ಒಂದಿಟ್ಟು ನೋಡ್ಕೊಂತ ಇರು. ಹಿಂಗೆಲ್ಲ ಆದ್ರೆ ನಮ್ಗೆ ಲುಕ್ಷಾನ ಆಗತ್ತೆ ಬಾಳ. ಸೂರ್ಪಾನ ಹಾಕಿದೆ ಹೋದ ವರ್ಷ, ಫೋಟೋ ತಕೊಂಡು ನೆಪದಾಗ ಎಲ್ಲಾ ಹಾಳು ಮಾಡಿ ಇಟ್ಟಿದ್ರು. ಈಗ ನೋಡಿದ್ರೆ ಇದನ್ನ ಹಾಕಿದ್ರೆ ಈಗ ಇದನ್ನ ಮಾಡಕ್ ನಿಂತಾರ. ನೋಡು ನೀನ್ ಸರಿಯಾಗಿ ಕಾಯಿ, ಇಲ್ಲಾಂದ್ರೆ ನೀನ್ ಹೆಂಡತಿ ಹೇಳ್ಬೇಕಾಗತ್ ನೋಡಿ. ಇಲ್ಲಾಂದ್ರೆ ತಗೊಂಡೋಗು ಮನೆ ಕಟ್ ಕಳ್ಸ ಚಿಲ್ಲ ಹಾಕಿ. ಸರಿ ರೀ ಅಕ್ಕ, ನೀವು ಹೋಗ್ರಿ ನಾ ಬರ್ತೀನಿ. ನೋಡಪ್ಪ ಹುಷಾರ್ ನೋಡು. ಅಯ್ಯ ನಾನು ಹನೆ ಬರೋಣ, ಇಷ್ಟು ದಿವಸ ಇದ್ದಿದ್ದಿಲ್ಲ, ಇವತ್ತ ಬಂದು ಸಿಕ್ಕಾಕೊಂಡು ನೋಡು. ಅಯ್ಯೋ ಇಂಥರ ಇರ್ತಾರ ಅನ್ಸುತ್ತೆ. ಇವತ್ತೊಂದು ಎಲ್ಲೂ ತಗದಿ ಹೋದ್ರ ಬಿಡು. ಮತ್ ನಂದೇನು ಗೊತ್ತಾಗಿಲ್ಲಲ್ಲ, ನಾವೇ ತಗೊಂಡೋಗಿ ಮನೆಗೆ. ಎಲ್ಲಿಗೆ ಓಡ್ತೀಯಾ ನೀ? ಎಲ್ಲೇ ಓಡೋಣ ನೀನು ಇವತ್ತು ಬಿಡಂಗಿಲ್ಲ ಕಣೆ. ಹಿಡ್ಕೊಳ್ಳಿ ಗೀತಂದಕ್ಕ. ಬಿಟ್ಬಿಡೆ ಸಾಕು, ಹೋಗ್ಲಿ ಬಿಟ್ಬಿಡೆ. ಗೀತಂದಕ್ಕ ಬಿಡಬೇಡಿ ಗೀತಂದಕ್ಕ. ಅವ್ರಕ್ಕೆ ನೀವು ಬಿಟ್ರೆ ಓಡಿ ಹೋಗ್ತಾರೆ ಗೀತಂದಕ್ಕ. ಇವ ಫಾತಿಮಕ್ಕ, ಇಷ್ಟ ದಿನ ಆಗಿದ್ದು ಸಾಕಕ್ಕ, ನಿನ್ನಿಂದ ಬಾಳ ಉಪಕಾರ ಆಗೈತಿ. ಬಿಟ್ಬಿಡೋ ಬಾ ಅಕ್ಕ. ನಾನು ನಿನ್ಗೆ ಮತ್ತೆ ಏನಾರು ಕೊಡಿಸ್ತೀನಿ ಬೇಕಾರೆ, ಬಿಟ್ಬಿಡಿ ಈಗ. ಸೋಮಣ್ಣ ಅಣ್ಣ, ನೀ ನಮ್ದಕ್ಕೆ ಏನು ಹೇಳೋದಕ್ಕೂ ಬರಬೇಡ. ನಿಮ್ದಕ್ಕೆ ಏನಿದೆ ಅದನ್ನ ಸರಿ ಮಾಡ್ಕೊಳ್ಳಿ. ನಮ್ದಕ್ಕೆ ಹೇಳೋದಕ್ಕೆ ಬಂದ್ರೆ ನಾನು ನಿಮ್ದಕ್ಕೆ ಸರಿಯಾಗಿ ತಗೊಂತೀನಿ ನೋಡಿ. ನಿಮ್ದಕ್ಕೆ ನೋಡಿ ಅಲ್ಲಿ ಮೊದ್ಲು ನಮ್ದಕ್ಕೆ ಹೇಳೋದು ಬಿಟ್ಟು. ಯವ್ವ ತಾಯಿ, ನಿನ್ ಕಾಲ್ ಮುಗಿತೀನಿ ಹೋಗೋ ಯವ್ವ. ನಿನ್ ಸಲುವಾಗಿ ಸಾಕಾಗಿ ಹೋಗ್ಬಿಟ್ಟೈತಿ. ನೀ ಹಚ್ಚೋದಕ್ಕೆ ನನ್ನ ಹೆಂಡತಿಗೆ BP ಶುಗರ್ ಎಲ್ಲ ಹೆಚ್ಚಿಗೆ ಆಗಿ ನೋಡಲ್ಲಿ 2 ಕುತ್ತಿಗೆ ಹಿಡಿದು ಜಗಳ ಮಾಡಕತ್ತ. ರೋಡ್ ಅನ್ನೋಂಗಿಲ್ಲ, ಏನ್ ಅನ್ನಂಗಿಲ್ಲ. ಬಿಟ್ಬಿಡೆ ನನ್ನ, ಕಾಲ್ ನೋತಿದೆ, ಬಿಟ್ಬಿಡೆ. ಗೀತಾ ಅಷ್ಟೆಲ್ಲ ಕೇಳ್ಕೊಗತ್ತ, ಬಿಟ್ಬಿಡೆ ಗೀತಾ, ಹೋಗ್ಲಿ ಬಿಡೆ. ಗೀತಂದಕ್ಕ, ನೀವು ಬಿಟ್ಬಿಟ್ರೆ ಮುಗೀತು ನಿಮ್ ಕತೆ, ಇವತ್ತಿಗೆ ಮುಗ್ದೇ ಹೋಗುತ್ತೆ. ನೀವು ಬಿಡಬೇಡಿ, ಎಲ್ಲಾನು ಇಸ್ಕೊಂಡು ಕಸ್ಕೊಂಡು ಬಿಟ್ಬಿಡಿ. ನೋಡ್ರಿ, ಅಕ್ಕಿ ನಿಮ್ ಕಡೆ ಏನೇನ್ ಇಸ್ಕೊಂಡಾಳ, ಏನೇನ್ ಬಿಟ್ಟಾಳ ಎಲ್ಲ ನನ್ ಕೈಯಾಗ ತಂದು ಕೊಡ್ಬೇಕು. ಕೊಟ್ಟ ಮೇಲೆ ನಾನು ಆಯ್ಕಿನ ಬಿಡುದು. ಆಮೇಲೆ ಈ ಊರು ಬಿಟ್ಟಕ್ಕೆ ಹೋಗುತ್ತಾನ ನಾನು ಆಕಿನ ಬಿಡಂಗಿಲ್ಲ. ನಾನ್ ಬಿಡಂಗಿಲ್ಲ ಅಂದ್ರೆ ಬಿಡಂಗಿಲ್ಲ. ಗೀತಾ, ನಿನ್ ಕಾಲ್ ಮುಗಿತೀನಿ ಕಣೆ, ಬಿಟ್ಬಿಡಿ. ನಿನ್ ಗಂಡ ನನ್ಗೆ ಏನು ಜಾಸ್ತಿ ಏನು ಕೊಟ್ಟಿಲ್ಲ ಕಣೆ, ಹಂಗೆ ಸುಮ್ಮನೆ ಬಾಯಿ ಬಂದಂಗೆ ಅಂದಿದ್ದಾನೆ. ಅದೊಂದು ರೇಷ್ಮೆ ಸೀರೆ ಕೊಡಿಸಿದ್ದಾನೆ, ಹಂಗೆ ಒಂದು ತಿಳಿದೊಂದು ತೆಳ್ಳಗಾಯ್ತದೆ, ತೆಳ್ಳಂದು ಸರ ಕೊಟ್ಟಾನ ಕಣೆ, ಅಷ್ಟೇ ಕಣೆ. ಅದು ಬಿಟ್ಟರೆ ಏನೇನು ಕೊಟ್ಟಿಲ್ಲ. ನಿಜ ಹೇಳ್ತೀನಿ, ಅದನ್ನ ತಂದು ನಿನ್ ಕೈಯಾಗ ಕೊಡ್ತೀನಿ, ಬೇಕಾರೆ ತಗೊಂಡ್ಬಿಡಿ ನೀನು, ನಾನು ಬಿಟ್ಬಿಡಿ.
ಗೀತಂದಕ್ಕ ಅಷ್ಟು ಹೇಳಿದಾರಂತ ನೀವು ಅದನ್ನ ಬಿಟ್ಟು ಬಿಡಬೇಡಿ. ಬಿಟ್ಬಿಟ್ರೆ ಮುಗಿತಲ್ಲ, ನಿಮ್ದು ಕೈಗೆ ಕೊಟ್ಟು ಓಡಿ ಹೋಗ್ತಾರೆ ಅವರು. ನಿಜವಾಗ್ಲೂ ನಾನು ಊರ್ ಬಿಟ್ಟು ಹೋಗ್ತೀನಿ, ಇವಾಗ ಹೋಗ್ತೀನಿ, ಇವಾಗ್ಲೇ ಬಿಟ್ಟು ಹೋಗ್ತೀನಿ, ನಾನು ಬಿಟ್ಬಿಡಿ. ಗೀತಂದಕ್ಕ 4 ಜನನ ಕರೆಸಿ ಅವ್ರ ಮುಂದೆ ಹೇಳ್ಸಿ, ಇಲ್ಲ ಅಂದ್ರೆ ಮತ್ತೆ ಬರ್ತಾರೆ ಗೀತಂದಕ್ಕ, ಇವರು ತಪ್ಪೇ ಮಾಡಿಲ್ಲ ಅಂತಾರೆ ಮತ್ತೆ. ಪಾತಿಮಕ್ಕ, ಹೋಗಕ್ಕ, ನಿನ್ ಗಂಡ ಬಂದಿದ್ದಾನನ್ನ, ಹೋಗಕ್ಕ. ಅಕ್ಕ, ಇಷ್ಟೊತ್ತನ ಮಾತಾಡಿ ಸಾಕಕ್ಕ, ಇಷ್ಟೊತ್ತನ ಹಚ್ಚಿಟ್ಟಿದ್ದು ಸಾಕಕ್ಕ. ಹೋಗಕ್ಕ ಅಕ್ಕ, ಪ್ಲೀಸ್ ಅಕ್ಕ, ಹೋಗಕ್ಕ. ನಿಮ್ ಮನ್ಯಾಗ ಕರ್ಯಾಕತ್ತಿರ್ಬೇಕು, ಹೋಗು. ಮನ್ಯಾಗ ನಿಮ್ ಗಂಡ ಎಲ್ಲಾರು ಬಂದಿರ್ತಾರೆ, ಹೋಗಕ್ಕ. ಇಷ್ಟೊತ್ತನ ಹಚ್ಚಿಟ್ಟು ನನ್ ಜೀವನ ಹಾಳು ಮಾಡಿ ಸಾಕಕ್ಕ. ನಮ್ದಕ್ಕೆ ಇರೋದನ್ನೇ ಹೇಳ್ತಾ ಇರೋದು. ನಾನು ಗೀತಂದು ಅಕ್ಕಗೆ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ, ನಾನು ನಿಮ್ಮಂಗೆ ಕೆಟ್ಟದಾಗ್ಲಿ ಅಂತ ಅನ್ಕೊಳ್ಳೋದೇ ಇಲ್ಲ. ಅದಕ್ಕೆ ಗೀತಂದು ಅಕ್ಕಗೆ ಹೇಳ್ತಾ ಇದ್ದೀನಿ. ಆ ಗೀತಂದಕ್ಕ, ನಾನು ಒಳ್ಳೇದಕ್ಕೆ ಹೇಳ್ತಿರೋದು ನಿಮಗೆ, ಬಿಡಬೇಡಿ ಗೀತಂದಕ್ಕ. ತಾಯಿ ಉರಿಯೋ ಬೆಂಕಿಗೆ ತುಪ್ಪ ಹಾಕಾಕತ್ತೀಯಲ್ಲ ಯವ್ವ, ಬಿಟ್ಬಿಡಿ, ನೀವು ಹೋಗಿ ಯವ್ವ. ಉರಿತದೆ ನಿಮ್ಗೆಲ್ಲಾನು ಉರಿತದೆ. ತಪ್ಪು ಮಾಡಬಾರ್ದು ಫಸ್ಟು, ಅದಕ್ಕೆ ಹೇಳೋದು ನಿಯತ್ತಾಗಿರ್ಬೇಕು ಅಂತ. ಗೀತಕ್ಕ, ನಿನ್ ಸರ ಎಲ್ಲ ತಂದು ನಿನ್ ಕಾಲ್ ಮುಂದೆ ಇಡ್ತೀನಿ. ಊರ್ ಮಂದಿ ಕೊಡ್ತಾರೆ ಗೀತಕ್ಕ, ಊರಾಗ ಬಂದೀವಿ ನಾವೀಗ. ಊರ್ ಮಂದಿ ಏನಾದ್ರು ನೋಡಿದ್ರೆ ನಾನು ಮರ್ಯಾದೆ ಹೋಗುತ್ತೆ ಗೀತಕ್ಕ, ಬಿಟ್ಬಿಡಿ ಗೀತಕ್ಕ. ತಪ್ಪಾಗೈತಿ, ತಪ್ಪಾಗೈತಿ, ಒಪ್ಕೊಂತೀನಿ. ಮತ್ತೆ 4 ಜನ ಕುಡಿದ್ರೆ ಅಂದ್ರೆ ನನ್ನ ಮರ್ಯಾದೆ ಇರಲ್ಲ, ಬಿಟ್ಬಿಡು. ಈಗ ಮರ್ಯಾದೆ ಬಂತನ? ಮಾಡೋ ಮಟ್ಟ ಮಾಡಿ ಮತ್ತೆ ಈಗ ಮರ್ಯಾದೆ ಬಗ್ಗೆ ಮಾತಾಡ್ತೀನಿ ನಿನಗೆ. ಈಗ ಜನ ನೋಡ್ತಾರಂತ ಮರ್ಯಾದೆ ಅನ್ನಿಸ್ತೈತಾನ? ಅಲ್ಲ, ಬೇರೆದವ್ರ ಕುಟುಂಬ ಹೊಡಿಬೇಕಾದ್ರೆ ಗೊತ್ತಾಗಲ್ಲ ನಿನಗೆ. ಈಗ ಮರ್ಯಾದೆ ಬಗ್ಗೆ ಮಾತಾಡ್ತೀನಿ ನನ್ನ ಜೋಡಿ ನೀನು. ನೋಡು ಗೀತಕ್ಕ, ನಾನು ಅವಾಗ ಮಂಟಿನ ಕೆಲಸ ಮಾಡಿ ಗೊತ್ತಾಗ್ಲಿಲ್ಲ ನನಗೂ. ಈಗ ಬಿಟ್ಬಿಡು ಆಯ್ತಾ? ನಿಂದು ನೀನು ಇಟ್ಕೋ, ನಂದು ನಾನು ಇಟ್ಕೊಂಡು ನಿಂದೇನೈತಿ ಕೊಟ್ಟು ಹೋಗ್ತೀನಿ. ಎಷ್ಟು ಚೆನ್ನಾಗಿ ಹೇಳ್ತೀಯವ್ವ, ಈಗ ಬಿಟ್ಬಿಡು ಅಂತ ಎಲ್ಲ ಮನಿ ಹಾಳು ಮಾಡಿ. ಹೋಗ್ಲಿ ಬಿಟ್ಬಿಡಿ, ಅಷ್ಟೆಲ್ಲ ಕೇಳ್ಕೊಳಕತ್ತಾಳ, ಎಲ್ಲ ಕೊಡ್ತೀನಿ ಅಂತ ಅನ್ನಕತ್ತಾಳ. ಮತ್ತೆ ಕಟ್ಟ ನೀ ಏನಂತ ಎಲ್ಲ ಹೂ ಅಂದಾಳ. ಈಗ ಸುಮ್ಮನೆ ಹಾದಿ ಬೀದಿ ಹೋಗೋ ರಂಪ ರಾಮಾಯಣ ಮಾಡ್ಬೇಡ. ಬೀದಿ ಮನುಷ್ಯಗಳ ತಗೊಂಡ್ ಬಂದು ಬೀದಿಯಾಗಿ ಇಟ್ಕೊಳಕತ್ತೀನಿ ನೀನೀಗ. ನಾಳೆ ಮರ್ಯಾದೆ ಹೋಗುತ್ತೆ ನಮ್ದು. ಮತ್ತೆ ಸಾವುಕಾರಿಗೆ ಗೊತ್ತಾತಂದ್ರೆ ನನ್ನ ಕೆಲಸದಿಂದ ತೆಗಿತಾರ, ಮತ್ತೆ ಮನ್ಯಾಗ ಕುಂದಿರ್ಬೇಕಾಗುತ್ತೆ ನೋಡ್ ನಾನು. ಈಗ 4 ಜನ ಕುಡಿದ್ರೆ ಸಾಕಿ ಸದ್ದೆ. ಕಲ್ಲವ್ವ ಮಲ್ಲವ್ವ ಅಂತ ಎಲ್ಲರೂ ಬಂದ್ಬಿಡ್ತಾರೆ ಈಗ. ನಡಿ ಸಾಕು, ಬಿಟ್ಬಿಡು ಹೋಗ್ಲಿಕ್ಕೆ. ಏನಂದೆ? ಮನಿ ಮರ್ಯಾದೆ ಹೋಗುತ್ತಂತೀಯ? ಇಂಥ ಕೆಲಸ ಮಾಡ್ಬೇಕಾದ್ರೆ ಗೊತ್ತಾಗ್ಲಿಲ್ಲ ನಿನಗೆ? ಮನಿ ಮರ್ಯಾದೆ ಹೋಗುತ್ತ, ನಮ್ಮ ಅವ್ವ ಗೊತ್ತಾಗತ್ತ, ಸಾವುಕಾರಿಗೆ ಗೊತ್ತಾಗತ್ತ ಅಂತೆ, 4 ಜನ ಬರ್ತಾರ ಅಂತೆ. ಅವಾಗೆಲ್ಲ ಬಾಯಿ ಮುಚ್ಕೊಂಡು ಎಲ್ಲ ಮಾಡಿ, ಈಗ ನೋಡಿದ್ರೆ ಮನಿ ಮರ್ಯಾದೆ ಹೋಗುತ್ತೆ, ನನ್ನಿಂದ ಮನಿ ಮರ್ಯಾದೆ ಹೋಗುತ್ತೆ. ಮಾಡಿ ಕೆಲಸ ಮಾಡಿ ಮತ್ತೆ ಈಗ ನನ್ನ ಮೇಲೆ ಹಾಕಕತ್ತೀಯ ನನ್ನು. ಹೌದು ಗೀತಂದಕ್ಕ, ಸರಿಯಾಗಿ ಪಾಯಿಂಟ್ ಇಡ್ತಿದ್ದೀರಾ ನೀವು. ಬಿಡಬೇಡಿ ಗೀತಂದಕ್ಕ, ಕರೆಕ್ಟ್ ಆಗಿ ಮಾತಾಡ್ತಿದ್ದೀರಾ ನೀವು. ಇಂದ ನೋಡಿ, ಮರ್ಯಾದೆಗೆ ಅಂಜೋಡಿ ಇಂಥವೆಲ್ಲ ಮಾಡ್ತಾರ ಗೀತಂದಕ್ಕ. ನೋಡಿ, ನಾನು ಬೇಕಂತ ಏನ್ ಮಾಡಿಲ್ಲ. ನಾನು ಕುಡಿದ್ ಮತ್ತೊಳಗೆ ಇದೆಲ್ಲ ಮಾಡೀನಿ. ಈಗ ತಪ್ಪಾಗೈತೆ ಅಂತ ಒಪ್ಕೊಳಕತ್ತೀನಲ್ಲ, ಬಿಟ್ಬಿಡೆ. ಏನಂದ್ರಿ ನೀವು? ಕುಡಿದ್ ಮತ್ನ್ಯಾಗ ಮಾಡಿರಿ ಅಂತೀರಲ್ಲ? ಯಾವಾಗ ಮಾಡಿದ್ರು ತಪ್ಪು ತಪ್ಪಯ್ಯ. ಕುಡಿದ್ ಮತ್ನ್ಯಾಗ ಮಾಡಿದ್ರು ತಪ್ಪಯ್ಯ, ಸೀದಾ ಇದ್ದಾಗೂ ಮಾಡಿದ್ರು ತಪ್ಪಯ್ಯ. ಇವತ್ತಾದ್ರೆ ಏನಾಗಿದೆ ನಿನ್ಗೆ? ನೀನೇನ್ ಕುಡ್ದಿದ್ದೀಯ ಇವಾಗ? ಇವಾಗ ಅದ್ರ ಬುದ್ಧಿ ಬಡಿ ಬಿಡವದ ನಿಂಗೆ? ಕುಡಿದ್ ಮತ್ನ್ಯಾಗ ಮಾಡಿದೆ ಅಂತೆ, ಇವಾಗ ಮಾಡಿದ್ದು ತಪ್ಪಲ್ವಾ ನಿಂದು? ಮತ್ತೆ ಬಾ. ಯಾವಾಗ ತಪ್ಪು ಮಾಡಿದ್ರೆ ತಪ್ಪುನೇ ಗೀತಂದಕ್ಕ. ನೀನ್ ಹೇಳು ನಿನ್ ಗಂಗೆ, ಒಂದಿಟ್ಟು ತಿಂದ್ರು ತಿಂದಂಗೆ, ಇಟ್ಟು ತಿಂದ್ರು ತಿಂದಂಗೆನೆ. ಆ ತಪ್ಪು ತಪ್ಪೇ, ಅದು ಮರ್ಯಾದೆ ಹೋಗುತ್ತೆ ಅನ್ನೋದು ಈಗ ಗೊತ್ತಾಗಬಾರ್ದು ಗೀತಂದಕ್ಕ, ಮೊದ್ಲೇ ಗೊತ್ತಾಗಬೇಕಾಗಿತ್ತು. ನೀವು ಹಿಂದಕ್ಕೆ ಬರಬೇಡಿ ಗೀತಂದಕ್ಕ. ಯವ್ವ, ಈ ಪಾತಿ ಮಕ್ಕನ್ ಬಾಯಿ ಒಂಚೂರು ಕುಂದ್ರವಲ್ದು. ನಾನು ಏನ್ ಹೆಂಗಾರ ಸಮಾಧಾನ ಮಾಡ್ಬೋದು ನಾನು ಏನಾರ. ಈಗ ನೋಡು, ಯವ್ವ ಈಗ ಸಾಕಾಗಿಬಿಡೈತಿ ಈಗಿನ ಕಾಟಕ್ಕೆ ಹೋಗತ್ತ. ನೋಡು, ಇದೀಗ ಇಲ್ಲೇ ಬಗೆಹರಿದಾರ. ಪಂಚಾಯತಿ ಸೇರಿಸ್ತೀನಿ, ನಿಮ್ಮ ಅವನ್ ಕರೆಸ್ತೀನಿ, ಎಲ್ಲಾರು ಕೂಡಿಸಿ ಮಾತಾಡಿಸ್ತೀನಿ. ಇದು ಹಿಂಗಾದ್ರೆ ಬಗೆಹರಿಯಂಗಿಲ್ಲ, ಸಾವುಕಾರನು ಕರೆಸ್ತೀನಿ. ಎಲ್ಲಾರು ಸೇರಿ ಏನ್ ತೀರ್ಮಾನ ತಗೊಂತಾರ ತಗೊಳ್ಳಿ ಅವ್ರು. ಏನಂದ್ರಿ? ಪಂಚಾಯತನ? ಅಯ್ಯಯ್ಯೋ, ಬೇಡ ಕಣಿ, ಬೇಡ ಕಣಿ ಕೊಡವ. ನಿಮ್ದೆಲ್ಲ ಕೊಟ್ಟು ಊರು ಬಿಟ್ಟು ಈಗ ಸದ್ಯ ನಿಂತ ಕಾಲ ಮೇಲೆ ಹೋಗ್ತೀನಿ ಕಣಿ. ಪಂಚಾಯತಿ ಕೊಟ್ಟು ನನ್ನ ಮರ್ಯಾದೆ ತೆಗಿಬೇಡ ಕಣಿ. ನನ್ನ ತಮ್ಮರಿಗೆ ಏನಾದ್ರು ಗೊತ್ತಾಗ ನನ್ನ ಕುಂತಲ್ಲೇ ಕಡಿತಾನೆ ಕಣಿ. ಏನೋ ಒಂದು ಸಂಸಾರ ನಡೆಸ್ತಾ ಇದ್ದೆ, ಬಿಟ್ಬಿಡೆ ಇವಾಗ. ಈ ಪಂಚಾಯತಿ ತನ ಹೋತಂದ್ರೆ ನನ್ನ ಕತೆ ಮುಗಿತ ಕಣಿ. ಹೌದು ಕಣಿ ಗೀತಾ, ಈಗ ಅಕ್ಕಿನೇ ಹೇಳ್ತಿದ್ದಲ್ಲ, ಸುಮ್ಮನೆ ನಮ್ಮ ಮರ್ಯಾದೆನೂ ಹೋಗುತ್ತೆ. ನಾಳೆ ನಮ್ಮ ಮಕ್ಕಳು ಮುಂದೆ ಹೆಂಗೆ ತಗೊಂಡು ನಿಂದಿರೋದು, ಬೇಡ ಕಣಿ. ಗೀತಾ ಪಂಚಾಯತಿ ಅಂತ ಹೋಗ್ಬೇಡ ಕಣೆ. ನಾಳೆ ಎಲ್ರಿಗೂ ಗೊತ್ತಾತಂದ್ರೆ ಮುಗಿತಲ್ಲ. ಅವ್ರಿಗೆಲ್ಲ ಆಹಾರ ಆದಂಗೆ ಆಕಿನಿ, ದಿನಕ್ಕೆ ಒಂದೊಂದು ಮಾತಾಡ್ತಾರೆ. ಈಗ ಏನೂ ಇಲ್ಲ, ಹಾದ್ಯಾಗ ಬೀದಾಗ ಹೋಗ್ಬೇಕಾದ್ರೆ ಕುಡ್ಕ ಅಂತಾರೆ. ಇದು ಗೊತ್ತಾತಂದ್ರೆ ಮುಗ್ದ ಹೋಯ್ತು ಕಣೆ. ಆಮೇಲೆ ನನ್ನ ಮಗುಗೂ ಕೆಟ್ಟದಾಗಿ ಬೈತಾರೆ ಕಣೆ. ಅವಾಗ ಏನು ಇಂಗ್ಲೀಷ್ ಮಾತಾಡ್ತೀನಿ ಅಂತ ಒಂದಿಟ್ಟು ಮರ್ಯಾದೆ ಕೊಡ್ತಿದ್ರು, ಈಗ ಅದು ಮರ್ಯಾದೆನ ಕಳ್ಕೊಂತೀನಿ ಕಣೆ ನಾನು. ಗೀತಂದಕ್ಕ, ನೀವು ಕರೆಕ್ಟ್ ಆಗಿ ಹೇಳಿದಿರ. ಪಂಚಾಯತಿಗೆ ಇಟ್ರೆ ಪಂಚಾಯತಿಯಲ್ಲಿ ಯಾವುದು ಹೆಂಗ ತೀರ್ಮಾನ ಮಾಡ್ತಾರೆ, ಇಲ್ಲ ಅಂದ್ರೆ ಇವರು ಮತ್ತೆ ಅದೇ ತಪ್ಪು ಮಾಡ್ತಾರೆ. ಗೀತಂದಕ್ಕ, ನೀವು ಮಾಡ್ತಾ ಇರೋದು ಇವಾಗ ಸರಿಯಾಗೇ ಇದೆ, ನೀವು ಬಿಡಬೇಡಿ ಗೀತಂದಕ್ಕ. ಅಮ್ಮೋಯ್, ಓಬಯ್ಯವ್ವ, ನಮ್ಮನೆ ವಿಚಾರ ನಾವು ಹೆಂಗೋ ಜಗಳ ಮಾಡಿ ಇವತ್ತು ಒಂದಾಗ್ತೀವಿ, ನಾಳೆ ಜಗಳ ಮಾಡ್ತೀವಿ. ನೀ ಅದರಲ್ಲಿ ಒಂದು ಬೆಂಕಿ ಹಚ್ಬಿಡ. ಹೋಗು ಇವಾಗ. ಹೋದ್ರೆ ಸರಿ ಇವಾಗ, ಇಲ್ಲಾಂದ್ರೆ ನೋಡು ಪತ್ತೆ ಆಗುತ್ತೆ ಇವಾಗ. ಅರೇ, ನಮ್ದಕ್ಕೆ ಏನಕ್ಕೆ ಬೈತೀರಾ ನೀವು? ನಮ್ದಕ್ಕೆ ಯಾಕೆ ಬೈತಿದ್ದೀರಾ ನೀವು? ನಾವು ಸರಿಯಾಗಿ ಹೇಳಿದೀವಿ. ಅರೇ ಗೀತಂದಕ್ಕ, ಕೇಳಿ ಅವ್ರದು. ಗೀತಂದಕ್ಕ, ನಮ್ದಕ್ಕೆ ಬೈತಿರೋದು ಸ್ವಲ್ಪ ವಿಚಾರಿಸ್ಕೊಳ್ಳಿ ಗೀತಂದಕ್ಕ, ನೀವು ಸುಮ್ಮನೆ ನಿಂತಿದ್ದೀರಲ್ಲ. ಓ ವಯ್ಯ, ತಪ್ಪು ಮಾಡೋದೆಲ್ಲ ನೀ ಮಾಡ್ಬಿಟ್ಟು ಅವ್ರಿಗೆ ಯಾಕೆ ಬೈಯಕತ್ತೀಯ? ಅಕ್ಕಿ ಎಲ್ಲ ಕರೆಕ್ಟ್ ಆಗಿ ಹೇಳಿದಾಳೆ.
ನಿಂದೆ ತಪ್ಪು ಎಲ್ಲ. ತಪ್ಪೆಲ್ಲ ಮಾಡಿ ಈಗ ಒಪ್ಕೋ ಮೊದ್ಲು. ಹ್ಞೂ ತಪ್ಪು ಮಾಡಿ ನೀ ಒಪ್ಕೊಂತೀನಿ. ಇದು ಯಾರು ಏನ್ ತಪ್ಪು ಮಾಡ್ಲಾರ್ದು ಇದ್ದಂಗಿಲ್ಲ. ಎಲ್ಲರೂ ತಪ್ಪು ಮಾಡೇ ಬಂದವ್ರು ಇಲ್ಲಿ. ಅದ್ರಾಗ ನಂದು ತಪ್ಪಂತ ನೀ ಎತ್ತಿಡಿಯಕತ್ತಿಲ್ಲ ಎಲ್ಲಾನು. ನಾನೇನ್ ಅಂತ ತಪ್ಪು ಮಾಡೀನಿ ಅಂತ ನನ್ ಮೇಲೆ ತಿರುಗಿ ಬೀಳ್ತಿದೀಯ ಈಗ? ಯಾರು ಮಾಡದೇ ಇರೋ ತಪ್ಪೇನ್ ನಾ ಏನ್ ಮಾಡಿಲ್ಲ. ನಾನು ಇಷ್ಟೊತ್ತನ ಹೋಗ್ಲಿ ಬಿಡು ಅಂತ ಕ್ಷಮೆ ಕೇಳಕತ್ರ ನನ್ಗೆ ವಾಪಸ್ ತಿರುಗಿ ಬಿಡ್ತೀಯ. ಪಂಚಾಯತಿ ಅಂತ ಅದು ಅಂತ ಇದಂತೆ ನನಗೆ ಹೆದರ್ಸ್ತೀಯಾ? ನಿನಗೆ ಒಂದಿಟ್ಟು ಬುದ್ಧಿ ಗಿದ್ದಿ ಐತೆ ಇಲ್ಲ? ಎಲ್ಲಾನು ಮರ್ಸ್ಕೊಂತಿದ್ಯೇನು? ಅಯ್ಯೋ 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 ಅವನ ತಪ್ಪು ಮಾಡಿದ ನೀನು ಮತ್ ನನಗೆ ಬೈಯಕತ್ತೀಗ. ಅರೆ ಗೀತಂದು ಅಕ್ಕ ನೋಡಿ ಅಂತ ಅವ್ರಿಗೆ ತಪ್ಪು ಮಾಡಿ ಮತ್ತೆ ನಿಮ್ಗೆ ತಿರುಗಿ ಬೀಳ್ತಿದ್ದಾರೆ ನೋಡಿ. ಏ ಮುಚ್ಚವ್ವ ಬಾಯಿ ಸಾಕು. ನೀ ಹಿಂದೆ ಮಾತಾಡಕತ್ರೆ ಬಾಯಿ ಕಲ್ ತುರುಕ್ತೀನಿ ನಿನ್ಗೆ. ಮುಚ್ಚು ಬಾಯಿ. ಬಾಯಿಯಾಗ ಮುಸ್ರಿ ಕೊಟ್ಟು ಹೋಗಿತ್ತು. ವಟ 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 ಕಪ್ಪೆ ಎದುರದಂಗ್ ಓದಿರ್ತೀಯಲ್ಲ. ಏ ಗೀತಾ ನಡಿ ಮನಿಗ್ ನಡಿ. ಯಾರಾದ್ರೂ ನೋಡೋಕಿನ ಮುಂಚೆ ಮನಿಗೆ ಹೋಗಿ ಮುಟ್ಟಿದಿ ಚಲೋ ಆಗತ್ತ. ಇಲ್ಲ ಅಂದ್ರೆ ತಗೊಂತೀನಿ ನೋಡ್ ನಾ ಈಗ. ಯಾಕೋ ಗಂಡ ದಂಡಪಿಂಡ ನನಗ ಬಾಯಿ ಮಾಡಾಕತ್ತಿ. ಏನಾಯ್ತೀಗ ಗೀತಾ? ಹೋಗು ನಡಿ ಹೇಳ್ತಿದ್ದೀನಿ. ನಡಿ ಸಾಕು. ನೀನು ಮಾಡಿರೋ ತಪ್ಪೆಲ್ಲ ಊರವ್ರಿಗೆಲ್ಲ ಗೊತ್ತಾಗಬೇಕು. ನಡಿ ಪಂಚಾಯತಿ ಸೇರಿಸ್ತೀನಿ ಈಗ. ನೋಡು ಇವಾಗ ಪಂಚಾಯತಿ ಗಿಂಚಾಯತಿ ಅಂತ ಅಂದೆ ಅಂದ್ರೆ ನಿನ್ನ ಮೆಟ್ಟಲ್ ತಗೊಂಡು ಹೊಡಿಬೇಕಾಗತ್ತೆ ಈಗ. ಏನು ನನಗ ಹೊಡಿತೀಯ? ಹೊಡಿ ನೋಡಿ ಹೆಂಗ್ ಹೊಡಿತಿ ಹೊಡಿ. ನೋಡು ನಾನಂತೂ ನಿನ್ ಮಾತು ಕೇಳಕ್ಕಿಲ್ಲ. ನೀನ್ ಮಾಡಿರೋ ತಪ್ಪು ಎಂತದಂತ ಊರಿಗೆಲ್ಲ ಗೊತ್ತಾಗತ್ತ ನಾನು ಬಿಡಕ್ಕಿಲ್ಲ. ಅಯ್ಯೋ 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 ನನಗ ಹೊಡಿತೀಯ ನೀನು? ಅಂತ ಹೇಳಿದ ಮಾತು ಕೇಳಿದ್ರೆ ಚಲೋ ಅದು. ಅಲ್ಲ ಈಕಿ ಮಾತು ಕೇಳ್ಕೊಂಡು ನನಗ ಹೊಡಿಯಕತ್ತಿಯಲ್ಲ. ಮಾಡಿದ ತಪ್ಪು ನೀನು ಮತ್ತೆ ಹೊಡಿಸ್ಕೊಳ್ಳೋದು ನಾನು. ಅಲ್ಲ ನಾ ಹೇಳ್ದೆ ನಿಂಗೆ ಹೊಡಿಕಿನ ಮುಂಚೆ ನಾನು ಮಾಡ್ಬೇಡ ಇಂಥದ್ದು ಮನಿ ನಡಿಗೆ ಅಂತ. ನೀ ನನ್ನ ಮಾತು ಕೇಳಿದೇನೋ ಒಂದೀಟರ ಹೋಗ್ಲಿಲ್ಲ ಬಿಡ್ಲಿಲ್ಲ. ಹ್ಞೂ ನನಗ ಹೊಡಿತೀಯ? ಬಾ ನಿಂಗ್ ಐತಿ. ನೋಡು ಅಂತದೇನು ನಡೆದಿಲ್ಲ ಹೇಳಕತ್ತೀನಿ ಕೇಳು. ಅಂತದೇನು ನಡೆದಿಲ್ಲ ಅಂದ್ರೆ ನೀನ್ ಆಕಿಗೆ ಅಷ್ಟೆಲ್ಲ ಕೊಡಿಸ್ತಿದ್ದೇನ? ಸೀರೆ ಕೊಡಿಸಿ ಮತ್ತೇನು ಚೈನಾನು ಕೊಡಿಸಿ ಅಂತ. ಏನೋ ಆಕಿಗೆ ಆಸೆ ಪಟ್ಟಿದ್ದಾಳೆ ಇನ್ನೇನು ಬಾ ದಿನ ಇರಂಗಿಲ್ಲ ಅಂತಂದ್ಲು. ಅದಕ್ಕೆ ಆಕಿಗೆ ಮಾಡಿಸ್ಕೊಟ್ಟೆ. ಅಲ್ಲ ಒಂದ್ ಸೀರೆ ಒಂದ್ ಚೈನ ಕೊಟ್ಟಿನಿ ಅಷ್ಟೇ ಕರೆ. ನಾನೇನು ಆಕಿಗೆ ಬೇಕಂತ ಎಲ್ಲ ಹೋಗಿ ಕೊಟ್ಟು ಕುಂತಿಲ್ಲ. ಆಕಿ ಇನ್ನೇನು ನಾನೇನು ಇರಂಗಿಲ್ಲ ಅಂತ ಅನ್ನಕತ್ಲು. ನೀನ್ ಯಾರಪ್ಪ ಆಕಿನ ಕೊನೆ ಆಸೆ ನೆರವೇರ್ಸಕ್ಕೆ? ನೋಡು ಈಗ ಆಗಿದ್ದಾಗೈತಿ ಹೋಗಿದ್ದೋಗೈತಿ ನಡಿ ಈಗ ಮನಿಗೆ. ಇವಾಗ ನಾನ್ ಬಿಡ್ತೀನಿ ಬಟ್ ಈಕಿನ್ ನೀನ್ ಬಿಡ್ಬೇಕಲ್ಲ ಈಗ. ಇಷ್ಟೆಲ್ಲ ಆದ್ಮೇಲೆ ಮತ್ತೆ ನಾ ಹಿಂದೆ ಹೋಗ್ತೀನಿ ಅಂತ ತಿಳ್ಕೊಂಡೇನ? ಅಲ್ಲ ಇದೆಲ್ಲ ಊರು ವಿಷಯ ಗೊತ್ತಾಗೋಕಿನ ಮುಂಚೆ ಮನೆಗೆ ಹೋಗಂತ ಹೇಳಕತ್ತಿನ. ನಾ ಇನ್ನೇನು ಆಕಿ ಹಿಂದೆ ಹೋಗಂಗಿಲ್ಲ. ಇಷ್ಟಕ್ಕ ಮುಗಿಸಿ ನಡಿ ಇನ್ನು. ಗೀತಂದಕ ಏಯ್ ಸಾಕ್ ಮಾಡು ಮುಚ್ಚು ಬಾಯಿ. ಸಲ ಹೇಳ್ಬೇಕು ನೀನ್ ಮುಚ್ಚು ಬಾಯಿ ಅಂತ ಹೇಳಕತ್ತ. ನಡಿ ಇಲ್ಲಿಂದ. ಇವಾಗ ಹೋಗ್ತೇನಿಲ್ಲ. ಈಗ ನನ್ ಮರ್ಯಾದೆ ನಿನ್ ಕೈಯಾಗೈತಿ. ಎಲ್ಲಾ ಮರ್ಯಾದೆ ಹಾಳು ಮಾಡಕ್ ಹೋಗ್ಬೇಡ. ಅಲ್ ಕಣಪ್ಪ ಇಷ್ಟ ದಿವಸ ನಿನ್ ಮರ್ಯಾದೆ ನನ್ ಮರ್ಯಾದೆ ಅಂತ ಅನ್ಕೊಂಡಾಕಿ ನಾನು ನನಗ ಸುಮ್ನೆ ಇದನ್ ಮಾಡ್ತೀಯಲ್ಲ ನೀನು. ಏನೋ ಸಣ್ಣ ತುಪ್ಪ ಕುಡ್ಕೊಂಡು ರೊಕ್ಕ ಹಾಳು ಮಾಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಬರ್ತಾನೆ ಅಂತ ಇಷ್ಟ ದಿವಸ ತಡ್ಕೊಂಡಿದ್ದೆ. ಆದ್ರೆ ಈಗ ನೋಡಿದ್ರೆ ಇಷ್ಟು ದೊಡ್ಡ ತಪ್ಪು ಮಾಡಿದ್ಯಾ. ಇದನ್ನ ಬಿಡು ಅಂತೀಯ? ನೋಡ್ ಗೀತಾ ಇಷ್ಟ ದಿವ್ಸ ಮಾಡಿ ತಪ್ಪಾಗೈತಿ ಕ್ಷಮಸ ಅಂತ ಹೇಳಕತ್ತೀನಿ. ನೋಡು ಇಷ್ಟ ದಿವ್ಸ ಮಾಡಿ ತಪ್ಪಾಗೈತಿ ಅಂತ ಕೇಳಕತ್ತೀನಿ. ಈಗ ಇಲ್ಲಿಗೆ ಬಿಟ್ಟು ಬಿಟ್ಟು ಮನೆಗೆ ಹೋಗೋಣ. ಅವ್ರ ಮುಂದೆ ಮರ್ಯಾದೆ ಬೇಡ. ನಂದು ಹೋಗುತ್ತಾ ನಿಂದು ಹೋಗುತ್ತೆ ಆಯ್ತಾ? ನಡಿ. ನೋಡ್ ಸೋಮಣ್ಣನ ಹೆಂಗ ಸಮಜಾಯಿಷಿ ಮಾಡಾಕತ್ತಾನ. ತಾ ಮಾಡಿದ ತಪ್ಪೆಲ್ಲ ಬಿಟ್ಟು ಈಗ ನೋಡಾಕಿನ್ ರಂಬುಸಿ ಸುಮ್ನೆ ಎಲ್ಲಾ ಮುಗಿಸ್ ಕಳ್ಸಾಕತ್ತಾನ. ನೋಡ ಯಮಲಕ್ಕ ಹೋಗ್ ನೀನು ಸಾಕು. ಇನ್ನೇನ ನೀ ಬರೋದು ಬೇಡ ಏನ? ಆಯ್ತಪ್ಪ ನಾನಿನ್ನ ನಿಮ್ ತಂಟೆಗೆ ಬರಂಗಿಲ್ಲ. ನಾನು ಪಾಡಿಗೆ ನಾ ಹೋಗ್ಬಿಡ್ತೀನಿ. ಬಿಟ್ಬಿಡ್ರಿ ನನ್ನ. ಪರವಾಗಿತ್ತಕ್ಕ ನೀವಿಬ್ರು ಸಂಸಾರದಾಗ ಬಂದಿದ್ದ ತಪ್ಪಾಗೈತೆ. ನಾನಿನ್ ಹೋಗ್ತೀನಿ. ನೀವಿಬ್ರು ಚೆನ್ನಾಗಿರ್ರಿ. ನಾನಿನ್ನ ಯಾವತ್ತೂ ಇನ್ನು ವಾಪಸ್ ತಿರುಗಿ ನೋಡಂಗಿಲ್ಲ. ಈ ಊರು ಬಿಟ್ಟು ಹೋಗ್ತೀನಿ. ಎಲ್ಲ ಬಿಟ್ಟು ಹೋಗ್ತೀನಿ. ಅಲ್ಲ ಈ ಅಕ್ಕಂದು ಎಲ್ಲ ತಗೊಂಡು ಮತ್ತೆ ಎಸ್ಕೇಪ್ ಆಗ್ತಿದ್ದಾಳೆ ನೋಡಿ. ಈ ಅಣ್ಣ ಭಾರಿ ಇದ್ದಾನೆ. ಈ ಗೀತಂದು ಅಕ್ಕ ನಿಂಗೆ ಅರ್ಥ ಆಗ್ತಿಲ್ವಾ? ನೋಡಲ್ಲಿ ಹೋಗ್ತಿದ್ದಾಳೆ ಅವಳು. ನೀನು ಮಳ್ಳಾಗ್ತಿದೀಯ ನೋಡು. ಅಲ್ಲ ಇಲ್ಲಿಗೆ ಮುಗಿಸ್ಬೇಕಂತ ಮಾಡಿದ್ಯೋ ಇನ್ನು ಮುಂದುವರಿಸ್ಬೇಕಂತ ಮಾಡಿದ್ಯೋ? ನೋಡು ನಂಗೆ ಇವತ್ತು ಅಂದ ಗೊತ್ತಾಗಬೇಕು. ಇಲ್ಲಾಂದ್ರೆ ನಾನು ಇವತ್ತು ಇಲ್ಲಿ ಇರಂಗಿಲ್ಲ. ಹೋಗ್ಬಿಡ್ತೀನಿ ನಾನು. ನೋಡಾಗಿತ್ತವ ನೀ ಏನ್ ಅಂತ ಪರಿ ಇದನ್ ಮಾಡಕ್ ಹೋಗ್ಬೇಡ. ನಾ ಇಲ್ಲೇ ಇರ್ತೀನಿ. ನೀ ಹೇಳ್ದಂಗೆ ಕೇಳ್ಕೊಂಡ್ ಬಿಡ್ತಿರ್ತೀನಿ. ನಂದಕ್ಕೆ ತಪ್ಪಾಗೈತಿ ಬಾಳ. ಆಯ್ತು. ಅಯ್ಯೋ 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 ಅಕ್ಕಿ ಹೊಂದ್ಕೊಂಡ್ರೆ ಹೊಂಟು ಬಿಟ್ಲಲ್ಲ ಇವಳು. ಅಲ್ಲ ಗೀತಂದು ಅಕ್ಕ ಏನಿದು ತಪ್ಪು ಮಾಡ್ತಿದ್ದಾಳೆ. ನೋಡು ಗೀತಾ ಇನ್ ಮುಂದೆ ತಪ್ಪಾಗಲ್ದಂಗ್ ನೋಡ್ಕೊಂತೀನಿ. ಇನ್ ಯಾವತ್ತೂ ತಪ್ಪಾಗಲ್ಲ ಆಯ್ತಾ? ನಡಿ ಹೋಗೋಣ. ಗೀತಂದು ಅಕ್ಕ ನಮ್ದಕ್ಕೆ ಮನೆಗೆ ಹೋಗ್ತೀವಿ. ಕಳಿಸಿಕಿನ್ ಮೊದ್ಲು ಮದಿಗೆ ಹೋಗಕ್ಕಿಗೆ ಮಾತಾಡಿ ಕಳಿಸ್ ಹೋಗು. ನಾನೇನ್ ಮಾತಾಡಿ ಕಳಿಸ್ಲಿ? ತಪ್ಪು ಮಾಡಿರೋ ನೀವು ಮಾತಾಡಿ ಕಳಿಸ್ರಿ. ಅಲ್ಲ ಗೀತಾ ಆಕಿ ಹೋಗಿ ಊರವ್ರ ಮುಂದೆ ಟಾಮ್ ಹೊಡ್ದಾಳ. ಮತ್ತೆ ಈಗ ಹೋಗಿ ಏನಾರ ಒಂದ್ ಹೇಳಿ ಕಳ್ಸು. ಇಲ್ಲ ಅಂದ್ರೆ ಎಲ್ಲಾರ ಮುಂದೆ ಹೇಳ್ಕೊಂತ ಅಡ್ಡಾಡ್ತಾಳಕಿ. ಎಲ್ಲ ಊರೆಲ್ಲ ಡಂಗುರ ಸಾರ್ಸಿದ್ರೆ ಏನ್ ಮಾಡುದು? ಹಿಂಗಂತೆ ಹಂಗಂತೆ. ಮೊದ್ಲೇ ನಮ್ಮ ಮರ್ಯಾದೆ ಕೊಡಲ್ಲ ಯಾರು. ಇನ್ನು ಮುಗ್ದೇ ಹೋತಲ್ಲ ಈಗ. ಆಕಿ ಮತ್ತೆ ನೀ ನನ್ನ ಟಚ್ಕೊಂಡ್ ಬಂದಿದ್ದು ಅಲ್ಲೆಲ್ಲ ಹೊಲ್ದಾಗ ಅಡ್ಡಾಡಿದ್ದು ಓಡಾಡಿದ್ದು ಎಲ್ಲ ಹೇಳ್ತಾಳಕಿ. ಹೋಗು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡಕ್ ನಾನ್ ಕಳಿಸ್ತಿದೀಯಾ? ಈಗ ಊರವ್ರ ಬಾಯಿ ಮುಟ್ಸು ಅಂತ ಹೇಳ್ತಿದೀಯ ನೀನು. ಲೇ ಪಾತಿ ನಿನ್ನಿಂದ ಇವತ್ತೇನ ಈ ವಿಷಯ ಗೊತ್ತಾಯ್ತು. ಆದ್ರೆ ಈ ವಿಷಯ ಯಾರಿಗೂ ಗೊತ್ತಾಗದೆ ಇರೋದ್ ನೋಡ್ಕೊರ. ನಿನ್ನಿಂದ ನನ್ ಸಂಸಾರ ಉಳಿಬೇಕು. ಏನ ನೀನು ಈ ವಿಷಯನ ಇಲ್ಲೇ ಬಿಟ್ಟು ಬಿಡ. ನೀ ಏನಾರ ಬಾಯಿ ಬಿಟ್ಬಿಟ್ರೆ ಊರ್ ತುಂಬಾ ಸುದ್ದಿ ಆಗುತ್ತೆ. ಏನ ನೀ ಏನಾರ ಬಾಯಿ ಬಿಟ್ಬಿಟ್ರೆ ಮುಗ್ದ ಹೋಯ್ತು ನನ್ ಕತ್ತಿಗೆ. ನನ್ ಸಂಸಾರ ಉಳಿಸೋದ್ ನಿನ್ ಕೈಯಾಗ ಐತಿ.
ಈಗ ನೋಡು ಮೊದ್ಲ ನನ್ನ ಬಗ್ಗೆ ಬಾ ಮಾತಾಡ್ಕೊಂತಾರ, ನೀ ಏನಾರ ಹೋಗಿ ಹೇಳ್ಬಿಟ್ಟೆ ಮುಗಿತ್ ಮತ್ತ. ಅಲ್ಲ ಗೀತಂದು ಅಕ್ಕ, ನಮ್ದಕ್ಕೆ ನೀವು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು? ನಮ್ದಕ್ಕೆ ಅಂತ ಕೆಲಸ ಮಾಡೋದಿಲ್ಲ. ಹಂಗೇನಾದ್ರು ಮಾಡೋದಿತ್ತೆ ನಿಮ್ ಗಂಡನ ಬಗ್ಗೆ ಊರೆಲ್ಲ ಹೇಳ್ಕೊಂತ ಬರ್ತಿದ್ದೆ. ನಾನು ಯಾಕೆ ಫಸ್ಟ್ ಬಂದು ನಿಮಗೆ ಹೇಳ್ತಿದ್ದೆ? ನಮ್ದಕ್ಕೆ ಅಂತ ಬುದ್ಧಿ ಇಲ್ಲ ಗೀತಂದು ಅಕ್ಕ. ನಿಮ್ಗೆ ಬಂದು ನಾನು ಸೂಕ್ಷ್ಮವಾಗಿ ಹೇಳಿದ್ದು ಇದಕ್ಕೆ ಗೀತಂದು ಅಕ್ಕ. ಇಲ್ಲ ಅಂದ್ರೆ ನಾನು ಊರು ಮಂದಿಗೆಲ್ಲ ಹೇಳಬಹುದಾಗಿತ್ತಲ್ಲ. ನಿನ್ಕಿನ ಕ್ಲೋಸ್ ಆಗಿದ್ದಾರೆ ನಂಗೆ. ಅರೆ 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 ಗೀತಂದು ಅಕ್ಕ, ನಮ್ದಕ್ಕೆ ನೀವು ತುಂಬಾ ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೀರಾ. ನಮ್ದಕ್ಕೆ ಈ ಮಾತು ಯಾರಿಗೂ ಹೇಳೋದಿಲ್ಲ ಬಿಡಿ. ನಾವು ಈ ಮಾತು ತೆಗಿಯೋದೇ ಇಲ್ಲ. ಅಯ್ಯೋ ಬಾಳ ಉಪಕಾರ ಆಯ್ತು ಬಿಡ ಫಾತಿಮಾ, ನಿನ್ನಿಂದ ಇವತ್ತು ನನ್ನ ಸಂಸಾರ ಉಳಿದೋಯ್ತು. ನನ್ನ ಸಂಸಾರ ಉಳಿಸಿದ ದೇವತೆ ನೀವು. ಅಯ್ಯೋ ಗೀತಂದು ಅಕ್ಕ, ಇದ್ಯಾಕೆ ಒಂದೇ ಊರವರಾಗಿ ಹಿಂಗೆಲ್ಲ ಏನು ಅನ್ನೋದು? ನೀವು ನಮ್ಮೂರೇ ತಾನೇ ಗೀತಂದು ಅಕ್ಕ, ನೀವೇನು ಚಿಂತೆ ಮಾಡ್ಬೇಡಿ. ಸರಿ ಪಾತಿ, ಏನು ಮಾಡ್ಬೇಡ. ಏನ ಚಲೋ ಆಯ್ತು ಬಿಡು ನಿನ್ನಿಂದ. ಸರಿ ಪಾತಿ, ಹಂಗಾರೆ ನಿಮ್ ಮನೆಗೆ ಹೋಗಿರ್ ನಾ ಬರ್ತೀನಿ. ಆಯ್ತು ಗೀತಂದು ಅಕ್ಕ, ಹೋಗಿರ್ತೀನಿ. ನಿಮ್ದಕ್ಕೆ ಮಕ ನೋಡ್ಕೊಂಡು ನಾನು ಸುಮ್ದಕ್ಕೆ ಇದ್ದೀನಿ. ನಿಮ್ದಕ್ಕೆ ಹೇಳ್ಬಿಡಿ ನಿಮ್ಮ ಯಜಮಾನ್ರಿಗೆ, ನಮ್ದಕ್ಕೆ ಇನ್ನೊಮ್ಮೆ ತಂಟೆಗೆ ಬರಬೇಡಿ ಅಂತ. ಆಮೇಲೆ ನಿಮ್ದಕ್ಕೆ ಹೇಳಿ, ಇನ್ನೊಮ್ಮೆ ಈ ತರ ಮೋಸಗಳು ಮಾಡಿದ್ರೆ ನಾವು ಬಿಡೋದಿಲ್ಲ ಅಂತ. ಡೈರೆಕ್ಟ್ ಪಂಚಾಯತಿಗೆ ಕರ್ಕೊಂಡು ಹೋಗ್ತೀನಿ ನಿಮ್ದಕ್ಕೆ. ಸರಿ ಫಾತಿಮಾ, ಇನ್ನೊಮ್ಮೆ ಈ ತರ ತಪ್ಪಾಗಲ್ದಂಗ ನಾನು ನೋಡ್ಕೊಂತೀನಿ. ಈಗೇನು ಹೇಳಕತ್ತಿಯಲ್ಲ ಹಂಗ ಮಾಡ. ಸರಿ 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 ಸರಿ, ನಮ್ದಕ್ಕೆ ಬರ್ತೀವಿ ಈಗ. ಸರಿ ಸರಿ, ಹೋಗೋಣ ನಡಿ ಮನೆಗೆ. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಸಮಾಧಾನ ಮಾಡಕ್ ಬರ್ಬೇಡಿ. ಬನ್ನಿ ಹೋಗೋಣ. ಆಯ್ತು ಗೀತಾ, ಇನ್ ಮುಂದೆ ಮಾಡಂಗಿಲ್ಲ. ನಡಿ ಹಂಗಾರ ಮನೆಗೆ ಹೋಗೋಣ. ತರ ಏನಾರು ಮಾಡಿದ್ರೆ ನಾನಂತೂ ಸುಮ್ಮನೆ ಬಿಡಂಗಿಲ್ಲ. ಮತ್ತೆ ನೆಕ್ಸ್ಟ್ ಟೈಮ್ ಪಂಚಾಯತಿ ಗಿಂಚಾಯತಿ ಏನಿಲ್ಲ, ಬಡ ಬಡ ಕಡಕ್ ಮಾಡ್ತೀನಿ, ಹೋಗ್ತೀನಿ. ಆಯ್ತು ಬಿಡಿ, ಇನ್ನೊಮ್ಮೆ ತಪ್ಪು ಮಾಡಂಗಿಲ್ಲ. ಸಾರಿ, ಕ್ಷಮಿಸ್ಬಿಡೆ. ಐ ಲವ್ ಯು ಗೀತಿ. ಟೂರಿ ಹುಡುಕಿ ಎಲ್ಲ ಒಂದಾದ್ರು, ಮತ್ತೆ ಆ ಅಜ್ಜಿ ಊರ್ ಕಡೆ ಇಸ್ಕೊಂಡಿದ್ದೆಲ್ಲ ಹಂಗೆ ಬಿಟ್ಟು ಬಿಟ್ಟರು ನೋಡಿ. ಇಲ್ಲಿ ಬಿಡಿ, ಅವ್ರ ಜೀವನ ಸಂಸಾರ ಚೆನ್ನಾಗಿದ್ರೆ ಸಾಕು. ಏನೋ ಫಾತಿ ಇಲ್ಲಿ ನಿಂತಿದ್ವಿ? ಗಂಧಕ್ಕ ನೀವೆಲ್ಲಿದ್ರಿ? ಅಯ್ಯೋ ಫಾತಿಮಾ, ಹೊಲಕ್ ಹೋಗಿದ್ದೆ, ಹೊಲದಿಂದ ಬರಾಕತ್ತಿದ್ದೆ. ಇಷ್ಟೊಂದು ಗರಂ ಆಗಿದ್ರಿ ಅಲ್ಲ ನಿಮ್ದಕ್ಕೆ. ಅದೇನ್ ಕೇಳ್ತಿ, ದೊಡ್ಡ ಕತಿ ಬಿಡು. ಹೊಲಕ್ ಹೋಗಿದ್ನೆ, ಹೊಲದಾಗ ಕಾಯಿಪಲ್ಲೆ ಹಾಕಿನಿ. ಕಾಯಿಪಲ್ಲೆ ಕಿತ್ಕೊಂಡ್ ಬರಕಂತ ಆಳ್ ಹಚ್ಚಿದ್ದೆ, ಇಬ್ಬರು ನನ್ ಕಾಯಕಂತ ಆಳ್ ಹಚ್ಚಿನಿ. ನಾನು ಹೋಗ್ಬೇಕಾದ್ರೆ ಬೆಳಗ್ಗೆ ನಮ್ಮ ನಾದಿನಿ ಮನೆ ಮುಂದೆ ಹಾದೋದ್ನಿ. ಆಕಿ ಕಾಯಿಪಲ್ಲೆ ತಗೊಳಕತ್ತಿದ್ಲ. ಅವಾಗ ಸಿಕ್ಕಂಗ ಮಾತಾಡ್ಲಿಲ್ಲ, ಹೋಗ್ಲಿ ಬಿಡ ಅಂತ ಸುಮ್ಮನೆ ಹೋದೆ. ನಾನು ಹೋದ್ರ ಹೊಲ್ದಾಗ ಹೋಗಿ ಎಲ್ಲ ಕಾಯಿಪಲ್ಲೆ ಕಿತ್ಕೊಳಕತ್ತ. ಅಯ್ಯೋ ಈಗಿನ ಕಾಲದ ಹೆಣ್ಮಕ್ಳದ್ದು ಇದೇ ಕತಿ ಬಿಡ. ನಿಂಗ ಒಂದು ಅಕ್ಕ ಅದು ಅಂದಂಗ ಈಕೆ ಯಾಕೆ ಓಡಾಕತ್ತಿದ್ಲು? ಅವ್ವ ನಮ್ಮ ಲಕ್ಷ್ಮಿದ್ ಏನ್ ಕೇಳ್ತಿ ಬಿಡ. ಆಕಿ ಅಂತರೂ ಹಿಂದೊಂದು ಮುಂದೊಂದು ಅಂದಂಗ ಎಲ್ಲ ಹಿಂಗ್ಯಾಕ ಕಬ್ರಿಲ್ಲ ಓಡಾಕತ್ತಾಳ. ಅಯ್ಯೋ ನಿಂಗೊಂದು ಅಕ್ಕ, ಅದೇನ್ ಕೇಳ್ತೀಯ? ಗೀತಾ, ಗೀತಾ. ಅಯ್ಯೋ ಗೀತಂದು ಅಕ್ಕ ಈಗ ನಿಮ್ಮ ಮಾತು ಕೇಳಲ್ಲ ಬಿಡಿ. ಅಯ್ಯ ನಿಂಗ ಅಕ್ಕ ಕರೆಯಾಕತ್ತಾಳ, ನಿಂದರಿ ಒಂದಿಟ. ಅಯ್ಯ, ಈಗ ಎಲ್ಲ ಮುಗುತ್ತಂತ ಅನ್ಕೊಂಡೆ. ನಿಂಗ ಹೋಗೋ ಬಂದ್ಲ. ಗೀತಾಕಿನ ಗಂಡನ ಮುಂದೆ ಇದ್ದು ನನ್ನ ಮರ್ಯಾದಿನ ತೆಗಿತಾಳ. ಅಲ್ಲ ಗೀತಾ, ಈಗ ಮನೆಗೆ ಹೋಗೋಣ ಬಾ. ಆಕೆನೋ ಫಾತಿಮಾ ಹೇಳಂಗಿಲ್ಲ, ಬಟ್ ಈಕೆನೋ ಬಾಯ್ ಬಿಟ್ಬಿಟ್ರು. ಗೀತಾ ಬೇಡ ಬೇಡ, ಅದು ಇದು ಗೊತ್ತಾಗತ್ತ, ಮಗಾಗ ಊಟಕ್ಕೆ ಹಾಕ್ಬೇಕು ನಡಿ. ಗೀತಾ ಯಾಕೆ ಏನಾತ ಬಾಯ್ಲಿ? ಅದು ಅಕ್ಕ ಏನಾತಂದ್ರ, ಗೀತಾ ಗೀತಾ ಬ್ಯಾಡ್ ಬಾರೆ, ಮನೆಗೆ ಹೋಗೋಣ ಬಾರೆ ಪ್ಲೀಸ್. ಮಗ ಸಾಲಿ ಹೋಗುತ್ತಾ, ಅವಾಗ ಊಟ ಆಗಿರಂಗಿಲ್ಲ, ಮಧ್ಯಾಹ್ನ ಹಾಕುವಂತ ಬಾರೆ ಹೋಗೋಣ. ಇಲ್ಲಿ ನಿಂದರಿ, ಗೀತಾ ಅಕ್ಕ ಯಾಕೋ ಕರೆಯಾಕತ್ತ. ಲೇ ಪ್ಲೀಸ್ ಲೇ ನಾನು ಮಾತು ಕೇಳಿ, ಬಾರೆ ಬಾರೆ ಹೋಗೋಣ ಬಾ. ಅಯ್ಯೋ ಇವತ್ತು ನನ್ನ ಕತೆ ಮುಗಿತೈತಿ. ಈಗ ಹೆಂಗ ಸಮಾಧಾನ ಮಾಡಿ ನಾನು ಹಿಂದಿನ ಕರ್ಕೊಂಡು ಹೊಂಟಿದ್ದೆ, ಇನ್ನು ಅಕ್ಕಗೆ ಸಿಕ್ಬಿಟ್ಟು ನಿಂಗ ಮುಗ್ದವತ್ತು ನನ್ನ ಕತೆ. ಗೀತಂದು ಅಕ್ಕ ಬನ್ನಿ, ನಿಂಗೊಂದು ಅಕ್ಕ ಕರೀತಿದೆ. ಯಾಕೆ ಗೀತಾ ಅಷ್ಟು ದೂರದಿಂದ ಮಾತಾಡಕತ್ತಿ? ಬಾ. ಯಾಕೆ ಏನಾತ ಅಷ್ಟೊಂದು ಇದಾಗಿ? ಅದು ಅಕ್ಕ ಏನಾಯ್ತಂದ್ರ, ಅಯ್ಯೋ ಸ್ಟಾರ್ಟ್ ಮಾಡಿದ್ದೆ. ಅಯ್ಯೋ ಈಕಿ ನನ್ನ ಕತೆ ಮುಗಿತೀನಿ. ಇಷ್ಟು ದಿವಸ ಹೆಂಗೋ ಸಮಾಧಾನ ಮಾಡಿದೆ ಇಷ್ಟೊತ್ತು. ಈಗ ಇಟ್ಕೋಬೇಕು, ನಿಂಗೆ ಅವಾಗ ಕೇಳಿದ್ರು ಮುಗ್ದ ಹೋಗ್ತೀನಿ. ಪಂಚಾಯತಿ ಅಂತ ಫಿಕ್ಸ್, ನಾನು ತಲೆಗೆ ಇಟ್ಕೊಂಡ್ಬಿಡ್ಬೇಕು ಈಗ. ನಿಂಗ ಅಕ್ಕ ಅದು ಏನಾತ ಗೀತವ ಹಿಂಗ್ಯಾಕ ಸಪ್ಪಾಗಿ? ಅಯ್ಯೋ ನಿಂಗೊಂದು ಅಕ್ಕ, ನಾನು ಹೇಳ? ಅಯ್ಯೋ ಬಿಡಿ, ನಾನು ಗೀತಂದು ಅಕ್ಕಗೆ ಹೇಳಲ್ಲ ಅಂತ ಮಾತು ತಗೊಂಡಿದ್ದೀನಿ, ಹಂಗಾಗಿ ನಾ ಹೇಳಲ್ಲ. ನೀವೇ ಕೇಳಿ ಗೀತಂದು ಅಕ್ಕಂಗೆ. ಕೊಡಾಕತ್ತ ಎಲ್ಲವೂ ಬೇರೆ ಹೆಂಗ್ ಕೊಡಾಕತ್ತಾಳ? ಅದು ಅಕ್ಕ ಅದು ಹೆಂಗ್ ಹೇಳಿ? ಗೀತಾ ಬಾರೆ ಹೋಗೋಣ. ಅದು ಅಕ್ಕ ಮತ್ತೆ ಗಂಡ ಐತಿ ಜಗಳ ಮಾಡಿದ್ರೇನು? ಏನಪ್ಪಾ ಕುಡಿಯೋದು ಬಿಟ್ಟಿಲ್ಲ ನೀನ? ಅಪ್ಪಾರ ಅದು ಬಿಟ್ಟಿನ್ರಿಪ್ಪ ನಾನು. ಈಗ ಯಾವಾಗಾರ ಒಮ್ಮೆ ಅಷ್ಟೇ, ದಿನ ಏನು ಕುಡಿಯಂಗಿಲ್ಲ. ಮತ್ತೆ ರೊಕ್ಕ ಖರ್ಚು ಮಾಡಿ ಬಂದೇನೆ? ಏನಾರ ಇದ್ರೆ ಹೇಳು, ಮತ್ತೆ ನಿಮ್ಮ ಅಣ್ಣಗೆ ಹೋಗಿ ಹೇಳ್ತೀನಿ. ಅದು ಅಕ್ಕ ಅದು ಹೆಂಗ್ ಹೇಳಿ ಯಾವ ಬಾಯಿ ಇಟ್ಕೊಂಡು ಹೇಳಿ? ಬಾಳ ದುಃಖ ನೋಡುವ. ಈ ನಮ್ಮ ಊರನ್ನಕ್ಕೆ ಆದ್ರೂ ನೀನ್ ನನ್ನ ತಂಗಿ ಸಮಾನಾದಿ. ನಿಮ್ಮನ್ನ ಯಾವಾಗಿದ್ರು ಅಣ್ಣ ಅಂತೀವಿ. ಅಷ್ಟು ಸಲಿಕೆ ಐತಿ ನಮ್ಗ. ಹೇಳಿ ಏನಂತ ಹೇಳಿ, ಏನ್ರ ಇದ್ರೆ ಬಗೆಹರಿಸು. ಯಪ್ಪ ಮುಗಿತೀಗ. ಗೀತಾ ಗೀತಾ ಬಾಮೆ. ಯಾಕೆ ಏನಾತ? ಹೌದಾ ಪಾತಿ ಏನಾತ? ಅಯ್ಯೋ ನಮ್ದಕ್ಕೆ ಏನು ಹೇಳಂಗಿಲ್ಲ ಗೀತಂದಕ್ಕ. ತಂದಕ್ಕಗೆ ಮಾತು ತಗೊಂಡಿದ್ದೀನಿ. ಆಯ್ತು ಗೀತಾ ನೀ ಹೇಳು. ಅದು ಏನಾತಂದ್ರೆ, ನಾನು ಪಾತಿ ಬಂದೇನೆ, ನನ್ನ ಗಂಡ ಯಾವಾಗ ಜೋಡಿನ ಅದನಂತ
ನಾನು ಏನ್ ಮಾಡಿದೆ ಅವ್ನ್ ಬೆನ್ನ ಹತ್ಕೊಂಡು ಹೋದೆ. ಹೋಗಿ ನೋಡಿದ್ರೆ ಎಲ್ಲ ಒಂದ್ ಮನೆ ಮುಂದೆ ಕುಂತಾನ. ಆಮೇಲೆ ನಾನು ಪಾತಿ ನಿಂತು ದೂರಿಂದ ನೋಡಿದ್ವಿ. ಅದು ಆಮೇಲೆ ಆಕಿಗೆ ಸರ ಕೊಟ್ಟಾನಂತೆ, ಸೀರೆ ಕೊಟ್ಟಾನಂತೆ, ಎಲ್ಲಾನು ಕೊಟ್ಟಾನಂತೆ ನೋಡು. ಯಾಕೋ ಸಮನ? ಅಕ್ಕರ ಅದು ಅಕ್ಕ. ಯಾಕಪ್ಪ ಮನೆ ಸಲ ಬಂದಾಗ ನಮ್ಮ ಮನೆ ಬಂದಾಗ ನೀ ಏನಂತ ಹೇಳಿ ಕರ್ಕೊಂಡೋಗಿ? ಅದು ಅಕ್ಕರ ಅದು. ನೋಡಪ್ಪ ಇದೆಲ್ಲ ಚಲೋ ಅಲ್ಲ. ಇವತ್ತು ಸಾಯಂಕಾಲ ಗೀತಾ ನೀ ನಮ್ಮ ಮನೆ ನಡಿ. ನೀ ಬಾ ಮನಿ ಮಾತಾಡು ನಿಮ್ಮ ಅಣ್ಣನ ಜೋಡಿ. ಇಲ್ಲಿ ಮಾತಾಡೋದು ಬೇಡ ನಡಿ. ನಿಮ್ಮ ಅಣ್ಣನ ಅಂತ ಹೋಗೋಣ ನಡಿ ಗೀತಾ. ಹ್ಞೂ ಸರಿ ಅಕ್ಕ. ಗೀತಾ ಬ್ಯಾಡ್ ಬಿಡಿ, ಮುಗಿತಲ್ಲ ಈಗ ಮಾತಾಡಿ ಮುಗಿಸಿನಲ್ಲ, ಇನ್ನೊಂದು ತಪ್ಪು ಮಾಡಂಗಿಲ್ಲ ಅಂದಿನಲ್ಲ. ನೋಡಪ್ಪ ಮಾತಿನ ಮೇಲೆ ನಿಂದಿರ್ಬೇಕು. ನೀ ಮಣ್ಣು ನಮ್ಮ ಮನೆ ಬಂದಾಗ ಏನು ಹೇಳಿ ಕರ್ಕೊಂಡೋಗಿ ಆಕಿನ್ನ? ಅದು ಅಕ್ಕರ ಏನೋ ನಾನೇನು ಮಾಡಿಲ್ಲ, ಬಟ್ ಅದು ಬಟ್ ಆದ್ರೂ ಗಿಟ್ಟಾದ್ರೂ ಅವೆಲ್ಲ ಬೇಡ. ನೀನ್ ಇಂಗ್ಲೀಷ್ ನೀನ್ ಕುಡ್ದಾ ಬರ್ತಾವ ನನಗೂ ಗೊತ್ತೈತಿ. ಇರ್ಲಿ ನಡಿ ಈಗ ಮನೆಗೆ ಹೋಗುನ್. ಅಕ್ಕರ ಇದೊಮ್ಮೆ ಕ್ಷಮಿಸ್ಬಿಡ್ರಿ, ಮಾಡೀನಿ ತಪ್ಪು. ಪ್ರತಿ ಸಲನೂ ನೀವ ಕ್ಷಮಿಸಿ ಕಳ್ಸಿರಿ, ಈಗ ಅವ್ನು ಕಳಿಸ್ರಿ, ಮುಂದೆ ನೋಡ್ತೀನಿ. ನಿಂಗಂದು ಅಕ್ಕ ಹಿಂಗೆ ಹೇಳಿ ಹೇಳಿ ಗೀತಂದು ಅಕ್ಕನ ಜೀವನನ ಬರ್ಬಾದು ಮಾಡ್ತಾರೆ ಇವರು. ಏ ಫಾತಿಮಕ್ಕ, ನಿಂಗೆ ಅವಾಗ ಹೇಳಿ ಹೋಗುತ್ತೆ. ನೋಡು ನಿಂಗಂದು ಅಕ್ಕ ಅಕ್ಕನ್ನ ಬಿಟ್ಟೆ ಬಿಟ್ರು. ಆ ಅಕ್ಕ ಎಲ್ಲ ಕೊಡ್ತೀನಿ ಅಂತ ಅಂದ್ಲು. ಇವ್ರೇ ನೋಡು ಹಂಗೆ ಬಿಟ್ಟೆ ಬಿಟ್ರು. ಮರ್ಸಿ. ಅಯ್ಯೋ ಹೌದಲ್ಲ ಪಾತಿ ಬಿಟ್ನಲ್ಲ ನಾಕಿನ. ಹ್ಞೂ ಗೀತಂದು ಅಕ್ಕ ನಾನು ಅದನ್ನೇ ಹೇಳ್ತಿದ್ದೆ ನಿಮ್ಗೆ. ನೀವು ಹಂಗೆ ನನ್ನೇ ಇದನ್ ಬೈದ್ರಿ, ನಿಮ್ ಯಜಮಾನ್ರು ನಂಗೆ ಬೈದ್ರು. ಅಯ್ಯೋ ಹೌದ್ ನೋಡು. ನಡಿ ಅಕ್ಕಿ ಮನೆಗೆ ಹೋಗಿ ತಗೊಂಡ್ ಬರೋಣ ಎಲ್ಲ. ನಾ ಇಸದ್ ಕೊಡ್ತೀನಿ. ಗೀತಂದಕ್ಕ ಬೇಡ ಗೀತಂದಕ್ಕ, ಮತ್ತೆ ಅವ್ರ ಮನೆಗೆ ಹೋಗ್ತೀನಿ ಅಂತಾನೆ ನೋಡು ಗೀತಂದಕ್ಕ. ಏನ್ ನೀವು ಹೋಗೋದ್ ಬೇಡ, ನಾನು ಹೋಗಿ ಇಸ್ಕೊಂಡು ತಗೊಂಡು ಬರ್ತೀನಿ. ನೋಡು ಈಗ ಹೋಗ್ಲಿ ಬಿಡ್ತೀನಿ. ಇನ್ನೊಮ್ಮೆ ಈ ತರ ತಪ್ಪಾತಂದ್ರೆ ನಿಮ್ಮ ಅಣ್ಣನ ಕಡೆ ಹೇಳಿ ಇವ್ರ ಬಡಿಸ್ತೀನಿ ನೋಡ. ಇಲ್ಲ ಅಕ್ಕ, ನಾ ಇನ್ ಮೇಲಿಂದ ಚಲೋನೇ ಇರ್ತೀನಿ. ಗೀತಾ ಬಾ ಹೋಗು. ಗೀತಾ ಯಾರು ನೋಡೋದು? ಹೋಗು ಇವಾಗ ಸಾಯಂಕಾಲ ಹೋಗಿ ಇಸ್ಕೊಂಡ್ ಬರೋಣ. ಸರಿ ಅಕ್ಕ. ಎಲ್ಲ ತಂಗೆ ಹೊಂದ್ಕೊಂಡು ಹೋಗ್ರಿಬ್ರು. ಸರಿ ಅಕ್ಕ. ಸರಿ. ಫಾತಿಮಾ ನೀ ಅವಾಗ ಭಾಳ ಚಲೋ ಕೆಲಸ ಮಾಡ್ತೀನಿ ನೋಡು. ನೋಡಿ ನಿಂಗೊಂದು ಅಕ್ಕ, ನಮ್ಮ ಊರನ್ನವರು ನಮಗೆ ಚೆನ್ನಾಗಿರಬೇಕು ಅಂತ ನಮ್ದಕ್ಕೆ ಆಸೆ ಇರುತ್ತೆ ಅಲ್ವಾ. ನಮ್ದಕ್ಕೆ ಕಂಡಿದ್ದನ್ನು ನಾವು ಕಂಡಂಗೆ ಹೇಳ್ತೀವಿ ಗೀತಾ. ನಿನ್ಗೊಂದು ಅಕ್ಕ ಹಿಂಗೆ ಬಾಂಧವ ಇರ್ಬೇಕು ನೋಡುವ ಹಿಂದೂ ಮತ್ತೆ ಮುಸ್ಲಿಂಗಳ ನಡುವೆ. ಅಂದ್ರೆ ನಮ್ಮ ಊರು ಉದ್ಧಾರ ಆಗುತ್ತೆ, ನಮ್ಮ ದೇಶನೂ ಉದ್ಧಾರ ಆಗುತ್ತೆ. ಅದು ನಿಂಗೊಂದು ಅಕ್ಕ. ಒಂದೇ ಊರಲ್ಲಿ ಇದು ಒಂದೇ ತರಾನೇ ಇರಬೇಕು ನಿಂಗೊಂದು ಅಕ್ಕ. ಸರಿ ಫಾತಿಮಾ ಬಾ ಮನೆಗೆ ಹೋಗೋಣ. ನಿಂಗೊಂದು ಅಕ್ಕ ನಂಗೆ ತುಂಬಾನೇ ಕೆಲಸ ಇದೆ. ಸಾಯಂಕಾಲ ಬರ್ತೀನಿ ಆಯ್ತಾ? ಬಾರವಾ. ಯಾಕಂದ್ರೆ ಬೆಳಗ್ಗೆಯಿಂದ ಗೀತಂದು ಅಕ್ಕನ ಸಮಸ್ಯೆನೇ ಪರಿಹಾರ ಮಾಡೋದಕ್ಕೆ ನೋಡಿ ನೋಡಿ ಸಾಕಾಗಿ ಇವಾಗ ಮನೆಗೆ ಹೋಗ್ಬೇಕು. ನಮ್ದಕ್ಕೆ ನಮ್ಮ ಯಜಮಾನ್ರು ಬಂದಿರುತ್ತಾರೆ. ಸರಿ ಅಮ್ಮ ಹೋಯ್ ಬಾ. ಹಂಗಾದ್ರೆ ಬಿಡುವಾದಾಗ ಮನೆ ಕಡೆ ಬಂದು ಹೋಗು. ನಿಂಗೊಂದಕ್ಕ ಹೊಲದಲ್ಲಿ ಏನಾದ್ರು ಕೆಲಸ ಇದ್ರೆ ಹೇಳಿ ನಿಂಗೊಂದಕ್ಕ. ಯಾ ಫಾತಿಮಾ ಹೇಳ್ತೀನಿ ತಗೋ. ಎಲ್ಲರೂ ಹೋಗೋದಿತ್ತಾರು ಕರಿತೀನಿ. ನಿಂಗೊಂದಕ್ಕ ತಂಗಿ ಮಗಳು ಚೆನ್ನಾಗಿದೆ ಮೊಮ್ಮಗನು. ಇವತ್ತ ಬಿಟ್ಟು ಬಂದೀನಿ, 2 ದಿನ ಆತು ಬಿಟ್ಟು ಬಂದು. ಆರಾಮೈತೆ ಅಂತ ಕೂಸೆಲ್ಲ ನೋಡೋಣ. ಸರಿ ನಿಂಗೊಂದಕ್ಕ ಬರ್ತೀನಿ. ಹಲೋ ಏನ್ ಮಾಡಾಕತ್ತಿ? ಅಯ್ಯ ಏನಿಲ್ಲ ನೋಡ್ ತಂಗಿ, ಈಗ ಹೊಲಕ್ಕೆ ಹೋಗಿ ಬಂದು ಕುಂತಿದ್ದೆ, ಅಷ್ಟೊಂದು ನಿನ್ ಫೋನ್ ಬಂತು ನೋಡು. ಹೌದನ? ಮತ್ತವ ಏನ್ ಮಾಡಾಕತ್ತಿ? ಕೂಸ್ ಏನ್ ಮಾಡಾಕತ್ತಿ? ಕೂಸ್ ಮಕ್ಕೊಂಡೈತವ. ಅಲ್ಲಿ ತಂಗಿ ಹೊಲಕ್ಕೆ ಹೊಂಟಿದ್ದೆ, ಆಗ ಫೋನ್ ಹಚ್ಚಿದ್ದಲ್ಲ. ಏನಾಯ್ತು, ಏನ್ ಸಮಾಚಾರ ಹೇಳು. ಏನ್ ಹೇಳ್ಬೇಕು ಅನ್ಕೊಂಡಿ? ಅದು ಅವ್ವ ಏನಾತಂದ್ರ ನೀನ್ ರಾತ್ರಿ ಕೂಸ್ ಅಳಾಕತ್ತಿತ್ತ. ಅದಕ್ಕ ನಮ್ಮ ಅತ್ತಿಯರ್ ಏನ್ ಮಾಡಿದ್ರು, ಬಂದ ಇಲ್ಲೇ ನನ್ನ ರೂಮ್ನಾಗ ಮಲ್ಕೊಂಡ್ರು. ನನ್ನ ಗಂಡ ಮತ್ತೆ ನಮ್ಮ ಮಾವಾರು ಇನ್ನೊಂದು ರೂಮ್ನಾಗ ಮಲ್ಕೊಂಡ್ರ. ರಾತ್ರಿ ಏನಾಯ್ತು, ಹಂಗ ಮಾತಿಗೆ ಅವರು ನಾವು ಮೆಸೇಜ್ ಮಾಡಾಕತ್ತಿದ್ವಿ. ಮೆಸೇಜ್ ಮಾಡ್ಬೇಕು ಏನಂದ್ರು ನಮ್ಮ ಯಜಮಾನ್ರು, ಅಲ್ಲ ನಿಮ್ಮ ಅಪ್ಪ ಅಮ್ಮ ನಿಂಗೆ ಬಾಣಂತನನ ಚಲೋ ಮಾಡಿಲ್ಲ ಅಂತಂದ್ರು. ಹಂಗನ ನಂಗೆ ಸಿಟ್ಟು ಬಂತು. ಅಲ್ರಿ ನಿಮ್ಗೆ ಗೊತ್ತೈತಿ ಹೆಂಗಾಗೈತಿ ಅಂತೇಳಿ, ಮತ್ತೆ ಇಕ್ಕಟ್ಟು ನನಗೆ ಕೇಳ್ತಿರಲ್ಲ ನೀವು. ಅಲ್ಲ ನಿಮಗೇನು ಗೊತ್ತಿಲ್ದಂಗ ನೀವು ಇದ್ರಲ್ಲ ಆಗ ಅಂತಂದೆ ನಾನು. ಹೌದಾ ಹಂಗಂದ್ರ? ಹ್ಞೂನವ್ವ ಹಂಗಂದ್ರು. ಆಮೇಲೆ ಒಂದಿಟ್ಟು ಹುಡುಗನ್ನ ಚಂದಂಗೆ ನೋಡ್ಕೊಂಡಿಲ್ಲ. ಆ ಹುಡುಗ ನೋಡಿ ಇಟ್ಟು ತೆಳ್ಳಗ ಕೂಸೈತಿ, ಆಲ್ರೆಡಿ ಅದಕ್ಕೆ ಜಡ್ಡು ಬಂದಂಗೆ ಆಗಿಬಿಟ್ಟೈತಿ. ಒಂದಿಟ್ಟರ ಚಂದಂಗೆ ನೋಡ್ಕೊಳಕ್ಕಾಗತ್ತನ ಅಂದ್ರೆ ನಾನು ಅದಕ್ಕೆ ಏನು ಮಾಡಿದೆ, ಬಡ ಎದ್ದು ಯಾಕ್ರಿ ಏನಾಯ್ತು ಅಂತ ಕೇಳಿದೆ. ಅಷ್ಟಕ್ಕೆ ಅವ್ರು ಸಿಟ್ಟಿಗೆದ್ರು. ನಾ ಅದಕ್ಕೆ ಇವತ್ತು ಊರಿಗೆ ಹೋಗ್ತೀನಿ ಅಂತ ನಿಂತೀನಿವ್ವ. ಅದಕ್ಕೆ ಬರ್ಬೇಕಂತ ಮಾಡಿ ನಾನು. ಹೌದಾ ತಂಗಿ, ಆಯ್ತು ನಿಮ್ಮ ಅಪ್ಪನ ಜೋಡಿ ಮಾತಾಡ್ತೀನಿ. ಸರಿನವ್ವ ಇಡ್ತೀನಿ ಫೋನ್. ಸರಿ ತಂಗಿ. ಅತ್ತಿರಿ ನಾ ಊರಿಗೆ ಹೋಗ್ಬೇಕಂತ ಮಾಡೀನಿ. ಹೌದಾ? ನಿಮ್ಮ ಮಾವಾರ್ ಬರ್ಲಿ ಅಂದ್ರೆ ಮಾತಾಡೋಣ. ಬಂದ್ರ ನೋಡಿ ನಿಮ್ಮ ಮಾವಾರ್ ಕೇಳ. ಏನಾಯ್ತು ಹೇಳ್ರಿ. ಏನೋ ಸುಬ್ಲಕ್ಷ್ಮಿ ಊರಿಗೆ ಹೋಗ್ತೀನಿ ಅಂತ ನಿಂತಾಳ ನೋಡು. ಏನಾಯ್ತು, ಏನ್ ಕಡಿಮೆ ಆಗೈತಿ ನಿನಗೆ? ಅಂತದೇನಿಟ್ಟು ಊರಾಗ ನಿಂದ ನಾನು ಬಂದಾಗಿಂದ ನೋಡಕತ್ತೀನಿ. ಅದು ರೀ ಮಾವಾರ, ನಂಗೆ ಊರಿಗೆ ಹೋಗ್ಬೇಕನ್ಸತ್ತೆ. ಅಲ್ವಾ ಬಂದ್ 2 ದಿನ ಆಗಿಲ್ಲ, ಆಲ್ರೆಡಿ ಊರು ಹೋಗ್ತೀನಿ ಅಂತೀಯಲ್ಲ. ನಿಮ್ಮ ಮತ್ತೆ ಏನಾರ ಅಂದ ಮತ್ತೆ? ಇಲ್ರಿ ಅತ್ತಿಯರೆಲ್ಲ ಚಲೋ ನೋಡ್ಕೊಳಕತ್ತಾರ. ಏನಾರು ಕಡಿಮೆ ಆಗೈತೆ ನಿಂಗ? ಏನಿಲ್ರಿ. ನಿನ್ ಗಂಡು ಬರ್ಲಿ ಮಾತಾಡು. ಏನಾಯ್ತು ಬಂದ್ 2 ದಿನ ಆಗಿಲ್ಲ, ನೀನ್ ಹೆಂಗ್ ಊರಿಗೆ ಹೋಗ್ತೀನಿ ಅಂತ ನಿಂತಾಳ? ನನ್ಗೇನು ಗೊತ್ತಿಲ್ಲಪ್ಪ, ನೀವ ಕೇಳ್ರಿ. ಮತ್ತೆ ಅಂತದೇನಾರು ಇಟ್ಟಿ ನಿಮ್ಮ ಊರಾಗ? ಅಂತದೇನಾರು ಇದ್ರೆ ಹೇಳಿ, ಮತ್ತೆ 2 ಮಾಡಿ ಕಳಿಸ್ತೀನಿ ನೀನು. ಏನಿಲ್ರಿ. ಅಲ್ಲ ಏನ್ ನೀನು ಸಹಿಸ್ಕೊಂಡು ಹೋಗಾಕ ಬರಲ್ಲ, ನಾನು ಬಂದಂಗಿಂದ ನೋಡಾಕತ್ತೀನಿ ನಿನ್ನ. ಏನಿಲ್ರಿ ಅತ್ಯಾರ ಅದು. ಆಮೇಲೆ ಇಲ್ಲಿ ಮನೆಯಾಗ ಇರ್ತಿ, ಅವ್ನ್ ಎದಕ್ ಮೆಸೇಜ್ ಮಾಡ್ತಿ? ಅದು ರೀ ಮಾವಾರ ಅದು. ಎದಕ್ ಮೆಸೇಜ್ ಮಾಡ್ತಿ? ಗಂಡ ಹೆಂಡತಿ ಅಂದ್ರೆ ಹೊಂದ್ಕೊಂಡು ಹೋಗ್ಬೇಕು.
ಏನೋ ಪ್ರೀತಿ ಮಾಡಿ ಮದುವೆಗೆ ಬಂದಾರ ನಾವು ಸಹಿಸ್ಕೊಂಡ್ ಕುಂತೀವಿ ಎಲ್ಲಾನು. ಆದ್ರೆ ಏನಿದೆ ಆ ಹುಡುಗನ್ ನೋಡಿದ್ರ ಅವತ್ ನಿಮ್ಮ ಮನೆಗೆ ನೋಡಕ್ ಬಂದಾಗ ನಾನು ನನ್ನ ಹೆಂಡತಿ ಆ ಕೂಸ್ ನೋಡಿ ನೀನ್ ಮತ್ತೆ ಎತ್ತ ಆಗುತ್ತದ ಹೆಂಗಾಗೈತಿ ಹುಡುಗ ಅಂತ ಹೇಳಿ. ಹೌದ್ರಿ. ಹುಡುಗನ್ನ ಚಂದಾಗಿ ನೋಡ್ಕೊಳಕ್ ಬಂದಿಲ್ಲ ಅವನಿಗೆ ತಪ್ಪ ಏನಾಗೈತಿ ನಿನ್ ಮಾತು. ಹೌದು ಬಾಣೆ ತನ್ ಚಲೋ ಮಾಡಿದ್ರೆ ಹುಡುಗಿ ಯಾಕಂಗಿರ್ತಿತ್ತು. ಹ್ಞೂನ್ರಿ. ಏನಂತಪ್ಪ? ಅದೇನಪ್ಪ ಫೋನ್ನಾಗ ಮಾತಾಡಿ ಒಂದ್ 5 ನಿಮಿಷಕ್ಕೆ ಊರಿಗೆ ಹೋಗ್ತೀನಂತ ನಿಂತ್ಲು. ಏನಪ್ಪ ಏನಂತಂದ್ಯೇನ ಈಕಿನಂತ್ರ ನೋಡಿದ್ರೆ ಆಕಿಗೆ ಯಾವ ಕೆಲಸನೂ ಹಚ್ಚಲ್ಲ. ನಾನ್ ನೋಡಿದ್ರೆ ಅಡಿಗೆ ಒಂದ್ ಮಾಡಕ್ ಹಚ್ಚಿನ, ಅದು ಏನ ಮಾಡಿದ್ಲು, ಇಲ್ಲ ಬಿಟ್ಲು. ಏನಪ್ಪ ಆಕಿನ ತಲೆಗೆ ಏನೈತೆ ಯಾರಿಗೂ ಗೊತ್ತು. ನೋಡು ಮಾತಾಡಕ್ಕೆ ಏನೈತೆ ನೋಡು. ಸರಿಯಪ್ಪ ಇವತ್ತ ಅಲ್ಲಿ ಇವ ಹೇಳಿದ್ನಲ್ಲ ಅಲ್ಲಿ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಕಿನಕಿನ ಅಲ್ಲಿ ನೋಡು ಡಾಕ್ಟರ್ ಏನಂತಾರೆ ಅಂತಿ ತೋರ್ಸದ್ ಏನೈತೆ ನೋಡು. 15 ದಿನ ಆತು ಬಂದಿನ ಬಾ ದಿನ ಆಗಿಲ್ಲ ಊರ್ ಹೋಗ್ತೀನಂತಾಳ. ನೋಡೋದು ಏನ್ ತೋರಿಸಿ ನೋಡ್ ಕಳ್ಸು. ಹ್ಞೂನಪ್ಪ ಸರಿ. ಮಾಡ್ಕೊಂಡ ನಾವ ನಡಿ ಪೀಡಿಯಾಟ್ರಿಷಿಯನ್ ಕಡೆ ಅಪಾಯಿಂಟ್ಮೆಂಟ್ ತಗೊಂಡಿನಿ. ಸಾಯಂಕಾಲ ಲಗುನ ಬಾ ರೆಡಿಯಾಗ. ಏನ್ ಮಾಡೋಣ ಸಾಯಂಕಾಲ ಅಡ್ಗಿ? ಬರ್ತೀನಿ ನೋಡ್ರಿ ಮಾಡ್ತೀನಿ. ಏನ್ ಮಾಡೋಣ ಹೇಳ್ವಾ? ಏನಾರ ಒಂದ್ ಮಾಡೋಣ ನೋಡ್ರಿ. ಆಮೇಲೆ ಖಾರ ತಿನ್ನೋದು ಸ್ವಲ್ಪ ಕಡಿಮೆ ಮಾಡು. ಆ ಹುಡುಗ ರಾತ್ರಿ ಎಲ್ಲ ಅಳ್ತೈತದ. ಹ್ಞೂನ್ರಿ ಸರಿ ರೀ. ನೋಡು ನಾವೆಲ್ಲ ಖಾರ ಪಾರ 1 ವರ್ಷದಂತ ತಿಂದಿಲ್ಲ. ನಂದು ಸಿಜರಿನ್ ಆಗೈತಿ. ನೀನು ತಿನ್ನಕ್ ಹೋಗ್ಬೇಡ ಒಂದಿಷ್ಟು ದಿನ. ಹ್ಞೂನ್ರಿ. ಯಾರ ಮುಂದೆ ಹೇಳ್ಕೊಳ್ಳೋದು? ಇಷ್ಟೆಲ್ಲ ಮಾತಾಡ್ತಾರೆ, ಎಲ್ಲ ಮಾಡ್ತಾರೆ, ಮತ್ತೆ ಕಡೆ ಏನೂ ಆಗಿಲ್ಲ ಅನ್ನೋರ್ಗತೆ ಇರ್ತಾರೆ. ಊರ್ಗ್ ಹೋಗ್ಬೇಕಂದ್ರು ಹೆಂಗಂತಾರ, 2ರಾಗ 1 ಮಾಡ್ತೀನಿ ಅಂತಾರ. ಏನ್ ಮಾಡಾಕತ್ತೀವ? ಅತ್ತಿರಿ ಅನ್ನ ಸಾರು ಪಲ್ಯ ಮಾಡೀನ್ರಿ, ಚಪಾತಿ ಹಿಟ್ಟು ನಾದೀನ್ರಿ ಅತ್ತೆ. ಇವ್ರೇನೋ ದವಾಖಾನಿಗೆ ಹೋಗಿ ಬರೋಣ ಅಂದಾರ, ಹೋಗಿ ಬಂದ್ಮೇಲೆ ಮಾಡ್ತೀನ್ರಿ. ಸರಿ ಹೋಯ್ವಾ. ಏನ್ ಮಾಡ್ತಾಳೋ ಏನ, 3 ಗಂಟೆ ಬಂದು ಕುಂತಾಳ ಇಲ್ಲಿ. ಆಶಾ ಏನ್ ಮಾಡಾಕತ್ತಿ? ಅಯ್ಯ ಹೌದನ? ಯವ್ವ ಈಕಿ ಬೆಳಿಗ್ಗೆ ಹೊಕ್ಕಿನಂತ ನಿಂತು ಬಿಟ್ಟಿದ್ಲವ. ಮತ್ತ ನಿಮ್ಮ ಅಪ್ಪ ಬರ್ಲಿ ತಡಿ ಅಂತ ಅಂದ್ನಿ. ಆಮೇಲೆ ಅಪ್ಪ ಬರೋ ಮಟ ಕುಂತಾದ್ಮೇಲೆ ಅವ್ರು ಬಂದ್ರು ಬೈದ್ರು ಒಂದಿಟ್ಟು. ಈಗ ಅಂತದೇನಾಗಿತ್ತಂತ ಆಕಿಗೆ? ಏನಾಗೈತೇನವ, ಹುಡುಗ ರಾತ್ರಿ ಎಲ್ಲ ಮಕ್ಕೊಂಗಿಲ್ಲ, ಬರೀ ಅಳುದ ಅದು ಗುರ್ರು ಅನ್ನೋದಂದ. ನನಗಂತೂ ಎಚ್ಚರ ಆಗಂಗಿಲ್ಲ ಅದ ಎತ್ತಿದ್ದು. ಅಲ್ವಾ ನೀವ ಯಾಕೆ ಇಟ್ಕೋಬೇಕಿನ್ನ? ಇನ್ನ ಅವ್ರ ಮನ್ಯಾಗ 9 ತಿಂಗಳ ತನ ಇಟ್ಕೋಬೇಕು ಬೇಡ? ಇಷ್ಟು ಲಗು ಯಾಕೆ ಕರ್ಕೊಂಡ್ ಬರ್ಬೇಕು? ಯವ್ವ ನಾವ್ರ ಏನ್ ಮಾಡ್ಲಿ, ನಿಮ್ಮ ಅದನ್ಲ ನಿಮ್ಮ ಅಣ್ಣ ಕುಣಿತಾನಂತ ನೀವು ಕುಣಿರಿ. ಕರ್ಕೊಂಡ್ ಬಂದಾಳ. ದಿನ ದವಾಖಾನಿಗೆ ಅಡ್ಡಾಡೋದಾಗೈತಿ. ಹುಡುಗ ಕಫ ಆಗೈತಿ ಅಂತ ದಿನ ಹೋಗುದು, ಸಲೈನ್ ಹಚ್ಚಿಸ್ಕೊಳ್ಳೋದು, ಇಂಜೆಕ್ಷನ್ ಹಚ್ಚಿಸ್ಕೊಳ್ಳೋದು ಬರೋದು. ಇವತ್ತೇನೋ ಬೇರೆ ದವಾಖಾನಿಗೆ ಹೋಗ್ಕಣಂತ ನೋಡು. ಹೋಗ್ಕಣ ಏನ್ ಮಾಡ್ತಾನೋ ನಿಮ್ಮ ಸಣ್ಣ ತಮ್ಮ ಹೇಳ್ಯಾನ. ಅದಕ್ಕೆ ಅಲ್ಲೇ ದವಾಖಾನೆ ಐತಂತ ಇಲ್ಲೇ ಪೀಡಿಯಾಟ್ರಿಷಿಯನ್ ಅಂತ ನೋಡು, ಅಲ್ಲಿ ಹೋಗಿ ತೋರಿಸ್ಕೊಂಡ್ ಬರ್ತಾ. ಹೌದನ? ಲೋ ಡ್ಯಾಮೇಜರು ನಡಿಯೋ ಬೇಗ ರೋಡ್ ದಾಟೋ, ರೋಡ್ ಖಾಲಿನೇ ಇದೆ. ಈ ಪೊಲೀಸ್ನವ್ರು ಬೇರೆ ಬೆನ್ನ ಹತ್ತಿ ಬಿಟ್ಟಿದ್ದಾರೆ, ಬೆನ್ನಿಗೆ ಹತ್ತಿದ್ದು ಬೇತಾಳತ್ತಾರ. ಸರ ನಿಂದ್ರಿ, ಅಲ್ಲಿಂದ ಓಡಿ ಬಂದು ಕಾಲೆಲ್ಲ ನೋವು. ಸ್ವಲ್ಪ ಸ್ಲೋ ಹೋಗಿ ನಿಂದ್ರಿಯಪ್ಪ. ಅಲ್ಲೋ ಇನ್ನೊಂದ್ ಸ್ವಲ್ಪ ಐತಿ ದೂರ ಬಾಳಿಲ್ಲ. ಇನ್ನೊಂದ್ 2 ಹೆಜ್ಜೆ ಇಟ್ರೆ ಏರ್ಪೋರ್ಟ್ ಬರ್ತಾ. ಏರ್ಪೋರ್ಟ್ ಹೋತಂದ್ರ ತಗಿನ ಪರಿಚಯ ಆದ್ಮೇಲೆ ಮುಗಿದೋತ. ಹಾರಿದ್ವಿ ಅಂದ್ರೆ ಇನ್ನೇನ್ ಎಲ್ಲೂ ಸಿಗಂಗಿಲ್ಲ ನಾವು. ಓಡು ನಡಿ ಫಸ್ಟ್. ಆತ್ರಿ ಸ್ವಲ್ಪ ಅವಸರ ಮಾಡ್ಬಿಟ್ರಿ ನಿಂದ್ರಿಪ್ಪ. ಹೋಗ್ತೀನಿ. ಅಲ್ಲ ನಾ ಇಷ್ಟು ದೊಡ್ಡ ರೊಕ್ಕ ಚೀಲ ಎತ್ಕೊಂಡು ಇಷ್ಟು ಬಡ ಹೊಂಟಿ. ಇವ ನೋಡಿದ್ರೆ ಹಿಂಗ್ ಮಾಡಕತ್ತಾನ. ಎಲ್ಲಿ ಸಿಗಾಕೊಂಡ್ವಿ ಅಂದ್ರ ನಮ್ಮನ್ನ 3 ಹೊತ್ತು ಜೈಲ್ ಊಟನ ಗತಿ ನಮಗಿನ್ನ. ಡ್ಯಾಮೇಜರ್ ಬಾರೋ. ಬಂದೇನ್ರಿ. ಎಲ್ಲಕ್ಕೆ ಹೋಗ್ರಿ, ನಿಮ್ಮನ್ನ ಬಿಡಂಗಿಲ್ಲ ಇವತ್ತು. ಬಂದೇನ್ರಿ, ಓಡ್ರಿ. ನೋ ಇಲ್ಲೇ ಡಕ್ಕೊಳ್ಳೋದು ನಿಂದ್ರು ಒಂದಿಟ್ಟು. ಶಿಟ್, ತಪ್ಪಿಸ್ಕೊಂಡ್ರಿ ನೋಡಿ. 2 ನಿಮಿಷನಾಗ ಹಿಡಿತಿದ್ದೆ ಅವ್ರನ್ನ. ಇರ್ಲಿ ಮಾತಾಡೋಣ, ಬಿಡೋಣ ಬೇಡ ಇದನ್ನ. ಬರಕತ್ತಾನ, ಇಲ್ಲೇ ಇರು. ಏನ್ ಮಾಡೋದೀಗ? ಈ ರೋಡಿಂದ ಹೋಗೋಣ. ಇಲ್ಲೇ ಹೋಗಿರ್ತಾರ ಅವ್ರು, ನೋಡೋಣ. ಲಘು ಸರ್ ಯಾಕ್ರಿ ರೂಟ್ ಚೇಂಜ್ ಮಾಡಿದ್ರಿ? ಹಿಂಗ ಹೋದ್ ಒಳಗಾದ ಹೋದ್ರ ಲಘು ಸಿಗುತ್ತೆ. ಈಗ ನೋಡು ಪೊಲೀಸರ ಕೈ ಸಿಕ್ಕ ಮುದೋತ ನಡಿ ಲಘು. ಸರಿ ಬರ್ರಿ. ಅಲ್ಲೋ ಈ US ನಾವು ಏನು ಇನ್ನೂ ರೊಕ್ಕ ಹಾಕಿಲ್ಲ ಸರ. ಏರ್ಪೋರ್ಟಿಗೆ ಬಂದ ತಕ್ಷಣ ಒಂದು ಇದನ್ನ ಕೊಡ್ತಾನಂತ, ಅದರಿಂದ ರೊಕ್ಕ ಬಂದೈತಂತ ಹೇಳೇನ್ರಿ. ಏನಪ್ಪ ನೀನು ನಂಬಿ ಏನೋ ಒಂದು ಹಾಕಿನಿ, ನಡಿ ಹೋಗುಣ ಲಘು. ಸರ್ ಇಲ್ಲಿಂದ ಗಾಡಿ ಮಾಡ್ಕೊಂಡು ಗಾಡಿ ಮಾಡಿ ಮಣ್ಣಾಕ ನಡಿ ಹೋಗುಣ ಮೊದ್ಲು. ಸರಿ ಸರ್. ಅಲ್ಲ ಅವನವನ್ನ ನನಗ ಮಣ್ಣು ಹಚ್ಚಿದ್ರಲ್ಲ ಇವ್ರು. ಬಿಡೋಣ ಬೇಡ ನಿಂದ್ರಿ. ಎಲ್ಲಿ ಹೋಗ್ತಾರ ಮಕ್ಕ, ಹೋಗ್ರಿ ನೀವು. ಬಿಟ್ಟರು ಕೇಳಿ ಮನಿ ಇವತ್ತು. ಡ್ಯಾಮೇಜ್ ಅಂತೂ ಇಂತೂ ಬಂದ್ವಿ. ಎಲ್ಲೋ ನನ್ನ ಕ್ಲೈಂಟು ಇನ್ನೂ ಬಂದೇ ಇಲ್ಲಲ್ಲ ಸರ್. 2 ನಿಮಿಷ ಬರ್ತೀನಿ ಅಂತ ಹೋಗ್ಯಾನ್ರಿ. ಬರ್ತಾನಂತ ನೋಡು ನಿಂದ್ರ. ಅವೇನ ಬರ್ಲಿಕ್ಕಂದ್ರ ನೀನ ಕೊಂದ ಬಿಡ್ತೀನಿ ಮತ್ತೆ. ಸರ್ 2 ನಿಮಿಷ ನಿಂದ್ರಿ ನೋಡುನು. ಅಲ್ಲೋ ಟೈಮ್ ಆಗಕತ್ತು ಏರ್ಪೋರ್ಟ್ಕ. ಸರ್ ಇಲ್ಲೇ ಅದೀವಿ ಹೇಳ್ರಿ. ಅಲ್ಲೋ ಚೆಕ್ ಇನ್ ಮಾಡ್ಬೇಕಲ್ಲ, ಮತ್ತೆ ಪೊಲೀಸ್ ಬಂದ ಮುಗಿತಲ್ಲ ಮತ್ತೆ. ನನ್ನ ಕೈಯಿಂದ ತಪ್ಪಿಸ್ಕೊಂಡು ಎಲ್ಲಿ ಹೋಗ್ಯಾರ ನೀವು? ಇರ್ಲಿ ರೆಡ್ ಹ್ಯಾಂಡಾಗೆ ಸಿಗಾಕಬೇಕಾಗಿತ್ತು ನಿಮ್ಗೆ. ಏನೋ ಮಾಡೋದು, ಈಗ ಹೋಗು ನಡಿ, ಅನೌನ್ಸ್ ಆಗತ್ತೆ. ಸರಿ ಸರ್ ಹೋಗು ನೋಡ್ರಿ. ಅಲ್ಲ ಸರ್ ನಮಸ್ಕಾರ. ಸರ್ ಅದು ಯಾರು ಬೇಕಿತ್ರಿ ಸರ್ ನಿಮ್ಗೆ? ನಮ್ಗೆ ನೀವ ಬೇಕಿತ್ರಿ, ಬರ್ರಿ ಸ್ಟೇಷನ್ ಮಾತಾಡೋದು. ನಾವೇನ್ ತಪ್ಪ ಮಾಡಿರಿ? ಏನ್ ತಪ್ಪ ಮಾಡಿರಿ ಅಂತ ಡೀಟೇಲ್ ಆಗಿ ಹೇಳ್ತೀನಿ ಬರ್ರಿ. ಸರ್ ನೀವು ಸುಮ್ಮನೆ ಏನೇನು ಹಾಕ್ಬೇಡ್ರಿ. ಬರ್ತೀರೇನು ಓದ್ ಹೇಳ್ಕೊಂಡು ಹೋಗ್ಬೇಕಾ? ಡ್ಯಾಮೇಜರು ಮತ್ತೆ ಮುದ್ದೆ ಊಟ ಉಣ್ಸಕ್ ಹಚ್ಚಿದಲ್ಲೋ ನಿನ್ನ ನಂಬಿ ಗೋಳಾಯ್ತು. ನಾನು ಹೇಳ್ಕ್ ಹೋಗಿದ್ರೆ ಏನು ಹಾಕಿದ್ದಿಲ್ಲ. ಈಗ ನಮ್ಮ ಅತ್ತಿ ಮಾವಗೆಲ್ಲ ಗೊತ್ತಾಗ್ಬಿಡ್ತಲ್ಲ, ನಮ್ಮ ಅಕ್ಕಂಗೆ ಎಲ್ಲ ಗೊತ್ತಾಗ್ಬಿಡ್ತೈತೆ ನಮ್ಮ ಮಾವಗ. ಸರ್ ನನ್ ಕೆಲಸ ಹೋತಲ್ರಿ. ಏನ್ ಮಾತಾಡತ್ರಿ ಬರ್ರಿ. ಅಲ್ಲ ನಿನಗೆ ಏನು ತಪ್ಪು ಮಾಡಿದ್ವಿ ನಾವು?
ತಮ್ಮ ಅಂತೇಳಿ ನಂಬಿ ನಿನಗೆ ಎಲ್ಲ ಅಧಿಕಾರನೂ ಕೊಟ್ಟಿದ್ದ ನನ್ನ ಗಂಡ. ಹಾ, ಫ್ಯಾಕ್ಟ್ರಿ ನೋಡ್ಕೊಳಕ್ ಕೊಟ್ಟಿದ್ದ, ಆಮೇಲೆ ನಿನಗೆ ಎಷ್ಟು ಖರ್ಚು ಬೇಕು ಅಷ್ಟೆಲ್ಲ ಕೊಟ್ಟಿದ್ದ. ಆದ್ರೂ ಇಂಥ ದೊಡ್ಡ ಮೋಸ ಮಾಡಿದೆಲ್ಲ ನೀನು. ಅಕ್ಕ ಅದು ಅಕ್ಕ ನಾ ತಪ್ಪು ಮಾಡಿಲ್ಲ ಅಕ್ಕ. ಅಕ್ಕ ನನ್ನ ನಂಬಕ್ಕ. ಇಷ್ಟು ದಿವ್ಸ ನಂಬಿದ್ದಕ್ಕ ಒಳ್ಳೆ ಪಾಠ ಕಲಿಸಿದಿ ನೋಡು. ನನ್ನ ಮೇಲೆ ಕೊಲೆ ಮಾಡಕ್ ಬಂದಿ, ನನ್ನ ಮಗಳಿಗೆ ಆಕ್ಸಿಡೆಂಟ್ ಮಾಡಿಸಿದಿ, ನನ್ನ ಸೊಸಿನ ಕಟ್ ಹಾಕಿದಿ. ಇಷ್ಟೆಲ್ಲ ಮಾಡೋದಲ್ಲ, ಅಮಾಯಕ ಹುಡುಗನ ಕೊಲೆ ಮಾಡಿದೆಲ್ಲ ನೀನು. ನಿನಗೆ ಆಸ್ತಿ ಮೇಲೆ ಅಷ್ಟು ಆಸೆ ಇದ್ರೆ ನಾನು ಕೇಳ್ಬೇಕಿಲ್ಲ. ನಾನು ನಿನಗೆ ದಾನ ಮಾಡ್ತಿದ್ದೆ ಆಸ್ತಿನ. ಹಾ, ಒಬ್ನ ಅದಿ ಅಂತೇಳಿ ನಿನ್ನ ಇಷ್ಟು ದಿವ್ಸ ಸಾಕಿ ಬೆಳೆಸಿ, ಆಮೇಲೆ ನಿನಗೆ ಏನು ಬೇಕು ಬೇಡ ಎಲ್ಲ ಮಾಡಿದೆ. ಅಲ್ಲ, ಆ ಮ್ಯಾನೇಜರ್ ನಿನ್ನ ಕುಟುಂಬಕ್ಕೆ ರಗಡು ಮಾಡಿದೆ ನಾನು. ನನಗ ಮೋಸ ಮಾಡಿದೆಲ್ಲ ನೀ. ಸರ್, ಅದು ಸವಾಶ ದೋಷ ಅಂತಾರಲ್ರಿ, ನಾನು ತಪ್ಪಾಯ್ತ್ರಿ ಸರ್. ನಾನು ಮಂಕು ಮೂರ್ತಿ ಹಚ್ಕೊಂಡ್ಬಿಟ್ಟೆ. ನನ್ಗ ಬುದ್ಧಿಗೆ ಹೊಳಿಲಿಲ್ಲ ನೋಡ್ರಿ. ಸವಾಶ ದೋಷ ಅಂತಾರಲ್ಲ, ತಿಂದ ಅನ್ನಕ್ಕೆ ದ್ರೋಹ ಬಗದ್ಬಿಟ್ಟೆ. ನಾನ್ ತಪ್ಪಾತ್ರಿ. ನಾ ಇನ್ನು ಮುಂದೆ ತಿದ್ಕೊಂತೀನ್ರಿ. ನಾ ಕ್ಷಮಿಸ್ಬಿಡ್ರಿ ಅಪ್ಪಾರ. ಇವಾಗ ತಪ್ಪಲ್ಲೋ, ನೀ ಅವಾಗ ಬಂದು ನನಗೆ ಏನಾರು ಹೇಳಿದ್ದೆ ಅಂದ್ರೆ ನಾನು ನಿನ್ಗ ಇಷ್ಟು ಅನ್ನತ್ಲಿ ಕ್ಷಮಿಸ್ಬಿಟ್ಟಿರ್ತಿದ್ದೆ. ಆದ್ರೆ ನೀ ಮಾಡಿರೋ ತಪ್ಪಿಗೆ ನಿನಗೆ ಕ್ಷಮೆನೇ ಇಲ್ಲ ಸರ್. ಹಂಗ ಅನ್ಬೇಡ್ರಿ. ಸರ್, ಇದು ತಗೋರಿ. ಇದರಲ್ಲಿ ನಿಮ್ಮ ಆ, ದುಡ್ಡು ಮತ್ತೆ ನಿಮ್ಮ ಡಾಕ್ಯುಮೆಂಟ್ಸು ಎಲ್ಲ ಇದೆ. ಆಮೇಲೆ ಅದು ಯಾವುದೋ ಅಮೆರಿಕಕ್ಕೆ ಸೆಲ್ ಮಾಡಿದ್ರಲ್ಲ, ಅವ್ರ ಕಡೆಯಿಂದ ನಾವು ನಿಮ್ಮ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ವಿ. ಇದೆಲ್ಲ ನಿಮ್ ತಗೋರಿ, ನಿಮ್ಮ ಇವು. ಸರ್, ನಿಮ್ ಪ್ರಾಮಾಣಿಕತೆಗೆ ನಿಮ್ ಮೆಚ್ಚಬೇಕಾಗಿದೆ ಸರ್. ತುಂಬಾ ಚೆನ್ನಾಗೇ ಮಾಡಿದ್ರಿ. ಸರ್, ಇಲ್ಲಿ ನಿಜ ಹೇಳ್ಬೇಕಂದ್ರೆ ನಂದು ಒಬ್ಬಕ್ಕೆಲ್ಲ ನಿಮ್ಮ ಸೊಸೆಯವ್ರದ್ದು ಸಹಾಯ ತುಂಬಾ ಇದೆ. ಅವರಿಂದಾಗಿ ನಾವು ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಆಗಿದ್ದು. ಅವ್ರ ಸಹಕಾರದಿಂದನೇ ನಮ್ಗೆ ಇವರು ಸಿಕ್ಕಿರೋದು. ಅವ್ರು ಕೊಟ್ಟಿರೋ ಮಾಹಿತಿಗಳಿಂದನೇ ನನಗೆ ಇವರೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದ್ದು. ಅವಳು ನನ್ನ ಸೊಸೆ ಅಲ್ರಿ, ನನ್ನ ಮಗಳಿದ್ದಂಗೆ. ನನ್ನ ತಮ್ಮನ ತಂಬಿದವರು ನನಗೆ ಇಷ್ಟೊಂದು ಮೋಸ ಮಾಡಿಬಿಟ್ರು. ಬಿಡಲ್ಲ ಕಣೆ ನಿನ್ನ ಸುಮ್ ಬಿಡಲ್ಲ. ನಮ್ಮ ಅಕ್ಕ ಮಗನ ಮುಂದೆ ನನ್ನ ಎಲ್ಲ ಅವಮಾನ ಮಾಡಿದೆಲ್ಲ, ನನಗೊಂದು ಗತಿ ಕಾಣಿಸ್ಲಾರ ಸುಮ್ ಬಿಡಲ್ಲ ನೀನು. ಸರ್, ನನಗೇನು ತಿಳಿದಿದೆ ನಾನು ಅದನ್ನ ಮಾಡಿದ್ದೀನಿ. ಬಟ್ ನಿಮ್ಮ ಕರ್ತವ್ಯಕ್ಕೆ ನಾನು ಮೆಚ್ಚಬೇಕಾಗಿದ್ದು. ಆಮೇಲೆ ಸರ್, ಇವ್ರಿಗೆ ತಕ್ಕ ಶಿಕ್ಷೆ ಆಗಬೇಕು ಸರ್. ಸರಿ ಸರ್, ನಾವು ಕೋರ್ಟಲ್ಲಿ ಸಿಗ್ತೀವಿ ನಿಮಗೆ. ಓಕೆ ಸರ್, ನಡ್ರಿ ಒಳಗ. ಮಾಡ್ತೀನಿ ನಿಮಗೆ. ಮಾಡಿರೋ ಒಂದು ತಪ್ಪಿಗೆ ಇಷ್ಟು ಶಿಕ್ಷೆ ಕೊಟ್ರಿಲ್ಲ. ಆಶಾ, ನಿನ್ನಿಂದ ಭಾಳ ಉಪಕಾರ ಆಯ್ತವ. ನಮ್ಮ ಮನೆ ಕುಟುಂಬ ಉಳಿತೀವಿ. ಮಾವ, ಇದ್ರಾಗ ಉಪಕಾರ ಏನು ಬಂತು? ನನ್ನ ಗಂಡ ನನ್ನ ಮನೆ ಮಕ್ಕಳನ್ನ ಹೆಂಗೆ ನೋಡ್ಕೋಬೇಕು ಅನ್ನೋದು ನನಗೆ ಗೊತ್ತಲ್ವಾ. ಹಾಗಾಗಿ ಅದರ ಪ್ರಕಾರ ನಾನು ನಿಮ್ಮನ್ನ ಇವಾಗ ಅವ್ರನ್ನ ಜೈಲಿಗೆ ಕಳಿಸ್ಬೇಕಾಯ್ತು. ಅದರಲ್ಲಿ ನನಗೆ ಕ್ಲೂ ಸಿಕ್ಕಿದೆ. ಯಾವಾಗ ಗೊತ್ತಾ ನಿಮಗೆ? ಆಕ್ಸಿಡೆಂಟ್ ಆದ ನೆಕ್ಸ್ಟ್ ಡೇನೇ ಆ ಹುಡುಗ ಬಂದು ನನ್ನ ಗಂಡನಿಗೆ ಫೋನ್ ಮಾಡಿದ. ಅವರು ಅದೇ ನೆಕ್ಸ್ಟ್ ಡೇನೇ ಅವ್ರು ಹೋಗಿದ್ರು. CCTV ಕ್ಯಾಮ್ರಾದಲ್ಲಿ ಅವ್ರಿಗೆ ಕ್ಲಾರಿಟಿ ಸಿಗ್ತಿದೆ. ಬಟ್ ನನಗೆ ಡೌಟ್ ಬಂದಿದ್ದು ಅಂಕಲ್ ಮೇಲೆ. ಯಾಕಂದ್ರೆ ಅವರು ಹಾಕೊಂಡಿರೋ ಡ್ರೆಸ್ ತುಂಬಾ ರಕ್ತದ ಕಲೆ ಆಗಿತ್ತು ಅವತ್ತು. ಸೊ ಅದಕ್ಕೆ ನಂಗೆ ಡೌಟ್ ಬಂದು ನಾನು ಕೇಳಿದೆ. ಆಮೇಲೆ ಅವತ್ತು ಅವರು ಏನಂದ್ರು, ಹೋಗಿ ಮುಟ್ಟಿದ್ದೀನಿ. ನಾನು ಅವಾಗಲೇ ಕ್ಷಣದಿಂದ ಹೋಗಿ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ತೀನಿ ಅಂದ್ರೆ ಅವಾಗಲೇ ಡೌಟ್ ಬಂತು ನನಗೆ. ಏನವ್ವ, ಒಂದು ಒಳ್ಳೇದಾಯ್ತು. ನಡಿ ಮನೆಗೆ ಹೋಗೋಣ. ನಾನು ಸಸಿ ಬಗ್ಗೆ ನಾನು ಭಾಳ ತಪ್ಪಾಗಿ ತಿಳ್ಕೊಂಡಿದ್ದೆ. ಇವತ್ತು ಅರ್ಥ ಆತ್ರಿ. ಅಂತೂ ಇಂತೂ ಎಲ್ಲ ಚಲೋ ಮಾಡಿಲ್ಲ. ಹಂಗ ನನ್ನ ಮಗುಗೂ ಮದಿಂದೆಲ್ಲ ನೆನಪಿನ ಶಕ್ತಿ ಬಂದ್ರೆ ಸಾಕು. ಮತ್ತೆ ನಿನ್ ಮಗಳು ಎಲ್ಲದ? ಹೊರ ಹೋಗ್ತೀನಿ ಅಂತ ಹೋಗ್ಯಾಳ ನೋಡ್ರಿ. ಹೌದಾ, ಸರಿ. ಇನ್ನಾರ ಸೊಸಿನ ಮಕ್ಕಳನ್ನ ಚಲೋ ತಂಗ ನೋಡ್ಕೋ. ಈ ರೊಕ್ಕದ ಬ್ಯಾಗಲ್ಲಿ ಇರ್ತೀನಿ ನೋಡಿ. ಸರಿ ರೀ, ನೋಡ್ತೀನಿ. ಅವ ಅಪ್ಪ ಯಾವ ಬಂದ್ರಿ ಕೋಟಿಂದ? ಏನಾತ? ನಿಮ್ಮ ಮಾವ ಇಷ್ಟೊಂದು ಮೋಸ ಮಾಡಿದಾನಂತ ಇವತ್ತು ಗೊತ್ತಾತವ. ಏನೆಲ್ಲ ಆಸ್ತಿ ಬರ್ಕೊಂಡು ಆಮೇಲೆ ಆ ಹುಡುಗನ ಕೊಲೆ ಮಾಡಿ ನಿಮ್ಮ ಅಪ್ಪಗೆ ಆಕ್ಸಿಡೆಂಟ್ ಮಾಡಿಸಿ ನಿಮ್ಮ ಅನ್ನುಗುನು ತಲೆ ಹೊಡೆದು ಭಾಳ ದೊಡ್ಡ ತಪ್ಪು ಮಾಡಿದವ. ಇವತ್ತು ಹೆಡ್ ದಂಡಾಗಿ ಸಿಕ್ಕಾಕೊಂಡ. ನಿಮ್ಮ ಅದಕ್ಕೇನು ಕಿಡ್ನಾಪ್ ಮಾಡಿದ ಅವನ ಅಂತ ಗೊತ್ತಾಯ್ತು. ಅವನಿಗ ಕೋಟಿಗೆ ಹಾಕ್ಯವಪ್ಪ. 15 ವರ್ಷ ಕಾರಾಗೃಹ ಶಿಕ್ಷೆ ಕೊಟ್ಟಿದಾರ. ನೋಡು ಏನೇನಾಗತ್ತೆ. ಹೌದಲ್ವಾ? ಚಲೋ ಆಯ್ತು ಬಿಡಿ. ಇಬ್ರು ಎಲ್ಲ ಹೋಗಿದ್ರು? ಅದಾ, ಇವ್ರ ಮನೆಗೆ ಒಂದಿಟ ಏನೋ ಇದು ಬಂತ ಫೋನ್, ಅದಕ್ಕೆ ಹೋಗಿ ಬಂದಿ. ನೋಡು, ಇಷ್ಟು ತಗೊಂಡ ದುಡ್ಡು ತಗೊಂಡೋಗ್ಯಾನ. ಬ್ಯಾಗ್ ಇಲ್ಲೇ ಇಟ್ಟಿ ನೋಡಿ, ಈಗ ಇಡಬೇಕು ಒಳಗೆ. ಹೌದಾ? ಸರಿ, ನಾನು ಇನ್ನು ಮಲ್ಕೊಂತೀನಿ. ಆಯ್ತು, ನಡಿ, ನಾನು ಮಲ್ಕೊಂತೀನಿ. ನೋಡ, ಅಷ್ಟು ಕೊಂಡ ದುಡ್ಡು ಬಂದೈತಿ. ನಿಮ್ಮ ಅಪ್ಪ ಅಮ್ಮನ ಕಡೆಯಿಂದ ಕೇಳು. ನಾನು ಒಂದು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ನನಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಅಲ್ರಿ, ಈಗ ತಾನೇ ನೀವು ಕೇಳಿಸ್ಕೊಂಡ್ರಲ್ಲ ಪಾಪ ಮಾವನಿಂದ ಅಷ್ಟೆಲ್ಲ ಬೇಜಾರಾಗ್ಯಾಳ. ಈಗ ನಾ ರೊಕ್ಕ ಕೇಳಿ ಕೊಡ್ತಾ ಅಂತಿಕೊಂಡ್ಯಾವ. ನೋಡು, ಹೆಂಗಾರ ಮಾಡಿ ಕೇಳು. ಈಗ ನಾನು ಖಾಲಿ ಕುಂತೀನಿ, ಏನಾರ ಒಂದು ಬಿಸ್ನೆಸ್ ಮಾಡೋದು ಬೇಡ ಕೇಳ್ತೀನಿ. ಅಂದ್ರೆ ನನ್ನ ಕಡೆ ಒಂದು ಒಳ್ಳೆ ಉಪಾಯ ಐತಿ. ಏನ್ ಹೇಳ್ರಿ? ಈಗ ನಿಮ್ಮ ಅಕ್ಕಿ ಅಂದ್ರೆ ನಿಮ್ಮ ಅಣ್ಣನ ಹೆಂಡತಿ ತುಂಬಾನೇ ಏನೋ ಇಂಪ್ರೆಸ್ ಆಗಿಬಿಟ್ಟಾಳ. ನಿಮ್ಮ ಅವ್ವ ಆಕಿನ ಹೊರಗೆ ಮನಿ ಬಿಟ್ಟು ಹೊರಗೆ ಹಾಕಂಗಿಲ್ಲ. ಸೊ ಆಕಿನ ಈಗ ಮನಿ ಬಿಟ್ಟು ಹೊರಗೆ ಹಾಕ್ಬೇಕಂತಂದ್ರ ನನ್ನ ಕಡೆ ಒಂದು ಉಪಾಯ ಐತಿ. ಒಂದಿಷ್ಟು ನಾವು ಇದನ್ನೆಲ್ಲ ರೊಕ್ಕ ಕದ್ಕೊಂಡು ಆಕಿನ ಮೇಲೆ ಬರೋ ತರ ಮಾಡೋಣ. ಹಂಗ ಮಾಡಿ ಆಕಿನ ಮನಿ ಬಿಟ್ಟು ಹೊರಗೆ ಹಾಕೋಣ. ಅಲ್ಲ ರೀ, ಇಷ್ಟೆಲ್ಲ ಮಾಡಿದಕ್ಕಿ ಅದೇನ್ ನಂಬ್ತಾರ? ನಮ್ಮ ಕಡೆ ಇರೋದು ಇವಾಗ ನಮ್ಮ ತರ ಮಾಡೋದು. ಹೆಂಗಂದ್ರು ಈಗ ಗಂಡಗ ನೆನಪಿನ ಶಕ್ತಿ ಅಂತೂ ಇಲ್ಲ. ಸೊ ಈ ತರ ಮಾಡಿದ್ರ ಅವಳ ಬೆಂಡ ಬಾಗಿ ನಿಂದ್ರೋರು ಯಾರು ಇರಲ್ಲ ಈಗ. ನೀವ್ ಹೇಳೋದು ಕರೆಕ್ಟ್ ಐತಿ. ಆದ್ರೂ ಇದೆಲ್ಲ ಬೇಕಾ? ನಾವೇನಾರು ಸಿಗಾಕೊಂಡ್ರೆ ನಮ್ಮನ್ನ ಮನಿ ಬಿಟ್ಟು ಹೊರಗೆ ಹಾಕ್ತಾರೆ. ನೋಡು, ಸಿಗಾಕೊಳ್ಳೋದು ಬೇಡ, ಸಿಗಾಕೊಳ್ಳದೆ ಇರೋ ತರ ಮಾಡೋಣ. ಸರಿ ರೀ. ಹಿಂಗಾರು ಮಾಡಿ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು. ದೊಡ್ಡ ವ್ಯಕ್ತಿ ಆಗ್ಬೇಕು. ಇಲ್ಲೇ ಕುಂತ್ರೆ ಮುಗೀತು.